ನನಗೆ ಮುಂಚಿನಿಂದ ನಾನು ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡಲೇಬೇಕು ಅಂತ ಒಂದು ಮನಸ್ಸಿನಲ್ಲಿ ಆಸೆ, ಆಕಾಂಕ್ಷೆ, ಏನ್ ಬೇಕೋ ಏನ್ ಸಬ್ ವರ್ಡ್ಸ್ ಯೂಸ್ ಮಾಡಿದ್ರು ಇತ್ತು. ನನಗೆ ನೇಟಿವ್ ಬಂದು ಭದ್ರಾವತಿ. ಸೊ ನೀವು ಗೌರಿಬಿದನೂರು ಕನೆಕ್ಷನ್ ಯಾವ ತರ ಬರುತ್ತೆ, ಮತ್ತೆ ಇಸ್ತೂರಿ ಫ್ಯಾಮಿಲಿ ಅವರು ನಿಮ್ಗೆ ಯಾವ ತರ ಸಪೋರ್ಟ್ ಮಾಡಿದ್ರು ಸರ್? ಬಾಂಬೆಯಲ್ಲಿ 30 ಸ್ಟೋರಿ ಬಿಲ್ಡಿಂಗ್ ಕೊಟ್ಟಾಗ ಅಲ್ಲಿ ಸೈಟ್ಗಳಿಗೆ ಕಟ್ಟೋವಾಗ ಹೋದ್ರೆ ಎಷ್ಟಿಷ್ಟು ಕಂಬಿಗಳಿರುತ್ತೆ ಅಂತಂದ್ರೆ ಇದ್ರಲ್ಲಿ ಕಾಂಕ್ರೀಟ್ ಹೆಂಗ್ ಸುರಿಲೋ ಅಂತ ಸೈಟಲ್ಲಿ ಕೇಳಿದ್ರು. ಕಂಪ್ಯೂಟರ್ಸ್ ವಿಲ್ ನಾಟ್ ರೀಪ್ಲೇಸ್ ಹ್ಯೂಮನ್ ಬ್ರೈನ್ ಅನ್ನೋದು ತುಂಬಾನೇ ಸಂತೋಷ. ಯಾವ ರೀತಿ ಯೋಚನೆ ಮಾಡಿದೆ ಅಂತಂದ್ರೆ ಮಿಡ್ ಸೈಜ್ ಆರ್ಗನೈಸೇಷನ್ ವೇರ್ ಯು ಗೆಟ್ ಲಾರ್ಜ್ ಜಾಬ್ಸ್, ಎಕ್ಸ್ಪೋಜರ್ ಟು ಲಾರ್ಜರ್ ಜಾಬ್ಸ್. ಈಗ ದೊಡ್ಡ ಆರ್ಗನೈಸೇಷನ್ ಹೋಗಿ ಸೇರದ ಅಂತಂದ್ರೆ ನಾವು ಒಂದು ಸಣ್ಣ ಇರುವೆ ತರ ಆಗೋಗ್ತೀವಿ. ಆಗಿನ ಕಾಲಕ್ಕೆ ಒನ್ ಆಫ್ ದ ಲಾರ್ಜೆಸ್ಟ್ ಜಾಬ್ ವಿಚ್ ವಾಸ್ ಬೀಯಿಂಗ್ ಹ್ಯಾಂಡಲ್ಡ್ ಅಪಾರ್ಟ್ ಫ್ರಮ್ ಇಂಡಸ್ಟ್ರೀಸ್. ಬಟ್ ನಾಲೆಡ್ಜ್ ವೈಸ್ ಒಂದು 10-15 ವರ್ಷ ಕಷ್ಟಪಟ್ರೆ ಎಷ್ಟು ನಾಲೆಡ್ಜ್ ಬರುತ್ತೋ ಅಷ್ಟನ್ನ ಒಂದು ಶಾರ್ಟ್ ಟೈಮ್ ಅಲ್ಲಿ ಡೋಸ್ ಅಲ್ಲಿ ಒಂದು ಶಾರ್ಟ್ ಕೊಟ್ಟಂಗೆ. ಈಗ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಇರುವಂತ ಟೈಟನ್ ಬಿಲ್ಡಿಂಗ್ ಹೈಯೆಸ್ಟ್ ರೇಟಿಂಗ್ ಕೊಡ್ತಿರುವಂತ ಒಂದು ಬಿಲ್ಡಿಂಗ್ ಕೂಡ ಹೌದು. ಸೊ ಅದರ ಒಂದು ವಿನ್ಯಾಸ ಕೂಡ ನೀವೇ ಮಾಡಿದ್ದು ಅಂತ ಕೇಳ್ತಾರೆ. ಹೈದರಾಬಾದ್ ಆಗ್ಲಿ, ದುಬೈಯಲ್ಲಾಗ್ಲಿ 7 ಸ್ಟೋರಿ 8 ಸ್ಟೋರಿ ಪಾರ್ಕಿಂಗ್ ಕೊಟ್ಟ ಮೇಲೆ ಆಮೇಲೆ ಬಿಲ್ಡಿಂಗ್ ಹೈಟ್ ಮಾಡ್ತಾರೆ. ಇಲ್ಲಿ ನೆಲದಿಂದ ಹೈಟ್ ಮೆಷರ್ ಮಾಡ್ತಾರೆ. ಅಲ್ಲೆಲ್ಲ ಹೊಸ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಲಾರ್ಜ್ ಸೇವಿಂಗ್ಸ್ ಹ್ಯಾವ್ ಕಮ್ ಟು ದಿ. ನಿಮ್ಮ ಆಫೀಸ್ ಈ ಒಂದು ಫೀಲ್ಡ್ ಅಲ್ಲಿ ಹೊಸದಾಗಿ ಓಪನ್ ಮಾಡ್ತಿದ್ದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ಆಕ್ಚುಲಿ ಪ್ರೈವೇಟ್ ಬಿಲ್ಡರ್ಸ್ ಯಾರ್ಯಾರು ಲ್ಯಾಂಡ್ ಇದೆಯೋ ಅವರೆಲ್ಲರೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ ಮಾಡಕ್ ಶುರು ಮಾಡೋದು. ಒಬ್ಬರೇ ಒಬ್ರು ವಾಪಸ್ ಬರೆದು ಇಂಥ ನಿಮ್ಮಂತ ಕಂಪನಿ ಕೊಡುವಂತ ಜಾಬು ನಮ್ಮಲ್ಲಿ ಸದ್ಯದಲ್ಲಿ ಇಲ್ಲಪ್ಪ. ದೊಡ್ಡ ಸೈಜ್ ಜಾಬು ಅಂತಂದ್ರೇನೆ ಒಂದ್ 25,000 ಸ್ಕ್ವೇರ್ ಫೀಟ್, 5 ಫ್ಲೋರ್, 1 ಬೇಸ್ಮೆಂಟ್, ಇಷ್ಟೇ. ಅದೇ ದೊಡ್ಡ ಜಾಬ್ಗಳು ಬೆಂಗಳೂರಲ್ಲಿ ಬರ್ತಾ ಇದೆ. ಈಗ ಚಿಕ್ಕಬಳ್ಳಾಪುರದಲ್ಲಿ ನಡೀತಿರುವಂತ ಶ್ರೀ ಸಾಯಿ ಹಾಸ್ಪಿಟಲ್ ಕೂಡ ನೀವು ವಿಭಿನ್ನ ಸ್ಟ್ರಕ್ಚರ್ ಅಲ್ಲಿ ಅದನ್ನ ಡಿಸೈನ್ ಮಾಡೋದು, ಅದನ್ನ ಯಾವ ತರ ಬ್ಯಾಲೆನ್ಸ್? ರಷ್ಯಾದಿಂದ ಅದನ್ನ ಇಂಪೋರ್ಟ್ ಮಾಡ್ಕೊಂಡು ಮುತುವರ್ಜಿ ಇಂಟೆಲಿಜೆನ್ಸ್ ಅಲ್ಲಿ 3-4 ಜನ ನಾನು ಮಾಡಕ್ ಆಗಲ್ಲ ಇದು ಅಂತಂದ್ಮೇಲೆ ನನ್ನ ಕಡೆಗೆ ಬಂತು. ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಥಿಂಕ್ ಮಾಡೋದು, ಅದನ್ನೆಲ್ಲ ಸೇರಿಸಿ ಅದಕ್ಕೊಂದು ಸರ್ಫೇಸ್ ಕೊಟ್ಟು ಸ್ಪ್ರೇ ಕಾಂಕ್ರೀಟ್ ಅಂದ್ರೆ ಹೊಸದನ್ನ ಇಂಟ್ರೊಡ್ಯೂಸ್ ಮಾಡಕ್ಕಾಗಲ್ಲ. ಈ ತಳಮಳದಲ್ಲಿ ಇಂಜಿನಿಯರಿಂಗ್ ಕೋರ್ಸ್ ಓಡಾಡ್ತಾ ಇದೆ ಇನ್ನು. ವಿ ಹ್ಯಾವ್ ನಾಟ್ ಗಾಟ್ ಓವರ್ ದಟ್. ಈಗ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಕೆಲವು ಕಡೆ ಭೂಕಂಪಗಳಾದಾಗ ಅಥವಾ ಸುನಾಮಿಗಳು ಬಂದಾಗ ಅದನ್ನ ತಡ್ಕೊಳ್ಳುವಂತ ಬಿಲ್ಡಿಂಗ್ ಟೆಕ್ನಾಲಜಿ ಕೂಡ ಅಪ್ಲೈ ಮಾಡ್ತಿರ್ತಾರೆ. ಸೊ ಅದು ಯಾವ ತರ ಟೆಕ್ನಾಲಜಿ ಬಳಸ್ತಾರೆ? ಅದನ್ನ ಐಡೆಂಟಿಫೈ ಮಾಡಕ್ ಆಗಲ್ಲ. ತುಂಬಾ ಸ್ಟ್ರಕ್ಚರಲ್ ಕಾಂಪ್ಲಿಕೇಶನ್ಸ್ ಅಂದ್ರೆ ಎಲ್ಲರಲ್ಲೂ ಇರುತ್ತೆ. ಈಗ ಮಿನ್ ಸ್ಕ್ವೇರ್ ಮಾಡಿದ್ವಿ, ಅದರಲ್ಲಿ ಕಾಂಪ್ಲಿಕೇಶನ್ ಇತ್ತು. ಆಮೇಲೆ ಟೈಟನ್ ಮಾಡಿದ್ವಿ, ಅದ್ರಲ್ಲಿ ಕಾಂಪ್ಲಿಕೇಶನ್ಸ್ ಇರುತ್ತೆ. ಯಾವ್ದು ಟಾಲ್ ರೆಸಿಡೆನ್ಶಿಯಲ್ ಬಿಲ್ಡಿಂಗ್ ಅಲ್ಲಿ ಕೆಳಗಡೆ ಪಾರ್ಕಿಂಗ್ ಇದ್ದು ಮೇಲ್ಗಡೆ ಮನೆಗಳು ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲೆಲ್ಲ ಒಂದು ಟ್ರಾನ್ಸ್ಫರ್ ಸಿಸ್ಟಮ್ ಅಂತ ಮಾಡ್ಬೇಕಾಗುತ್ತೆ. ಸರ್ ಮುಖ್ಯವಾಗಿ ಈಗ ಜನ ತುಂಬಾ ಕ್ರಿಯೇಟಿವ್ ಆಗಿ ಆಮೇಲೆ ಚೇಂಜ್ ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಇಷ್ಟಪಡ್ತಾರೆ. ದೊಡ್ಡ ಕ್ಲೈಂಟ್ಸ್ ಸಪ್ಪ ಆಗ್ಲಿ, ಪ್ರೆಸ್ಟೀಜ್ ಆಗ್ಲಿ, ಬ್ರಿಗೇಡ್ಸ್ ಆಗ್ಲಿ, ಈ ತರದವ್ರಿಗೆ ಹೋದಾಗ ಅವ್ರಿಗೆ ಯಾವುದಕ್ಕೂ ಲಿಮಿಟೇಷನ್ ಇರಲ್ಲ. ಇಟ್ ಈಸ್ ಎ ಕಂಟಿನ್ಯೂಸ್ಲಿ ಚೇಂಜಿಂಗ್ ಪ್ರೊಸೆಸ್. ಯು ಹ್ಯಾವ್ ಟು ಅಪ್ಡೇಟ್ ಯುವರ್ ನಾಲೆಡ್ಜ್ ಆಸ್ ಅಂಡ್ ವೆನ್ ನ್ಯೂ ಥಿಂಗ್ಸ್ ಡೂ ಕಮ್ ಇನ್ ಟು ಲೈಫ್. 14 ಅಂತಸ್ತು ಬಿಲ್ಡಿಂಗು 4-5 ಅಂತಸ್ತು ಒಬ್ಬೊಬ್ಬರಿಗೆ ಕೊಟ್ಟು ರೆಟ್ರೋಫಿಟಿಂಗ್ ಮಾಡಿಸಿದ್ದಾರೆ. ಸ್ವಾರಸ್ಯ ಮಾಧ್ಯಮ ಚಾನೆಲ್ಗೆ ಪ್ರೀತಿಪೂರ್ವಕವಾದ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಇಂಜಿನಿಯರ್ಸ್ ಈ ಒಂದು ದೇಶನ ಕಟ್ಟೋದ್ರಲ್ಲಿ ಅತ್ಯಂತ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಅದೇ ರೀತಿ ಸ್ಟ್ರಕ್ಚರಲ್ ಫೀಲ್ಡ್ ಅಲ್ಲಿ ಕೂಡ ಅವರದೇ ಆದ ಒಂದು ಪಾತ್ರನ ವಹಿಸ್ತಾ ಇರ್ತಾರೆ. ಸೊ ಇವತ್ತು ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ NN ನಾಗೇಂದ್ರ ಕುಮಾರ್ ಅವರು ಭಾಗವಹಿಸ್ತಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ NN ನಾಗೇಂದ್ರ ಕುಮಾರ್ ಅವರು ಸ್ಟೆರ್ಲಿಂಗ್ ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ನ ಬೆಂಗಳೂರು ವಿಭಾಗದ MD ಆಗಿ ಕಾರ್ಯನಿರ್ವಹಿಸ್ತಿದ್ದಾರೆ. ಸೊ ಸಾಕಷ್ಟು ವಿಚಾರಗಳನ್ನ ಸರ್ನ ಮಾತಾಡಿಸುವಂತ ಪ್ರಯತ್ನ ಈ ಒಂದು ಇಂಟರ್ವ್ಯೂ ತಮಗೆ ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ವೀಕ್ಷಕರೇ, ಸರ್ ನಮಸ್ಕಾರ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸರ್. ಥ್ಯಾಂಕ್ ಯು ತ್ಯಾಗರಾಜ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಸಾಕಷ್ಟು ವರ್ಷಗಳಿಂದ ಅಂದ್ರೆ ಸುಮಾರು 4 ದಶಕಗಳಿಂದ ಈ ಒಂದು ಸ್ಟ್ರಕ್ಚರಲ್ ಇಂಜಿನಿಯರ್ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದೀರಿ. ಸಾಕಷ್ಟು ಅನುಭವಗಳು, ಸಾಕಷ್ಟು ರೀತಿಯ ತಮ್ಮದೇ ಆದ ಒಂದು ನೋವುಗಳು, ಅದೇ ರೀತಿಯ ಒಂದು ಸಾಧನೆಗಳು ಸಾಕಷ್ಟು ನಿಮ್ಮ ಒಂದು ಕಣ್ಮುಂದೆ ಬರ್ತಿರ್ತದೆ. ಸೊ ಎಷ್ಟು ಖುಷಿ ಇದೆ ಸರ್ ಈ ಒಂದು ವಿಭಾಗದಲ್ಲಿ ಕೆಲಸ ಮಾಡ್ತಿರೋದು? ಪ್ರೊಫೆಷನಲಿ ದ ಬೆಸ್ಟ್ ವಿಚ್ ಐ ಕುಡ್ ಗೆಟ್. ಓಕೆ ಅಂತಂದ್ರೆ ಇದಕ್ಕಿಂತ ಹೆಚ್ಚಿಗೆ ನಾವು ಇನ್ನೇನೂ ಎಕ್ಸ್ಪೆಕ್ಟ್ ಮಾಡೋ ಹಾಗಿಲ್ಲ.
ಅಷ್ಟು ಅದರಲ್ಲಿ ನಾವು ಆ, ಸಂತೋಷ ಪಟ್ಟಿದ್ದೀವಿ, ಮಾಡ್ತಾನೂ ಇದ್ದೀವಿ. ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದೀವಿ. ಅದೇ ರೀತಿ ಈಗ ಬೆಂಗಳೂರು ವಿಭಾಗದಲ್ಲಿ ಸಾಕಷ್ಟು ನಿಮ್ಮದೇ ಆದ ಒಂದು ರೀತಿಯಲ್ಲಿ ಒಂದು ಕ್ರಿಯೇಟಿವ್ ಅಂಡ್ ಇನ್ನೋವೇಟಿವ್ ಕೂಡ ಕೆಲಸ ಮಾಡ್ತಿದ್ದೀರಿ. ಸಾಕಷ್ಟು ಬಿಲ್ಡಿಂಗ್ಗಳನ್ನ ಈಗಾಗಲೇ ನೀವು ಕಂಪ್ಲೀಟ್ ಮಾಡಿದ್ದೀರಿ. ನಿಮ್ಮ ಮುಖಾಂತರ ಇವತ್ತು ಟಾಪ್ 1 ಅಲ್ಲಿ ಅಂದ್ರೆ ನಮ್ಮ ಸ್ಟರ್ಲಿಂಗ್ ಕಂಪನಿ ಏನಿದೆ ಇವತ್ತು ಟಾಪ್ ಪೊಸಿಷನ್ ನಿಂತ್ಕೊಳ್ಳೋದು ಕೂಡ ತಾವು ನೇರ ಕಾರಣ ಆಗ್ತೀರಿ. ಸೊ ಅದ್ರ ವಿಚಾರ ಮಾತಾಡ್ತಾರೆ ಸರ್. ಈಗ ಸೌತ್ ಇಂಡಿಯನ್ ಭಾಗದಲ್ಲಿ ಒಂದು ವಿಶೇಷವಾದ ಸ್ಥಾನ ನಾನು ತುಂಬ ಕಷ್ಟಪಟ್ಟು ಪಡ್ಕೊಂಡಿರೋದು. ಅದು ಹಾಗೆ ಬರೋದಿಲ್ಲ. ಪ್ರತಿ ಪ್ರಾಜೆಕ್ಟ್ ಮಾಡುವಾಗಲೂ ಯಾವ ರೀತಿ ಹೊಸತನ ತರಬೇಕು, ಯಾವ ರೀತಿ ಇನೋವೇಷನ್ಸ್ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಸೊಲ್ಯೂಷನ್ಸ್ ಕೊಡಬೇಕು. ಅದನ್ನು ಕೊಡುವಾಗ ಬರೀ ಸೊಲ್ಯೂಷನ್ ಒಂದೇ ಅಲ್ಲ, ಅದರದ್ದು ಅನಾಲಿಟಿಕಲ್ ಮಾಡೆಲ್ ಮಾಡಬೇಕು. ಆ ಅನಾಲಿಟಿಕಲ್ ಮಾಡೆಲಲ್ಲಿರೋ ತಪ್ಪುಗಳನ್ನೆಲ್ಲ ಸರಿ ಮಾಡಿಕೊಂಡು ಕರೆಕ್ಟಾಗಿ ಬಿಹೇವಿಯರ್ ತಗೊಂಡು ಬಂದ ಮೇಲೆ ಅದನ್ನು ಮತ್ತೆ ಡೀಟೇಲಿಂಗ್ ಅಂತ ಮಾಡ್ತೀವಿ. ಅದರಲ್ಲಿರೋ ಸೈಜಸ್ ಆಗಲಿ, ಕಾಲಮ್ ಸೈಜ್ಗಳಾಗಲಿ, ಬೀಮ್ ಸೈಜ್ಗಳಾಗಲಿ, ಸಿಸ್ಟಮ್ಸ್ ಆಗಲಿ, ಅದ್ರ ಬಿಹೇವಿಯರು ಎಲ್ಲನೂ. ಮುಂಚೆ ತುಂಬ ಕಡಿಮೆ ಕಂಪ್ಯೂಟರ್ ಯೂಸ್ ಮಾಡ್ತಿದ್ವಿ. ಆ ಕಾಲದಿಂದ ಬಂದವರು ನಾವು. ಪಿ ಸಿಗಳೇ ಇರಲಿಲ್ಲ ಆವಾಗ. ನಾವು ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಪ್ರೊಫೆಷನ್ ಮಾಡ್ತಾ ಇದ್ದಿದ್ದು. ಆವಾಗ ಒಂದು ಪ್ರಾಜೆಕ್ಟ್ಸು ಅದೇ ಥರ ಕಡಿಮೆ ಡಿಪೆಂಡೆನ್ಸಿ ಆನ್ ಕಂಪ್ಯೂಟರ್ಸ್ ಇರ್ತಿತ್ತು. ಲಾರ್ಜ್ ಸೈಜ್ ಜಾಬ್ಸ್ಗೆ ಒಂಥರ ಲ್ಯಾಟ್ರಲ್ ಲೋಡ್ ಅನಾಲಿಸಿಸ್ ಅಂದರೆ ವಿಂಡು ಅರ್ಥಬೇಕು ಬಂದಾಗ ಆ ಬಿಲ್ಡಿಂಗ್ ಹೇಗೆ ಬಿಹೇವ್ ಆಗುತ್ತೆ ಅಂತ ತಿಳ್ಕೊಂಡು ಉಳಿದದ್ದನ್ನು ನಮಗೆ ತಿಳಿದಿರೋ ನಾಲೆಡ್ಜಲ್ಲಿ ಮಾಡ್ತಾ ಇತ್ತು. ಕಂಪ್ಯೂಟರ್ಸ್ ಬಂದ ಮೇಲೆ ಪ್ರೊಫೆಷನ್ ಕಂಪ್ಲೀಟ್ಲಿ ಚೇಂಜ್ ಆಗಿದೆ. ಆದರೆ ಕಂಪ್ಯೂಟರ್ಸ್ ವಿಲ್ ನಾಟ್ ರೀಪ್ಲೇಸ್ ಹ್ಯೂಮನ್ ಬ್ರೈನ್ ಅನ್ನೋದು ತುಂಬಾ ಸಂತೋಷ. ಯಾಕೆಂದರೆ ನಾವು ಏನು ಫೀಡ್ ಮಾಡ್ತೀವೋ ಅದು ನಮಗೆ ವಾಪಸ್ ಕೊಡುತ್ತೆ. ಸೊ ಫೀಡ್ ದಿ ಗಾರ್ಬೇಜ್, ಯು ಗೆಟ್ ದಿ ಗಾರ್ಬೇಜ್. ಸೊ ಆ ದೃಷ್ಟಿಯಲ್ಲಿ ನಾವು ಏನು ಫೀಡ್ ಮಾಡ್ತೀವಿ ಅನ್ನೋದು ಮೊದಲು ತಿಳ್ಕೋಬೇಕು. ಅದಾದಮೇಲೆ ನಾವು ಕಂಪ್ಯೂಟರ್ಸ್ನ ಬಳಸ್ಕೋಬೇಕು. ಈ ಮುಖ್ಯವಾಗಿ ನಮ್ಮ ಪಾತ್ರ ಎಲ್ಲಿ ಬರುತ್ತೆ ಅಂತಂದರೆ, ಎಲ್ಲೆಲ್ಲಿ ಸರಿಯಾದ ಜಾಗಗಳಲ್ಲಿ ಕಾಲಮ್ಸ್ ಇಡಬೇಕು, ಅದಕ್ಕೆ ವಿಂಡ್ ಆ್ಯಂಡ್ ಅರ್ಥಕ್ವೇಕ್ ಫೋರ್ಸ್ ಆದಾಗ ಎಲ್ಲಿ ಅದರಿಂದ ಟಾರ್ಷನ್ನು, ಟ್ವಿಸ್ಟು ಈ ಥರ ಬರುತ್ತೆ ಅಂತ ತಿಳ್ಕೊಂಡು ಅಲ್ಲೆಲ್ಲ ಹೆವಿಯರ್ ಎಲಿಮೆಂಟ್ಸ್ ಹಾಕ್ಕೊಂಡು ಆ ಫೋರ್ಸ್ನ ರೆಸಿಸ್ಟ್ ಮಾಡೋ ಥರ ಕೋಡ್ಸು ಎಲ್ಲ ತುಂಬಾ ಡೀಟೇಲಾಗಿ ರಿವಿಷನ್ ಆಗ್ತಾ ಇರುತ್ತೆ. ಆದಂಗೆ ನಾವು ನಮ್ಮ ಸ್ಕಿಲ್ಸನ್ನು ಅಪ್ಡೇಟ್ ಮಾಡ್ಕೊಳ್ತಾನೆ ಇರಬೇಕು. ಈ ರೀತಿ ಮಾಡ್ತಾ ಹೋಗೋದ್ರಿಂದ ವಿ ವಿಲ್ ರಿಮೈನ್ ಇನ್ ದಿ ಮಾರ್ಕೆಟ್ ಆ್ಯಸ್ ಡಿಮಾಂಡೆಡ್. ನಾನು ಕಲ್ತ್ಬಿಟ್ಟಿದ್ದೀನಿ ಅಷ್ಟೇ ನಮ್ಮದು ಅಂತಂದರೆ ಆಗೋದಿಲ್ಲ. ನಾವು ಕಲಿತಾನೇ ಇರಬೇಕು. ಎಷ್ಟು ಓದಿದ್ರೂ ಸಾಕಾಗೋದಿಲ್ಲ. ಅದೇ ರೀತಿಯಲ್ಲಿ ಹೊಸದನ್ನು ಅಡಾಪ್ಟ್ ಮಾಡ್ಕೊಳ್ಳೋ ಮನಸ್ಥಿತಿನೂ ನಮ್ಮಲ್ಲಿ ಇರಬೇಕು. ಇಲ್ಲ ಅದೇ ನಾನು ಮಾಡಿಲ್ಲ, ಇವತ್ತು ನಾನು ಮಾಡೋದಿಲ್ಲ ಇದನ್ನು ಅಂತಂದರೆ ದೆನ್ ವಿ ವಿಲ್ ನಾಟ್ ಬಿ ರೆಕಗ್ನೈಸ್ಡ್ ಆಸ್ ಗುಡ್ ಅಂತ ಅಂದ್ಬಿಟ್ಟು. ಸೊ ಸರ್ವೇ ಸಾಮಾನ್ಯವಾಗಿ ಸರ್ ಈಗ 1970 ಆ ಒಂದು ರೇಂಜಲ್ಲಿ ಎಜುಕೇಶನ್ಗೆ ಅಷ್ಟು ಪ್ರಿಫರೆನ್ಸ್ ಇದೆ, ಅದು ಎಸ್ಪೆಷಲಿ ಗ್ರಾಮೀಣ ವಿಭಾಗದಲ್ಲಿ. ಸೊ ನೀವು ಆ ಒಂದು ದಿನಮಾನಗಳಲ್ಲಿ ಒಂದು ಎಜುಕೇಶನ್ ಮಾಡ್ತೀರಿ. ಸೊ ಅಷ್ಟು ಈಸಿ ಆದ ಮಾತಲ್ಲ. ಅದೇ ನಿಮ್ಮ ಕುಟುಂಬದಲ್ಲಿ ಎಜುಕೇಶನ್ಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತಾ ಇದ್ರು ಸರ್ ಆ್ಯಕ್ಚುಲಾಗಿ? ಆ ಥರ ಹೆಚ್ಚಾಗಿ ಸಪೋರ್ಟ್ ಇರಲಿಲ್ಲ. ಆಸಕ್ತಿ ಇದೆಯಾ ಅಷ್ಟೇ ನೋಡ್ತಾ ಇದ್ದಿದ್ದು. ಬಟ್ PUC ಆಗುವಷ್ಟರೊಳಗೆ ತುಂಬ ಚಿಕ್ಕ ವಯಸ್ಸಿತ್ತು. ಇಷ್ಟು ಚಿಕ್ಕ ವಯಸ್ಸಿಗೆ ನಾವು ಊರು ಬಿಟ್ಟು ಹೋಗೋದು ಬೇಡ ಅಂತಂದ್ಬಿಟ್ಟು ಊರಲ್ಲೇ ಇರೋ BSc ಮಾಡಿಸಿದ್ರು. BSc ಮಾಡಿದ್ಮೇಲೆ ಇಂಜಿನಿಯರಿಂಗ್ಗೆ ಹೋಗೋಣ ಅಂತ ಒಂದು ಮನಸ್ಸು ಬಂತು. ನೀವು ಕನಸು ಕಟ್ಟಿದ್ರೆ ಇಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳ್ಬಿಟ್ಟು? ಆ ಥರ ಏನಿರಲಿಲ್ಲ, ಮುಂಚೆ ಅನ್ಕೊಂಡಿರ್ಲಿಲ್ಲ. ಬಟ್ ಇಂಜಿನಿಯರಿಂಗ್ ಸೇರಿದೆ. ಇಂಜಿನಿಯರಿಂಗ್ ಸೇರಿದಾಗ ನನಗೆ ದಾವಣಗೆರೆಯಲ್ಲಿ ಸೀಟ್ ಅಲಾಟ್ ಆಯಿತು. ಆವಾಗ ಈಗಿದ್ದಷ್ಟು ಕಾಂಪಿಟೇಷನು ಎಲ್ಲ ಇರ್ತಿರ್ಲಿಲ್ಲ. ಆವಾಗ ಸಿಕ್ಕಿದ ಮೇಲೆ ಅಲ್ಲಿ ತುಂಬ ಲೈಫ್ ಎಜುಕೇಷನಲ್ಲಿ ತುಂಬ ಚೇಂಜ್ ಆಯಿತು. ಅಲ್ಲಿ ಬೆಳೀತಾ
ಒಂದೊಂದು ವರ್ಷದಲ್ಲಿ ನೀವು ಹೆಚ್ಚಿಗೆ ಮಾರ್ಕ್ಸ್ ತಗೊಂಡು ಅದಾದ್ಮೇಲೆ ರ್ಯಾಂಕ್ ರ್ಯಾಂಕ್ ತಗೊಳ್ಳೋವಾಗ್ಲೂ ತುಂಬಾನೇ ಕಷ್ಟಪಟ್ಟಿದ್ದೀವಿ. Okay. ಇಟ್ ಈಸ್ ನಾಟ್ ದಟ್ ಇಟ್ ಜಸ್ಟ್ ಕಮ್ಸ್ ಔಟ್ ಲೈಕ್ ದಟ್. ಪ್ರಾಜೆಕ್ಟ್ ವರ್ಕ್ ಮಾಡೋವಾಗ್ಲೂ ಅಷ್ಟೇ, ಮೇಷ್ಟ್ರು ಏನೋ ಹೇಳಿದ್ರೆ ಅದ್ರದ್ದು 4 ಪಟ್ಟು ನಾವೇ ಕೆಲಸ ಮಾಡಿ ಅದನ್ನ ಪ್ರೆಸೆಂಟೇಷನ್ ಮಾಡಿದಾಗ ಇಷ್ಟೆಲ್ಲ ನಿಮ್ಗೆ ಹೇಳ್ಕೊಟ್ಟೇ ಇರ್ಲಿಲ್ಲಪ್ಪ ನಾವು ಅಂತಂದ್ರು. ಹಾಗೆ ಅದಾದ್ಮೇಲೆ ಮನಸ್ಸಿನಲ್ಲಿ ಏನನ್ನಿಸ್ತು ಅಂತಂದ್ರೆ ಇನ್ನೇನಾದ್ರೂ ಒಂದು ಒಳ್ಳೆ ಓದ್ಬೇಕು, ಒಳ್ಳೆ ಇನ್ಸ್ಟಿಟ್ಯೂಟಲ್ಲಿ ಓದ್ಬೇಕು. ನಾವು ಓದಿರೋದು ದಾವಣಗೆರೆಯಲ್ಲಿ ಗೌರ್ಮೆಂಟ್ ಕಾಲೇಜು, ಒಂದು ಒಳ್ಳೆ ಕಾಲೇಜಲ್ಲಿ ನಾವು ಓದ್ಬೇಕು ಅಂತ ಮನಸ್ಸಿನಲ್ಲಿತ್ತು. ಆವಾಗ ನಮ್ಮ ಪ್ರೊಫೆಸರ್ ಒಬ್ಬರು ಬಂದು ಅಲ್ಲಿ ನೋಟಿಸ್ ಬೋರ್ಡಲ್ಲಿ IIT ಅಂತಿದೆ ಅದಕ್ಕೆ ಅಪ್ಲೈ ಮಾಡುವಂಥದ್ದು. ಆವಾಗ ನಮಗೆಲ್ಲ ಇಂಡಿವಿಜುವಲ್ IITs ಅಲ್ಲಿ ಅಪಿಯರ್ ಆಗಬೇಕಾಗಿತ್ತು. ಸೊ ಅದು ಏನಾಯ್ತು, ನಮಗೆ ಒಂಥರ ರೀ ಎಕ್ಸಾಮ್ ತರ ಆದಂಗಾಗಿ ಒಂದೊಂದು IIT ಹೋದಾಗ ಒಂದೊಂದು ಸಬ್ಜೆಕ್ಟ್ ಅಲ್ಲಿ ಸೆಲೆಕ್ಟ್ ಆಗಿ ಬಾಂಬೆ IIT ಬಂದಾಗ ಸ್ಟ್ರಕ್ಚರಲ್ ಸೆಲೆಕ್ಟ್ ಆಯ್ತು. ಅಲ್ಲಿ ಫೀಸ್ ಕಟ್ಟಿ ಮನೆಗೆ ಬರೋ ಅಷ್ಟೊತ್ತಿಗೆ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಸೀಟ್ ಬಂದಿದೆ ಅಂದ್ರೆ ಬಟ್ ಆಗಿನ ವಯಸ್ಸಿನಲ್ಲಿ ನಾವು ಬಾಂಬೆಗೆ ಹೋಗೋಣ ಅಂತ ಬಾಂಬೆಗೆ ಹೊರಟಿದ್ವಿ. ಈಗ ನಿಮ್ಮ ನೇಟಿವ್ ಬಂದು ಭದ್ರಾವತಿ, ಸೊ ನೀವು ಗೌರಿಬಿದನೂರು ಕನೆಕ್ಷನ್ ಯಾವ ತರ ಬರುತ್ತೆ, ಮತ್ತೆ ಇಸ್ತೂರಿ ಫ್ಯಾಮಿಲಿಯವರು ನಿಮ್ಗೆ ಯಾವ ತರ ಸಪೋರ್ಟ್ ಮಾಡಿದ್ರು ಸರ್? ಈಗ ಭದ್ರಾವತಿ ಅಂತಂದ್ರೆ ನಮ್ಮ ತಂದೆಯವರು ಭದ್ರಾವತಿ ಪೇಪರ್ ಮಿಲ್ಸ್ ಅಲ್ಲಿ ಸೂಪರಿಂಟೆಂಡೆಂಟ್ ಕೆಲಸ ಮಾಡ್ತಿದ್ರು. ನನಗೆ ಒಬ್ಬ ಅಕ್ಕ, 3 ಅಣ್ಣಂದ್ರು, ನಾನು 4ನೇವನು. ಅವರು ಅಲ್ಲಿ ಒಳ್ಳೆ ಹುದ್ದೆಯಲ್ಲಿದ್ರು. ಏನೋ ಕಾಲಾಂತರದಿಂದ ಅವರು ಮರಣ ಹೊಂದಿದ್ರಿಂದ ಎಲ್ಲರೂ ಒಂಥರ ಅನಾಥರಾದಂಗೆ ಆಗೋಗ್ತೀವಿ ಅಂತ ಅಂದ್ಬಿಟ್ಟು ಸೋದರ ಮಾವ ಇಸ್ತೂರು ಸುಬ್ಬಯ್ಯ ಶೆಟ್ಟಿ, ಅಂದ್ರೆ ಇಸ್ತೂರು ಸುಬ್ಬಯ್ಯ ಸೋದರ ಮಾವ, ಇಸ್ತೂರು ಸುಬ್ಬಯ್ಯ ಶೆಟ್ಟಿ ಅವರ ಅಕ್ಕನೇ ನಮ್ಮ ತಾಯಿ. ಓಕೆ. ಸೊ ಅವರು ನಮ್ಮನ್ನ ಕರ್ಕೊಂಡು ಬಂದು ಗೌರಿಬಿದನೂರಲ್ಲಿ ಓದಿಸಿದ್ದು. ನಮ್ಮ ಅಣ್ಣ ಅವರು ಅಕ್ಕ ಅವ್ರಿಗೆ ಮದುವೆ ಮಾಡಿದ್ರು. ಅದಾದ್ಮೇಲೆ ಅಣ್ಣ ಅವರು ವ್ಯಾಸಂಗಕ್ಕೆ ಹೋಗ್ಬೇಕು ಅಂತ ಬೆಂಗಳೂರಿಗೆ ಬಂದಿದ್ರು. BSc ಮುಗಿಸಿ ಮತ್ತೆ ಗೌರಿಬಿದನೂರಿಗೆ ಬಂದು ಅವರು ಒಂಥರ ತ್ಯಾಗ ಮಾಡಿದ್ರು. ಅಂತಂದ್ರೆ ಅವರು ಡಾಕ್ಟರ್ ಆಗಬೇಕು ಅಂತ ಇದ್ದವರು ಪರಿಸ್ಥಿತಿಗಳು ನೋಡಿ ಅಂಗಡಿ ಓಪನ್ ಮಾಡಿದ್ರೆ ಅಟ್ಲೀಸ್ಟ್ ನಿಭಾಯಿಸ್ಕೊಳ್ತೀವಿ ಅನ್ನೋ ದೃಷ್ಟಿಯಲ್ಲಿ ಅಂಗಡಿ ಶುರು ಮಾಡಿದ್ರು. ಅದಾದ್ಮೇಲೆ ಅಲ್ಲಿವರೆಗೂ ಒಂದು ಹೆಚ್ಚು ಕಡಿಮೆ 56ರಿಂದ ಹಿಡಿದು 71ರವರೆಗೂ ಮಾವರ ಮನೆಯಲ್ಲೇ ಇದ್ದಿದ್ದು. 72ರಲ್ಲಿ ಒಂದು ಮನೆ ಕಟ್ಕೊಂಡು ಅಣ್ಣವರು ನಮ್ಮನ್ನ ಓದಿಸಿದ್ರು. ನಾನು, ನಮ್ಮ ಅಣ್ಣ ಇನ್ನೊಬ್ಬರು ಸತ್ಯಪ್ರಕಾಶ್ ಅಂತಿದ್ದಾರೆ, ಅವ್ರನ್ನಿಬ್ಬರನ್ನು ಇಂಜಿನಿಯರಿಂಗ್ ಮಾಡಿಸಿದ್ರು. ಅವನು ಮಂಡ್ಯದಲ್ಲಿ ಮಾಡ್ದ, ನಾನು ದಾವಣಗೆರೆಯಲ್ಲಿ ಮಾಡಿದೆ. ದಾವಣಗೆರೆಯಲ್ಲಿ ಗೌರ್ಮೆಂಟ್ ಕಾಲೇಜ್ ಇದ್ರಿಂದ ಫೀಸ್ ಕಡಿಮೆ, ಮಂಡ್ಯ ಸ್ವಲ್ಪ ಪ್ರೈವೇಟ್ ಕಾಲೇಜ್ ಆದ್ರೆ ಸ್ವಲ್ಪ ಫೀಸ್ ಹೆಚ್ಚು. ಸೊ ಆ ಖರ್ಚುಗಳನ್ನ ಇಬ್ಬರನ್ನ ನಿಭಾಯಿಸ್ಕೊಂಡು ಮಾಡಿತಾ ಇತ್ತು. ನಂತರ ನೀವು ಈಗ IIT ಸೀಟ್ ಆಗುತ್ತೆ, ಕೋರ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತೀವಿ. ಸೊ ಮೊದಲನೇದಾಗಿ ನೀವು ಜಾಬ್ಗೆ ಅಂತ ಹೋದಾಗ ಸಿಕ್ಕಿದ ಕೆಲಸ ಇದೇ ಕಂಪ್ನಿದಲ್ಲ ಅಥವಾ ಬೇರೆ? ಹಾಗಲ್ಲ, ಈಗ ನನಗೆ ಮುಂಚಿನಿಂದ ನಾನು ಸ್ಟ್ರಕ್ಚರಲ್ ಇಂಜಿನಿಯರ್ ಆಗಿ ವರ್ಕ್ ಮಾಡಲೇಬೇಕು ಅಂತ ಒಂದು ಮನಸ್ಸಿನಲ್ಲಿ ಆಸೆ, ಆಕಾಂಕ್ಷೆ, ಏನ್ ಬೇಕೋ ಏನ್ ಸಬ್ ವರ್ಡ್ಸ್ ಯೂಸ್ ಮಾಡಿದ್ರು ಇತ್ತು ನನಗೆ. ಸೊ ಆ ದೃಷ್ಟಿಯಲ್ಲಿ ಯಾವ ರೀತಿ ಯೋಚನೆ ಮಾಡಿದೆ ಅಂತಂದ್ರೆ, ಮಿಡ್ ಸೈಜ್ ಆರ್ಗನೈಸೇಷನ್ ವೇರ್ ಯು ಗೆಟ್ ಲಾರ್ಜ್ ಜಾಬ್ಸ್, ಎಕ್ಸ್ಪೋಜರ್ ಟು ಲಾರ್ಜರ್ ಜಾಬ್ಸ್. ಈಗ ದೊಡ್ಡ ಆರ್ಗನೈಸೇಷನ್ ಹೋಗಿ ಸೇರದ ಅಂತಂದ್ರೆ ನಾವು ಒಂದು ಸಣ್ಣ ಇರುವೆ ತರ ಆಗೋಗ್ತೀವಿ. ಸೊ ಮಿಡ್ ಲೆವೆಲ್ ಆರ್ಗನೈಸೇಷನ್ ಹೋದ್ರೆ ಎಲ್ಲವನ್ನು ಅನುಕೂಲವಾಗಿ ಕಲಿಬಹುದು ಅಂತ ಒಂದು. ಆಮೇಲೆ ವೆರೈಟೀಸ್ ಆಫ್ ಜಾಬ್ಸ್ ಸಿಗುತ್ತೆ. ಅಂದ್ರೆ ಒಬ್ರು ಯಾರೋ ಹಾಸ್ಪಿಟಲ್ ಬಿಲ್ಡಿಂಗ್ ಮಾಡ್ತಿರ್ತಾರೆ, ಇನ್ನೊಬ್ರು ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಮಾಡ್ತಿರ್ತಾರೆ, ಇನ್ನೊಬ್ರು ಸ್ಟೇಡಿಯಂ ಮಾಡ್ತಿರ್ತಾರೆ. ಈ ತರ ವೇರಿಯೇಷನ್ಸ್ ಇನ್ ದಿ ಕ್ಲಾಸ್ ಬಿಲ್ಡಿಂಗ್ಸ್ ಎಕ್ಸ್ಪೋಜರ್ ಬರುತ್ತೆ. ಎಲ್ಲವನ್ನೂ ನಾನೇ ಮಾಡಬೇಕು ಅಂತಲ್ಲ, ಹೇಗೆ ಮಾಡಬೇಕು ಅಂತ ತಿಳ್ಕೊಂಡ್ರೆ ಮುಂದೆ ಇಂಪ್ಲಿಮೆಂಟ್ ಮಾಡಿಸ್ಕೋಬಹುದು ಅನ್ನೋ ಸ್ಥಿತಿಯಲ್ಲಿ ಒಂದು ಮಿಡ್ ಲೆವೆಲ್ ಆರ್ಗನೈಸೇಷನ್. ಬಾಂಬೆಲಿ ಟಾಟಾ ಕನ್ಸಲ್ಟೆನ್ಸಿ ತಗೊಂಡ್ರೆ 500 ಜನ ಇರ್ತಾರೆ. ನಮ್ಮ ಕಂಪ್ನಿ ಹಾಗಲ್ಲ, ಅವಾಗಲೇ ಒಂದು 30-35 ಜನದ್ದು ಇದ್ದಿದ್ದ ಕಂಪ್ನಿ ಅಷ್ಟೇ. ಈಗ 150ವರೆಗೂ ಬೆಳೆದಿದೆ. ಬಟ್
ಆವಾಗ ಒಂದು 35-40 ಜನ ಇದ್ದಿದ್ದ ಕಂಪನಿ. ಅದರಲ್ಲಿ ನನಗೆ ಎಕ್ಸ್ಪೋಜರ್ ಚೆನ್ನಾಗಿ ಬರುತ್ತೆ ಅಂತ ಒಂದು ರೀತಿಯಲ್ಲಿ. ನನ್ನ ಇನ್ಕ್ವಿಸಿಟ್ನೆಸ್ ಹೇಗಿತ್ತು ಅಂತಂದ್ರೆ ಅವ್ರು ಏನ್ ಮಾಡ್ತಿದ್ದಾರೆ, ಇವ್ರು ಏನ್ ಮಾಡ್ತಿದ್ದಾರೆ, ಇವ್ರು ಏನ್ ಮಾಡ್ತಿದ್ದಾರೆ ಅಂತ ನೋಡಿ ತಿಳ್ಕೊಳ್ಳೋ ಇನ್ಕ್ವಿಸಿಟ್ನೆಸ್ ಇತ್ತು. ತುಂಬಾ ಹೆಚ್ಚಾಗಿರ್ತಾ ಇತ್ತು. ಆ ದೃಷ್ಟಿಯಲ್ಲಿ ಕಲಿಯೋದು ಫಾಸ್ಟ್ ಆಗಾಯ್ತು. ನಾನು 1 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದಾಗಲೇ 30 ಸ್ಟೋರಿ ಬಿಲ್ಡಿಂಗ್ ಬಾಂಬೆಯಲ್ಲಿ ಕೊಟ್ಟರು. ಅಂದ್ರೆ ಫಸ್ಟ್ ವರ್ಕ್ ಮಾಡಿದ್ದು ಬಾಂಬೆಯಲ್ಲಿ. ಬಾಂಬೆಯಲ್ಲಿ 30 ಸ್ಟೋರಿ ಬಿಲ್ಡಿಂಗ್ ಕೊಟ್ಟಾಗ ಅಲ್ಲಿ ಸೈಟ್ಗಳಿಗೆ ಕಟ್ಟೋವಾಗ ಹೋದ್ರೆ ಎಷ್ಟಿಷ್ಟು ಕಂಬಿಗಳಿರುತ್ತೆ ಅಂತಂದ್ರೆ ಇದ್ರಲ್ಲಿ ಕಾಂಕ್ರೀಟ್ ಹೆಂಗ್ ಸುರಿಲೋ ಅಂತ ಸೈಟಲ್ಲಿ ಕೇಳಿದ್ರು. ಆವಾಗಿಂದ ಸ್ವಲ್ಪ ಮಾಡ್ರೇಷನ್ ಮಾಡಿಕೊಂಡು ಡೀಟೇಲಿಂಗ್ ಎಲ್ಲ ಚೆನ್ನಾಗಿ ಅಳವಡಿಸ್ಕೊಂಡು ಕಾಂಕ್ರೀಟ್ ಹೋಗೋ ಹಂಗೆ ಡಿಸೈನ್ ಮಾಡೋದನ್ನ ಪ್ರಾಕ್ಟಿಕಲ್ ಆಗಿ ನೋಡಿ ಕಲ್ತಿದ್ದಾಯ್ತು. ಸೊ ಹೀಗೆ ಅದರಲ್ಲಿ ನನ್ನ ಹ್ಯಾಂಡ್ಲಿಂಗ್ ಕೇಪಬಿಲಿಟೀಸ್ ನೋಡಿಬಿಟ್ಟು ನಮ್ಮ ಬಾಸ್ ಅವ್ರಿಗೆ, ಅದೇ ನಮ್ಮ ಕಂಪ್ನಿಗೇನೆ ಇಂದ್ರಪ್ರಸ್ಥ ಇಂಡೋರ್ ಸ್ಟೇಡಿಯಂ ಅಂತ ಹೇಳ್ಬಿಟ್ಟು ಡೆಲ್ಲಿಯಲ್ಲಿ ಏಷ್ಯಾಡ್ 82 ಬಂತು. ಸೊ ಮುಂಬೈಲಿ ಎಷ್ಟು ವರ್ಷ ಕೆಲಸ ಮಾಡಿದ್ರಿ? 2.5 ವರ್ಷ. 2 ವರ್ಷ ಕೆಲಸ ಮಾಡಿ. ಸೊ ಮುಂಬೈಲಿ ಕೆಲಸ ಮಾಡ್ತಿದ್ರೆ ಈಗ ಮತ್ತೆ ಡೆಲ್ಲಿಗೆ ಹೋಗುವಂತ ಒಂದು ಪರಿಸ್ಥಿತಿ ಯಾಕೆ ಬರುತ್ತೆ ನಿಮಗೆ? ಅದೇ ಈಗ ಏನಾಯ್ತು ಅಂತಂದ್ರೆ ಆಫೀಸಲ್ಲಿ ಯಾರು ದಕ್ಷರು ಅದನ್ನು ನೋಡ್ತಾರೆ. ಆಮೇಲೆ ಹೌ ಹಿ ಹ್ಯಾಸ್ ಬೀನ್ ಏಬಲ್ ಟು ಹ್ಯಾಂಡಲ್ ಕ್ಲೈಂಟ್ಸ್ ಅನ್ನೋದನ್ನು ನೋಡಿ ಅವರು ನನಗೆ ನಾನು ಬೇಡ, ನಾನು ಬ್ಯಾಂಗ್ಳೂರ್ಗೆ ಹೋಗ್ಬೇಕು, ನಾನು ಬೆಂಗಳೂರಲ್ಲಿ ಶುರು ಮಾಡಬೇಕು ಅಂದಾಗ 1 ತಿಂಗಳು ಹೋಗು ನೀನು ಡೆಲ್ಲಿಗೆ, ನೀನು ಇಷ್ಟ ಆಯ್ತಾ ಇರು, ಇಲ್ದಿದ್ರೆ ನಾವು ಬೇರೆ ಏನಾದರೂ ಮಾಡ್ತೀವಿ ಅಂತಂದು. ಆ 1 ತಿಂಗಳು ನಾನು ಹೋದಾಗ ಇನಿಷಿಯಲ್ ಪೀರಿಯಡ್ ಅಗದು ಇಲ್ಲ ಏನು, ಆ ಪೀರಿಯಡ್ ಅಲ್ಲಿ ಡಿಸೈನ್ ಮಾಡೋದಕ್ಕೆ ಅಲ್ಲಿ ಹೋಗಿ ತುಂಬಾ ದೊಡ್ಡ ಜಾಬ್. ಆಗಿನ ಕಾಲಕ್ಕೆ ಒನ್ ಆಫ್ ದ ಲಾರ್ಜೆಸ್ಟ್ ಜಾಬ್ ವಿಚ್ ವಾಸ್ ಬೀಯಿಂಗ್ ಹ್ಯಾಂಡಲ್ ಅಪಾರ್ಟ್ ಫ್ರಮ್ ಇಂಡಸ್ಟ್ರೀಸ್ ಬೇಕಾದಷ್ಟು ಇರುತ್ತೆ. ಬಿಲ್ಡಿಂಗ್ಸ್ ಅಲ್ಲಿ ತುಂಬಾನೇ ದೊಡ್ಡ ಪ್ರಾಜೆಕ್ಟ್. ಅಂಥದ್ರಲ್ಲಿ 5 ಸೂಪರಿಂಟೆಂಡೆಂಟ್ ಇಂಜಿನಿಯರ್ಸ್ ಇರ್ತಿದ್ರು ಆ ಜಾಬ್ ಸೂಪರ್ವೈಸ್ ಮಾಡೋದಕ್ಕೆ. ಈ ಸೆಕ್ಷನ್ ಹೋಗ್ನು, ಈ ಸೆಕ್ಷನ್ ಹೋಗ್ನು, ಈ ಸೆಕ್ಷನ್ ಹೋಗ್ನು, ಈ ಥರ ಅಂಥವ್ರನ್ನೆಲ್ಲ ನಿಭಾಯಿಸ್ಕೊಂಡು ಮಾತಾಡಿಕೊಂಡು ನೋಡಿದ್ದನ್ನ ನಮ್ಮ ಬಾಸ್ ಅವರು ಮಾಡಿ, ವೈ ಡೋಂಟ್ ಯು ಗೋ ಬ್ಯಾಕ್ ಟು ಡೆಲ್ಲಿ, ಆಫ್ಟರ್ ದಟ್ ವಿಲ್ ಸಿ ವಾಟ್ ಟು ಡೂ ಅಂತಂದಿದ್ದು. ಆವಾಗ ನಾನು ಬಂದು ನಮ್ಮ ಅಣ್ಣವ್ರನ್ನೆಲ್ಲ ಕೇಳಿ, ಅವರು ಅಂತ ಆಪರ್ಚುನಿಟಿ ಅದಷ್ಟು ಕಡೆ ಬಂದಿದ್ದಾಗ ಯಾಕೆ ಬಿಡ್ತೀಯ, ಹೋಗು ಪರವಾಗಿಲ್ಲ 2 ವರ್ಷ ತಾನೆ ಅಂತೇಳಿ ಆವಾಗ ಡೆಲ್ಲಿಗೆ ಹೋಗಿ. ಸೊ ಡೆಲ್ಲಿ ಸಾಕಷ್ಟು ಪ್ರೆಷರ್ ತುಂಬಾ ಇರ್ತಾ ಇತ್ತು. ಅಂದ್ರೆ ಡೈಲಿ ಒಂದು 18 ಅವರ್ ನೀವು ಕೆಲಸ ಮಾಡ್ತೀರಿ ನಾವು ಚೆನ್ನಾಗಿ ಕೇಳ್ಪಟ್ಟಿದ್ದಾರೆ. ಸೊ ಆ ಡೇಸ್ ಯಾವ ತರ ಇರ್ತಾ ಇತ್ತು? ಅದು ಹೇಗೆ ಅಂತಂದ್ರೆ ಈ 5 ನನಗೆ ಡಿಸೈನ್ ಟೀಮ್ ಅಂತ ಅಂದ್ರೆ ಡೀಟೇಲಿಂಗ್ ಟೀಮ್ ಅಂತ ಕೊಟ್ಟಿದ್ರು. ಡಿಸೈನ್ ನಾನು ಮಾಡ್ತಾ ಇದ್ದೆ. ಆಮೇಲೆ ಸೈಟ್ ಸೂಪರ್ವಿಷನ್ಗೆ 1 ಜನ ಇಟ್ಟಿದ್ರು. ಬಟ್ ಏನಾಗ್ತಿತ್ತು ಅಂದ್ರೆ ಪ್ರತಿಯೊಂದಕ್ಕೂ ನನ್ನ ಹತ್ರ ಬಂದು ಕೇಳ್ತಾ ಇದ್ರು. ಆ ಕೇಳೋದನ್ನ ಅವ್ರಿಗೆ ಹೇಳ್ತಾ ಇದ್ರೆ ಡ್ರಾಯಿಂಗ್ ಮಾಡಿಸೋರು ಯಾರು? ಸೊ ಹಾಗಾಗಿ ದಿನದಲ್ಲಿ ಬೆಳಗಿನ ಹೊತ್ತು ಕ್ಲಾರಿಫಿಕೇಶನ್ಸ್ ಕೊಟ್ಕೊಂಡು ಇಂಜಿನಿಯರ್ಸ್ ಮೀಟಿಂಗು ಅದು ಇದು ಅಟೆಂಡ್ ಮಾಡಿಕೊಂಡು ಸಾಯಂಕಾಲ 5 ಗಂಟೆಗೆ ಅವರೆಲ್ಲ ಯಾವಾಗ ಆಫೀಸ್ ಕ್ಲೋಸ್ ಆಗುತ್ತೋ ಆವಾಗ ಕೂತ್ಕೊಂಡು ಕೆಲಸ ಮಾಡ್ತೀವಿ. ಎಕ್ಸ್ಟ್ರಾ ಅವರ್ಸ್ ಅಂದ್ರೆ ಆಲ್ಮೋಸ್ಟ್ 18 hours a day for 18 months, including Sunday. Sunday we used to have a whole meeting. It used to go up to 4:30. So Delhi ಎಷ್ಟು ವರ್ಷ ಕೆಲಸ ಮಾಡಿದ್ರಿ? 2.5 ವರ್ಷ ಕೆಲಸ ಮಾಡಿದೆ. 2.5 ವರ್ಷ ಅಂತನ್ನೋದನ್ನ ನಾವು ದಿನಗಳಲ್ಲಿ ಲೆಕ್ಕ ಹಾಕಬಾರ್ದು. ಅಂದ್ರೆ ಕಾಂಪ್ಲಿಕೇಟೆಡ್ ಪ್ರಾಜೆಕ್ಟ್ಸ್, ಅದರಲ್ಲಿ ಯಾವ ರೀತಿ ಹೊಸ ಟೆಕ್ನಾಲಜಿಗಳನ್ನ ಯೂಸ್ ಮಾಡಬಹುದು ಈ ತರ ಕಾರ್ಯಗಳಿಗೆ ಅನ್ನೋದನ್ನ ತುಂಬಾನೇ ಕಲಿತ್ವಿ. ಹೇಳ್ಬೇಕು ಅಂತಂದ್ರೆ ಫೈಲಿಂಗು, ಮೈಕ್ರೋಫೈಲ್ಸು, ಸ್ಲಿಪ್ ಫಾರ್ಮ್ ಶಟರಿಂಗು, ಪ್ರೀಸ್ಟ್ರೆಸ್ಡ್ ಕಾಂಕ್ರೀಟು, ಆಮೇಲೆ ಇನ್ಸಿಟು ಕಾಂಕ್ರೀಟು, ಸ್ಟ್ರಕ್ಚರಲ್ ಸ್ಟೀಲು, ಎಲ್ಲ ಏನೇನಿದೆಯೋ ಎಲ್ಲವನ್ನೂ ಕಲಿಯೋ ಅವಕಾಶ ಸಿಕ್ತು.
ಅಷ್ಟೇ ನೈಪುಣ್ಯತೆಯಿಂದ ನಿಭಾಯಿಸಿದೆ. ಓಕೆ. ಅಂದ್ರೆ ಯಾರು ಏನ್ ಕ್ವಶನ್ ಕೇಳಿದ್ರು ಹೇಳೋ ಅಂತ ಅಂದ್ರೆ ಫುಲ್ ಎಕ್ಸ್ಪರ್ಟ್ ಲೆವೆಲ್ ಬಂದಿದೆ. ಆ ಎಕ್ಸ್ಪರ್ಟ್ ಲೆವೆಲ್ಗೆ ನಮ್ಮನ್ನು ನಾವೇ ರೈಸ್ ಮಾಡ್ಕೊಂಡ್ವಿ. ಕೋರ್ಸ್ ಎಷ್ಟೋ ಸರಿ ಹತ್ತಿದ್ದೀನಿ ಪ್ರೆಷರ್ ಆಫ್ ವರ್ಕ್ ಇಂದ. ಯಾರೂ ಇರ್ತಿರ್ಲಿಲ್ಲ ಪಕ್ಕದಲ್ಲಿ ಸಮಾಧಾನ ಮಾಡೋದಕ್ಕೆ. ಇಟ್ ಯೂಸ್ ಟು ಬಿ ವೆರಿ ವೆರಿ ಟೆನ್ಸ್. ತುಂಬಾ ಆದಾಗ ಒಂದು 15 ನಿಮಿಷ ಫೋನ್ ಮಾಡಿಬಿಟ್ಟು ನಮ್ಮ ಬಾಸ್ ಜೊತೆ ಎಲ್ಲ ಹತ್ತು ಬಿಡೋದು. ಅವರು ಪರವಾಗಿಲ್ಲ ಹೇಳಿ ಮಾಡು ಅಂತ ಹೇಳಿ. ಅಷ್ಟು ಪ್ರೆಷರ್ ಆಫ್ ವರ್ಕ್ ಇರ್ತಿತ್ತು. ಅಂಡ್ ನಿಷ್ಠೆಯಿಂದ ನಾವು ಯಾವ ಬೇರೆ ಎಕ್ಸ್ಪೆಕ್ಟೇಷನ್ಸು ಇಟ್ಕೊಳ್ದೆ ಕಂಪ್ಲೀಟ್ ಗೌರ್ಮೆಂಟ್ ಜಾಬ್ ಆದ್ರೂ ತಾವರೆ ಎಲೆ ಥರ ಇದ್ವಿ ನಾವು. ಆ ದೃಷ್ಟಿಯಲ್ಲಿ ಬಟ್ ನಾಲೆಡ್ಜ್ ವೈಸ್ ಒಂದು 10-15 ವರ್ಷ ಕಷ್ಟಪಟ್ಟರೆ ಎಷ್ಟು ನಾಲೆಡ್ಜ್ ಬರುತ್ತೋ ಅಷ್ಟನ್ನ ಒಂದು ಶಾರ್ಟ್ ಟೈಮಲ್ಲಿ ಡೋಸಲ್ಲಿ ಒಂದು ಶಾರ್ಟ್ ಕೊಟ್ಟಂಗೆ ಎಕ್ಸ್ಪೋಜರ್ ಸಿಕ್ತು. ಆ ಎಕ್ಸ್ಪೋಜರ್ನೇ ಈಗಲೂ ನಾವು ಮಾಡಿಫಿಕೇಶನ್ ಮಾಡಿಕೊಂಡು ಅದು ಇದು ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಒಂದು ರೀತಿ ಹೇಳ್ಬೇಕು ಅಂತಂದ್ರೆ ನಿಮ್ಗೆ ಅದು ಬೇಸ್ಮೆಂಟ್ ಆಗ್ಬಿಟ್ಟು ಈಗ ಈ ಒಂದು ಫೀಲ್ಡ್ ಅಲ್ಲಿ ಫುಲ್ ಎಕ್ಸ್ಪೋಜರ್ ಆಗೋಯ್ತು. ಬೇಸ್ಮೆಂಟ್ ಅನ್ನೋದು ತುಂಬಾ ಕಡಿಮೆ ಆಗುತ್ತೆ. ಟೋಟಲ್ ಎಕ್ಸ್ಪೋಜರ್ ಟು ದಿ ಇಂಜಿನಿಯರಿಂಗ್ ಫೀಲ್ಡ್. ಆಮೇಲೆ ಥಿಂಕ್ ಮಾಡ್ತಾ ಇದ್ವಲ್ಲ, ಸೊ ಅದರಿಂದ ಥಿಂಕಿಂಗ್ ಕೇಪಬಿಲಿಟೀಸು ಬರ್ತಿತ್ತು. ಅಲ್ಲೇ ಸೊಲ್ಯೂಷನ್ಸ್ ಹುಡುಕೊಂಡು ಅದಕ್ಕೆ ಆನ್ಸರ್ಸ್ ಹುಡುಕೋದ್ರಿಂದ ಆ ಸೊಲ್ಯೂಷನ್ಸ್ ಯಾವ ರೀತಿ ಇದ್ರೆ ಯಾವ ರೀತಿ ನಾವು ಮಾಡಬಹುದು ಅದನ್ನೆಲ್ಲ ನೈಪುಣ್ಯತೆ ತುಂಬಾ ಅನುಕೂಲ ಆಯ್ತು ಆ ಜಾಬ್. ಈಗ ಬ್ಯಾಂಗ್ಳೂರಿಗೆ ಬರ್ಲಿಕ್ಕೆ ಅಥವಾ ಇಲ್ಲೊಂದು ಬ್ರಾಂಚ್ ಓಪನ್ ಆಗೋದಕ್ಕೂ ನೇರ ಕಾರಣ ನೀವೇ ಆಗ್ತೀರಿ. ಅದ್ರ ಬಗ್ಗೆ ಈಗ ಏನಾಯ್ತು ಅಂತಂದ್ರೆ ಬೆಂಗಳೂರಿಗೆ ಬಂದ್ರೆ ಐ ವುಡ್ ಹ್ಯಾವ್ ಜಾಯಿಂಡ್ ಒನ್ ಆಫ್ ದ 2 companies which was there as structural engineers. ಯಾವಾಗ ನಮ್ಮ ಬಾಸ್ ನೀನು ಬೆಂಗಳೂರಿಗೆ ವೈ ಡೋಂಟ್ ಯು ಓಪನ್ ಎ ಬ್ರಾಂಚ್ ಇನ್ ಬ್ಯಾಂಗ್ಳೂರ್, ಅವರೇ ಆಫರ್ ಮಾಡಿದ್ರು. ಅದನ್ನ ಮನಸ್ಸಿನಲ್ಲಿ ತಗೊಂಡು ಅದೇ ಅಲ್ವಾ ನನಗೂ ಬೇಕಾಗಿದ್ದು ಅಂತಂದ್ಬಿಟ್ಟು ನಾನು ಓಕೆ ಅಂತ ಬಂದೆ. ಡೇಸ್ ಆರ್ ನಾಟ್ ಸೋ ಈಸಿ. ಅಂತ ಒಂದು ಟೈಮಲ್ಲಿ ನಿಮ್ಮ ಆಫೀಸ್ ಈ ಒಂದು ಫೀಲ್ಡ್ ಅಲ್ಲಿ ಹೊಸದಾಗಿ ಓಪನ್ ಮಾಡ್ತಿದ್ದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ಆಕ್ಚುಲಿ ಚಾಲೆಂಜಿಂಗ್ ಅಂತಂದ್ರೆ ವಿತೌಟ್ ಎ ಜಾಬ್ ವಿ ಸ್ಟಾರ್ಟೆಡ್ ದಿ ಆಫೀಸ್. ಈಗ ಏನಾಗುತ್ತೆ ಈಗಿನ ಕಾಲದಲ್ಲಿ ಆ ಜಾಬ್ ಇದೆ ಹೋಗೋ ನೀನು ಆ ಊರಲ್ಲಿ ಆಫೀಸ್ ಓಪನ್ ಮಾಡ್ಕೊಂಡು ನಡೆಸುವಂತ. ನಾವು ಬಂದಾಗ ಕೆಲಸನೇ ಇರ್ತಿರ್ಲಿಲ್ಲ. ಲೆಟರ್ ಮೂಲಕ ಬರೆದ್ರೆ ರೆಸ್ಪಾನ್ಸ್ ವಾಸ್ ಒನ್ ಬಿಗ್ ಝೀರೋ. ಒಬ್ರು ವಾಪಸ್ ಬರೆದ್ರು ಇಂಥ ನಿಮ್ಮಂತ ಕಂಪನಿ ಕೊಡುವಂತ ಜಾಬು ನಮ್ಮಲ್ಲಿ ಸದ್ಯದಲ್ಲಿ ಇಲ್ಲಪ್ಪ, ಯಾವ್ದಾದ್ರು ಬಂದ್ರೆ ನಿಮ್ಮನ್ನು ಕರೆದು ಕೊಡ್ತೀನಿ ಅಂತಂದ್ರು. ಅವ್ರಿಗೊಂದು ಜಾಬ್ ದೊಡ್ಡದು ಬಂದಾಗ ಕರೆದು ಕೊಟ್ರು. ಆ ರೀತಿ ಜನಗಳು ಇದ್ರು, ಈ ತರಾನು ಇದ್ರು. ಬಟ್ ಹಾಗೆ ಒಂದು ಬ್ರೇಕ್ ಇವನ್ ಅಂತೀವಲ್ಲ ಪ್ರೊಫೆಷನ್ ಅಲ್ಲಿ ಒಂದು 4 ವರ್ಷ ಇಟ್ಟು ಬ್ರೇಕ್ ಇವನ್ ಅಂತಂದ್ರೆ ಪ್ರತಿ ತಿಂಗಳು ಬಾಂಬೆಯಿಂದ ಸಂಬಳ ಬರ್ತಿತ್ತು, ಇಲ್ಲಿ ಹಂಚ್ಕೊಳ್ಳೋದು, ಕೆಲಸಗಳು ಹುಡುಕೋದು. ಒಂದು ಕೆಲಸ ಏನಪ್ಪ ಅಂದ್ರೆ ಆರ್ಡರ್ಗಳು ತಗೊಳ್ಳೋದೇ ಒಂದು. ಹೌದು, ಅದರಲ್ಲಿ ನಮ್ಮ ಸ್ಕಿಲ್ ಎಷ್ಟಿದ್ರೂನು ಆ ಕೊಡೋರ್ಗೆ ಕೊಡಬಾರ್ದು, ನಮ್ಮವನೇ ಮಾಡ್ತಾನೆ ಅನ್ನೋದಾದ್ರೆ ಏನು ಆಗ್ತಿರ್ಲಿಲ್ಲ. ಆ ಟೈಮಲ್ಲಿ ಸ್ವಲ್ಪ ಟಾಲ್ ಬಿಲ್ಡಿಂಗ್ಸ್ ಬರಕ್ ಶುರುವಾಯ್ತು. ರಹೇಜಾ ಟವರ್ಸ್, ಬ್ರಿಗೇಡ್ ಟವರ್ಸ್, ಮಣಿಪಾಲ್ ಸೆಂಟರ್, ಪ್ರೆಸ್ಟೀಜ್ ಮೆರಿಡಿಯನ್, ಈ ತರ ಸ್ವಲ್ಪ ಟಾಲ್ ಬಿಲ್ಡಿಂಗ್ 14 stories 17 stories ಈ ತರ ಬರಕ್ ಸ್ಟಾರ್ಟ್ ಆಯ್ತು. ತಾವು ಹೇಳಿದಾಗೆ ನೀವು ಬಂದಾಗ ಬೆಂಗಳೂರಿನ ಬಿಲ್ಡಿಂಗ್ ಅಂದ್ರೆ ಏನದು ಅಂತಸ್ತುಗಳು ವಿಚಾರ ಮಾತಾಡಿದ್ರೆ ಏನು ಇರ್ದೇ ಇರಲಿಲ್ಲ. ಚಿಕ್ಕದು ಅಂತ ದೊಡ್ಡ ಸೈಜ್ ಜಾಬು ಅಂತಂದ್ರೇನೆ ಒಂದ್ 25,000 ಸ್ಕ್ವೇರ್ ಫೀಟು, 5 ಫ್ಲೋರು, 1 ಬೇಸ್ಮೆಂಟ್, ಇಷ್ಟೇ. ಅದೇ ದೊಡ್ಡ ಜಾಬುಗಳು ಬೆಂಗಳೂರಲ್ಲಿ ಬರ್ತಾ ಇತ್ತು. ಇಂಡಸ್ಟ್ರೀಸ್ ಬಿಟ್ಬಿಡಿ, ನಾವು ಮೊದಲಿಂದ ಇಂಡಸ್ಟ್ರೀಸ್ ಅಲ್ಲಿ ಹೆಸರುವಾಸಿ ತಗೊಂಡಿಲ್ಲ. ಆ ದೃಷ್ಟಿಯಲ್ಲಿ ಬಿಲ್ಡಿಂಗ್ಸ್ ಅಲ್ಲಿ ಅದೇ ಸ್ಮಾಲ್, ಅವೇ ದೊಡ್ಡದು ಅನ್ನೋ ತರ ಇತ್ತು. ಯಾವಾಗ ಈ ದೊಡ್ಡ ಸೈಜಸ್ ಬರಕ್ ಶುರು ಆಯ್ತು ಆವಾಗ ಈಗ ಬ್ರಿಗೇಡ್ ಟವರ್ಸ್ ತಗೊಂಡೆ. ಅದು ಬ್ರಿಗೇಡ್ ಗ್ರೂಪ್ ಅವ್ರದ್ದು ಮೊದಲನೇ ಬಿಲ್ಡಿಂಗು. ನಮ್ಮ ಆಫೀಸ್ ಅಲ್ಲೇ ಇರೋದು. ಆ ಡಿಸೈನ್ ಮಾಡಿದ್ ನಾವೇ.
ಸೊ ಅದನ್ನ ಕಟ್ಟುವಾಗ ಏನೇನ್ ಕಷ್ಟಗಳು ಬರುತ್ತೆ, ತೊಂದರೆಗಳು ಬರುತ್ತೆ ಎಲ್ಲ ನಾವು ನೋಡಿರೋದ್ರಿಂದ ಈಸಿಯಾಗಿ ಸೊಲ್ಯೂಷನ್ಸ್ ಕೊಟ್ಕೊಂಡು ಒಂಥರ ರ್ಯಾಪೋ ಬೆಳೆಸಿದ್ವಿ. ದಹೇಜ ಟವರ್ಸು ಅಷ್ಟೇ, ಫಸ್ಟ್ ಟೈಮ್ ಫ್ಲಾಟ್ ಸ್ಲ್ಯಾಬ್ ಅನ್ನೋ ಸ್ಟ್ರಕ್ಚರಲ್ ಸಿಸ್ಟಮ್ ಉಪಯೋಗಿಸಿದ್ವಿ. ಅದು ಇನ್ನು ಕೇಳಿರ್ಲಿಲ್ಲ ಬೆಂಗಳೂರಲ್ಲಿ. ಈ ತರ ಮಣಿಪಾಲ್ ಸೆಂಟರು, ಪ್ರೆಸ್ಟೀಜ್ ಮೆರಿಡಿಯನ್, ಈ ತರ ದೊಡ್ಡ ದೊಡ್ಡ ಜಾಬ್ಗಳು ಮಾಡಕ್ ಶುರು ಮಾಡಿದ್ವಿ. ಫೀಸ್ ತಕ್ಕ ಮಟ್ಟಿಗೆ ಇರ್ತಿತ್ತು, ಆ ತರ ಹೆಚ್ಚಿಗೆ ಫೀಸ್ ಬರ್ತಿರ್ಲಿಲ್ಲ. ಯಾಕಂದ್ರೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ ಫೀಲ್ಡೇ ಹೊಸದಾದಾಗ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಿಮಗೆ ಕಷ್ಟ ಆಗ್ತಿತ್ತು, ಫೀಸ್ ವಿಚಾರ ಮಾತಾಡೋದಕ್ಕೂ ಕಷ್ಟ ಆಗ್ತಾ ಮೇ ಬಿ. ಸೊ ಈಗ ತಾವ್ ಹೇಳ್ದಂಗೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಸ್ ಬರ್ತಿದ್ರೆ ತುಂಬಾ ಅಪರೂಪ ಅಂತ ಹೇಳ್ತೀವಿ. ಸೊ ಆಗ ಜನ ಯಾವ ತರ ನಿಮಗೆ ರೆಸ್ಪಾನ್ಸ್ ಆಗ್ತಿತ್ತು ಸರ್ ಆಕ್ಚುಲ್ ಆಗಿರ್ಬೇಕು? ಈಗ ಏನಾಗ್ತಿದೆ ಅಂದ್ರೆ ಬಂದಿರೋ ತರ ಜಾಬ್ಗಳನ್ನ ಮಾಡ್ತಿದ್ವಿ. ಒಬ್ಬರ ಮನೆ ಆಗಿರ್ಬೋದು, 8,000 ಸ್ಕ್ವೇರ್ ಫೀಟ್, 5,000 ಸ್ಕ್ವೇರ್ ಫೀಟ್, ಆ ತರದ್ದು ಮಾಡ್ತಿದ್ವಿ. ಕೆಲವು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಚೂರಾಗಿ ಬರಕ್ ಶುರುವಾಯಿತು. ಆಮೇಲಕ್ಕೆ ಈ ಟರ್ನ್ಕಿ ಪ್ರಾಜೆಕ್ಟ್ಸ್ ಅಂತ ಗೌರ್ಮೆಂಟ್ ಅಲ್ಲಿ ಕೊಡ್ತಾರೆ. ಅದರಲ್ಲಿ ಡಿಸೈನರ್ ಆಗಿ ಈ ನಾಗಾರ್ಜುನ ಇದು ಯಲಹಂಕದಲ್ಲಿ PS2 ಅಲ್ಲಿ ನಾಗಾರ್ಜುನ ಅವ್ರು ಕಟ್ಟಿರೋ ಅಪಾರ್ಟ್ಮೆಂಟ್ಸ್ ನಾವು ಮಾಡಿದ್ದು. ಆ ತರ ಬೇರೆ ಬೇರೆ ಅಂದ್ರೆ ನಾಟ್ ಟು ಪುಟ್ ಆಲ್ ಎಗ್ಸ್ ಇಂಟು ಒನ್ ಬಾಸ್ಕೆಟ್ ಅಂತ ಅಂದ್ಬಿಟ್ಟು ಒಂದ್ ಕಡೆ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಒಂದ್ ಕಡೆ ಇದು, ಒಂದ್ ಕಡೆ ಇದು, ಆ ತರ ಅವಾಗ್ಲಿಂದನೇ ಬೆಳೆಸ್ಕೊಂಡು ಬಂದಿದ್ದೆ. ಅಥವಾ ನೀವು ಕೊಟ್ಟ ಒಂದು ಪ್ಲಾನ್ಸ್ ಚಿಕ್ಕ ಪುಟ್ಟ ಶುರು ಆಗ್ತಿದೆ, ಇವತ್ತು 20 ಅಂತಸ್ತು 30 ಅಂತಸ್ತವರೆಗೂ ಹೆಚ್ಚಿಸ್ಕೊಂಡು ಬಂದಿದೆ. ಸೊ ಈ ಒಂದು ವಿಚಾರ ಮಾತಾಡಿದ್ರೆ ಸರ್, ಇದು ಏನಾಯ್ತು ಅಂತಂದ್ರೆ 2012-13ರಲ್ಲಿ IT ಬೂಮ್ ಶುರುವಾಯಿತು. ಆ IT ಬೂಮ್ ಶುರುವಾದಾಗ ಬೆಂಗಳೂರಲ್ಲಿ ಸಾಧಾರಣವಾಗಿ ಗೌರ್ಮೆಂಟ್ ಹತ್ರ ಲ್ಯಾಂಡ್ ಬಹಳ ಕಡಿಮೆ ಹೋಲ್ಡ್ ಅಲ್ಲಿ ಇರುತ್ತೆ. ಪ್ರೈವೇಟ್ ಬಿಲ್ಡರ್ಸ್ ಯಾರ್ಯಾರು ಲ್ಯಾಂಡ್ ಇದೆಯೋ ಅವರೆಲ್ಲರೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಮಾಡಕ್ ಶುರು ಮಾಡಿದ್ರು. ಲೈಕ್ ಪ್ರೆಸ್ಟೀಜ್ ಆಗಲಿ, ಬ್ರಿಗೇಡ್ಸ್ ಆಗಲಿ, ಸತ್ವ ಆಗಲಿ, ಈ ತರದವರೆಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳು ಅಲ್ಲಿ. ಯಾಕೆಂದ್ರೆ ಆ ಕ್ಲೈಂಟ್ಸ್ ನಾನು 1000 ಜನ ಎಂಪ್ಲಾಯ್ ಮಾಡ್ತೀನಿ, ನಮಗೆ ಜಾಗ ಬೇಕು ಅಂತಂದಾಗ ಅಷ್ಟು ದೊಡ್ಡ ಆಫೀಸ್ ಬಿಲ್ಡಿಂಗ್ಗಳು ಮಾಡೋದು. ಸೊ ಈ ತರ ಇಟ್ ಈಸ್ ಆಲ್ವೇಸ್ ಡಿಮಾಂಡ್ ಅಂಡ್ ಸಪ್ಲೈನೆ. ಸೊ ಅದು ಯಾವಾಗ IT ಸ್ಟಾರ್ಟ್ ಆಯ್ತು ಅವಾಗ ಪ್ರಾಜೆಕ್ಟ್ ಸೈಜಸ್ ಬಿಕೇಮ್ ವೆರಿ ಲಾರ್ಜ್. ನಾವು ಎಷ್ಟು ಸಂತೋಷ ಪಡ್ತೀವಿ ಅಂದ್ರೆ ಫಸ್ಟ್ 1 ಲಕ್ಷ ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ನಾವೇ ಮಾಡಿದ್ದು, 1 ಮಿಲಿಯನ್ ಸ್ಕ್ವೇರ್ ಫೀಟ್ ನಾವೇ ಮಾಡಿದ್ದು, ಮಲ್ಟಿ ಮಿಲಿಯನ್ ಸ್ಕ್ವೇರ್ ಫೀಟ್ಸ್ ನಾವೇ ಮಾಡಿದ್ದು. ಈ ತರ ಚಿಕ್ಕ ಮಟ್ಟ ಶುರು ಮಾಡಿ ಇವತ್ತು ಮಿಲಿಯನ್ ಸ್ಕ್ವೇರ್ ಫೀಟ್ ಅಲ್ಲಿ ಮಲ್ಟಿ ಮಿಲಿಯನ್ ಸ್ಕ್ವೇರ್ ಫೀಟ್. ಈಗ 5 ಲಕ್ಷಕ್ಕಿಂತ ಕಡಿಮೆ ಇದ್ರೆ ಅವ್ರ ಹತ್ರ ಹೋಗೋದ್ ಬೇಡ, ವೆರಿ ಬಿಸಿ ಅಂತ ಅನ್ಕೊಂಡು ಬರದೇ ಇರೋ ಪ್ರಸಂಗಗಳು ಇದಾವೆ. ಸೊ ನಂತರ ನೀವು ಬೆಂಗಳೂರಲ್ಲಿ ಕೆಲವೊಂದು ಇನ್ನೋವೇಟಿವ್ ಮತ್ತೆ ಕ್ರಿಯೇಟಿವ್ ಬಿಲ್ಡಿಂಗ್ಸ್ ಕೂಡ ನೀವು ಪ್ಲಾನ್ಸ್ ಎಲ್ಲ ಮಾಡ್ಬಿಟ್ಟು ಅದಕ್ಕೆ ಇದು ಮಾಡಿದ್ರಿ. ಸೊ ಆ ತರ ಬಿಲ್ಡಿಂಗ್ಸ್ ಕೆಲವೊಂದು ಹೇಳೋದ್ರೆ ಏನೇ ಜಾಬ್ ಮಾಡ್ಲಿ ಸಮಥಿಂಗ್ ಡಿಫರೆಂಟ್ ಐ ಹ್ಯಾವ್ ಟು ಡೂ. ನಿಮ್ದು ಒಂದು ಎಥಿಕ್ಸ್ ಕೂಡ ಮೇಂಟೈನ್ ಮಾಡ್ತಿರ್ತೀರಿ. ಅದು ಪ್ರೊಫೆಷನಲ್ ಇರೋದ್ರಿಂದಾನೇ ಇಷ್ಟು ದಿವಸ ನಾನು ಯಾರೊಬ್ಬರ ಹತ್ರನು ಇವನು ಹೀಗ್ ಮಾಡ್ದ, ಇಲ್ಲಿ ದುಡ್ಡು ಕೇಳ್ದ, ಆ ತರ ಯಾವುದು ಅನ್ನೋದೇ ಇಲ್ಲ ನನ್ನ ಮೈಂಡ್ ಅಲ್ಲಿ. ಅಂದ್ರೆ ನನ್ನ ಫೀಲ್ಡ್ ಅಲ್ಲಿ ನನ್ನನ್ನೇ ಅಲ್ಲ, ಇಡೀ ಬೆಂಗಳೂರಲ್ಲಿ ವಿಚಾರಿಸಿದ್ರು ನಿಮ್ಗೆ ಇವನು ಇಷ್ಟು ಇಸ್ಕೊಂಡು ಅಂತ ಯಾವತ್ತೂ ಬರೋದಿಲ್ಲ. ಆ ತರ ನಿಷ್ಠೆಯಿಂದನೇ ಇದ್ದೀನಿ. ಅಂದ್ರೆ ಆಲ್ವೇಸ್ ವಿ ಹ್ಯಾವ್ ಬಿಲೀವ್ಡ್ ದಟ್ a job will get money from one person only. Whether it can be client, it can be architect, it can be builder, ಯಾರೇ ಆಗಲಿ ಒಬ್ಬರಿಂದಾನೇ ನಮ್ಗೆ ಹಣ ಬರೋದು. ಈ ರೀತಿ ಎಥಿಕ್ಸ್ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ. ಅದು ಕೆಲವು ಟೈಮ್ ತೊಂದರೆನೂ ಕೊಡುತ್ತೆ, ಬಟ್ ವಿ ಹ್ಯಾವ್ ಡಿಸೈಡೆಡ್ ದಟ್ ದಿಸ್ ಈಸ್ ಹೌ ವಿ ಶುಡ್ ಲೀವ್. ಸರ್ ಎಸ್ಪೆಷಲಿ ಬೆಂಗಳೂರನ್ನ ನಾನು ತಗೊಳ್ಳೋದು ಸರ್, ನೀವು ಮಾಡುವಂತ ವಿಭಿನ್ನ ಶೈಲಿಯ ಒಂದು ವಿನ್ಯಾಸಗಳ ವಿಚಾರವಾಗಿ ಯಾವ ಬಿಲ್ಡಿಂಗ್ ಮಾಡಿದ್ದೀರಾ ಸರ್? ಇದರಲ್ಲಿ ವೆರೈಟೀಸ್ ಆಫ್ ಬಿಲ್ಡಿಂಗ್ಸ್ ಆರ್ ದೇರ್. ಅಂದ್ರೆ ರೆಸಿಡೆನ್ಷಿಯಲ್ ಅಲ್ಲಿ ಯಾವಾಗ್ಲೂ ಕಾಸ್ಟ್ ಕನ್ಸಿಡರೇಷನ್ ಕೊಡಲೇಬೇಕಾಗ್ಬಿಡುತ್ತೆ. ಯಾರೂ ನಮ್ಗೆ ಹಣ ಹೆಚ್ಚು ಕೊಟ್ಟು ನೀನ್ ಬೇಕಾದಂಗ ಹಾಕು ಅಂತ ಹೇಳಲ್ಲ. ಸೊ ಆವಾಗ ಸ್ಟ್ರಕ್ಚರಲ್ ಸಿಸ್ಟಮ್ಸ್ ಪ್ಲೇಸ್ ವೈಟಲ್ ರೋಲ್. ಯಾವ ರೀತಿ ಮಾಡಿದ್ರೆ
ಜನ ಯೂಸ್ ಮಾಡೋರಿಗೆ ತೊಂದರೆ ಆಗದೆ ಇರಬಹುದು. ಓಕೆ. ಈ ತರ ಸೊಲ್ಯೂಷನ್ಸ್ ಕೊಡೋದ್ರಲ್ಲಿ ಆ, ನನ್ನ ನೈಪುಣ್ಯತೆ ಜಾಸ್ತಿ ಇದೆ. ಆಲ್ವೇಸ್ ನಾನು ಪೆನ್ಸಿಲ್ ತಗೊಂಡು ಬಿಲ್ಡಿಂಗ್ ಅಲ್ಲಿ ಓಡಾಡ್ತೀನಿ. ಅಂದ್ರೆ ಇದು ಬಾಗಿಲು, ಇಲ್ಲಿ ಹಾಲ್ ಇದೆ, ಇಲ್ಲಿ ಲಿವಿಂಗ್ ಡೈನಿಂಗ್ ಇದೆ, ಇಲ್ಲಿ ಕಿಚನ್ ಇದೆ, ಈ ತರ ಓಡಾಡುವಾಗ ಏನೇನು ಅಡ್ಡ ಬರಬಾರ್ದು ಈ ತರದನ್ನೆಲ್ಲ ಸ್ಟಡಿ ಮಾಡಿ ಎಲ್ಲ ಮಾಡೋದು ಅದೇ ತರಾನೇ. ಬಟ್ ನಾನು ಒಂದ್ 30 ವರ್ಷ 40 ವರ್ಷ ಹಿಂದೆನೆ ಶುರು ಮಾಡಿದೆ ಅದನ್ನ ಅನ್ಕೊಳ್ಳಿ. ಈಗ ಎಲ್ಲರೂ ಮಾಡ್ತಾರೆ ಅದನ್ನ. ನಾವು ಆ ತರದ ರೆಸಿಡೆನ್ಶಿಯಲ್ ಅಲ್ಲಿ ಕಾಂಪ್ಲೆಕ್ಸಿಟೀಸ್ ಏನ್ ಬರುತ್ತೆ ಅಂತಂದ್ರೆ ಕೋಡ್ ಅಲ್ಲಿ ಈ ವಾಸ್ತು ಪ್ರಕಾರ ಹೀಗೆ 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 ಅಂತ ಮನೆಗಳಿಗೆ ಇಟ್ಬಿಡ್ತಾರೆ. ಅದರಲ್ಲಿ ಟಾರ್ಷನ್ ಅಂತೀವಿ. ವಿಂಡೋ ಅಥವಾ ಅರ್ಥಕ್ವೇಕ್ ಬಂದಾಗ ಈ ಬಿಲ್ಡಿಂಗ್ ಟ್ವಿಸ್ಟ್ ಆಗುತ್ತೆ. ಆ ಟ್ವಿಸ್ಟ್ ತಡೆಯೋದಕ್ಕೆ ಯಾವ ರೀತಿ ಮಾಡಬೇಕು, ಈ ತರದನ್ನೆಲ್ಲ ರೆಸಿಡೆನ್ಶಿಯಲ್ ಅಲ್ಲಿ ಕಾಂಪ್ಲಿಕೇಶನ್ಸ್ ಇರುತ್ತೆ. ಮತ್ತೇನಾಗುತ್ತೆ ಅಂತಂದ್ರೆ ಪಾರ್ಕಿಂಗ್ ರಿಕ್ವೈರ್ಮೆಂಟ್ಸ್ ಹೆಚ್ಚಾದಂಗೆಲ್ಲ ನೆಲದಲ್ಲಿ ಬೇಸ್ಮೆಂಟ್ಸ್ ಹೋಗ್ತಾರೆ. ಯಾಕಂದ್ರೆ ಬೆಂಗಳೂರಲ್ಲಿ ನಮ್ಗೆ ಪೋಡಿಯಂ ಅಂತ ರೂಲ್ ಇಲ್ಲ. ಅಂದ್ರೆ ಈಗ ಹೈದರಾಬಾದ್ ಆಗ್ಲಿ ದುಬೈಯಲ್ಲಾಗ್ಲಿ 7 ಸ್ಟೋರಿ 8 ಸ್ಟೋರಿ ಪಾರ್ಕಿಂಗ್ ಕೊಟ್ಟ ಮೇಲೆ ಆಮೇಲೆ ಬಿಲ್ಡಿಂಗ್ ಹೈಟ್ ಮಾಡ್ತಾರೆ. ಇಲ್ಲಿ ನೆಲದಿಂದ ಹೈಟ್ ಮೆಷರ್ ಮಾಡ್ತಾರೆ. ಆವಾಗ ಪಾರ್ಕಿಂಗ್ ಅಂತಂದ್ರೆ ಕೆಳಗೆ ಹೋಗ್ಬೇಕು. ಹೀಗಾಗಿ ಕೆಳಗೆ ಅಗಿಯೋದು 1 2 3 4 5 ಬೇಸ್ಮೆಂಟ್ಸ್ ಆಳ ಹೋಗ್ಬೇಕಾಗ್ತದೆ. ಅವಾಗ ಪಕ್ಕದಲ್ಲಿರೋ ಬಿಲ್ಡಿಂಗ್ ಆಗಲಿ ಅವು ಇವು ಬೀಳದೆ ಇರೋ ತರ ಏನ್ ಮಾಡ್ಬೇಕು, ಅವಕ್ಕೆಲ್ಲ ಸೊಲ್ಯೂಷನ್ಸ್ ಕೊಟ್ಕೊಂಡು ಆ ತರದ್ದಿರುತ್ತೆ. ನೆಕ್ಸ್ಟ್ ಕಮರ್ಷಿಯಲ್ ಅಂತ ಬರುತ್ತೆ. ಕಮರ್ಷಿಯಲ್ ಅಲ್ಲಿ ಮೊದಲು ಫಸ್ಟ್ 6.9 ಮೀಟರ್ಸ್ ಗ್ರಿಡ್ ಅಲ್ಲಿ 2 ಕಾರು ಕಾಲಮ್ಮು ಅಲ್ಲಿಂದ ಸ್ಟಾರ್ಟ್ ಆಗಿ ಅದು 9ಕ್ಕೆ ಹೋಯ್ತು, 10ಕ್ಕೆ ಹೋಯ್ತು, 14ಕ್ಕೆ ಹೋಯ್ತು, ಮತ್ತೆ ಈಗ ಬಂದು 11ಕ್ಕೆ ನಿಂತಿದೆ. ಏನಕ್ಕೆ ಅಂತಂದ್ರೆ 4 ಕಾರು ಪಕ್ಕದಲ್ಲಿ, ಒಂದು ಕಾರ್ಗೆ 5.5 ಮೀಟರ್, ಡ್ರೈವ್ 5.5 ಮೀಟರ್. ಸೊ 4 ಕಾರು 1 ಡ್ರೈವ್, 4 ಕಾರು 1 ಡ್ರೈವ್, ಈ ತರ ಅನಾಲಿಸಿಸ್ ಹಾಕೊಂಡು ಈಗ 11x11 ಗ್ರಿಡ್ ಬಂದು ನಿಂತಿದ್ದಾರೆ. ಅದರಲ್ಲಿ ಡಿಫರೆಂಟ್ ಸ್ಟ್ರಕ್ಚರಲ್ ಸಿಸ್ಟಮ್ ಇರುತ್ತೆ. ಕಾಲಮ್ ಬೀಮ್ ಸ್ಟ್ರಕ್ಚರ್ ಆಗ್ಲಿ, ಫ್ಲಾಟ್ ಸ್ಲ್ಯಾಬ್ ಆಗ್ಲಿ, ಅಥವಾ ಪೋಸ್ಟ್ ಟೆನ್ಷನ್ ಸ್ಲ್ಯಾಬ್ ಆಗ್ಲಿ, ಈ ತರದ್ದು ಮುಂಚೆ ಕೊಡ್ತಾ ಇದ್ವಿ. ಅದರಲ್ಲಿ 25,000 ಸ್ಕ್ವೇರ್ ಫೀಟ್, 50,000 ಸ್ಕ್ವೇರ್ ಫೀಟ್, 85,000 ಸ್ಕ್ವೇರ್ ಫೀಟ್, ಈ ತರ ಫಸ್ಟ್ 85,000 ಸ್ಕ್ವೇರ್ ಫೀಟ್ ನಾವೇ ಬೆಂಗಳೂರಲ್ಲಿ ಮಾಡಿದ್ದು. ಅಂದ್ರೆ ಒಂದು ಫ್ಲೋರ್ 85,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಇರುವಂತ ಬಿಲ್ಡಿಂಗ್ ನ ಫಸ್ಟ್ ಮಾಡಿದ್ವಿ. ಈ ತರ ಯಾವ ಒಂದು ಕಂಪನಿ ಸರ್ ಮಾಡಿ? ಇದು ಇಂಟೆಲ್ ಅಂತ ಅಂದ್ಬಿಟ್ಟು ಔಟರ್ ರಿಂಗ್ ರೋಡ್ ಅಲ್ಲಿ ಇದೆ. ಅಲ್ಲಿ ಒಂದು ಫ್ಲೋರ್ ಅಲ್ಲೇ 85,000 ಸ್ಕ್ವೇರ್ ಫೀಟ್ ಅವ್ರದ್ದು. ದೇ ಡಿಡ್ ನಾಟ್ ವಾಂಟ್ ಟು ಗೋ ಹೈವೇ. ಆಮೇಲೆ ಹೋಗಿದ್ದಾರೆ ಬಿಡಿ. ಫಿಲಾಸಫಿ ಕೀಪ್ಸ್ ಚೇಂಜಿಂಗ್. ಯಾವಾಗ ಲ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗ್ತಾ ಹೋಗುತ್ತೋ ಅವ್ರ ಮೇಲೆ ಹೋಗ್ಲೇಬೇಕು. ಸೊ ಹಾಗಾಗಿ ಅದು ಪೂರ್ತಿ ಅದೇ ತರ ಕಮರ್ಷಿಯಲ್ ಆಯ್ತು. ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಮಾಡಿದೀವಿ ಸಾಕಷ್ಟು. ಮೆಡಿಕಲ್ ಕಾಲೇಜಸ್ ಮಾಡಿದೀವಿ, ಮೆಡಿಕಲ್ ಹಾಸ್ಪಿಟಲ್ಸ್ ಮಾಡಿದೀವಿ. ಈ ತರ ಮೆಡಿಕಲ್ ಕಾಲೇಜಸ್ ಅಲ್ಲಿ ಅಂದ್ರೆ ದೇವರಾಜ ಅರಸ್ ಮೆಡಿಕಲ್ ಕಾಲೇಜ್ ಮಾಡಿದೀವಿ, ವೈದೇಹಿ ಮೆಡಿಕಲ್ ಕಾಲೇಜ್ ಮಾಡಿದೀವಿ, ಮತ್ತೆ ಕೆಂಪೇಗೌಡ ಮೆಡಿಕಲ್ ಕಾಲೇಜು ಮಾಡಿದೀವಿ. ನೀವು ಆ ತರದ್ದು. ಆಮೇಲೆ ಇದು ಹಾಸ್ಪಿಟಲ್ಸ್ ಅಂತಂದ್ರೆ ಹೈದರಾಬಾದ್ ಅಲ್ಲಿ ಒಂದು ಕಾಂಟಿನೆಂಟಲ್ ಹಾಸ್ಪಿಟಲ್ ಅಂತ ಮಾಡಿದ್ವಿ. ಇಟ್ ಈಸ್ ಮೋಸ್ಟ್ ಮಾಡರ್ನಿಸ್ಟಿಕ್ ಹಾಸ್ಪಿಟಲ್. ಅಫ್ಕೋರ್ಸ್ ಅದಾದ್ಮೇಲೆ ಇಂಪ್ರೂವ್ಮೆಂಟ್ಸ್ ಬರ್ತಾ ಇರ್ತವೆ, ಬಟ್ ಈಗೂ ಅದು ತುಂಬಾನೇ ಒಳ್ಳೇದು. 4 ಬೇಸ್ಮೆಂಟ್ ಇದೆ ಅಲ್ಲಿ, ಹೈದರಾಬಾದ್ ಅಲ್ಲಿ 4 ಬೇಸ್ಮೆಂಟ್. ಹೀಗೆ ಬೆಂಗಳೂರಲ್ಲೂ ಹಾಸ್ಪಿಟಲ್ಸ್ ಮಾಡಿದ್ದೀವಿ. ಆತರ. ಸೊ ನಂತರ ಸರ್, ಈಗ ಕೆಲವೊಂದು ಡೌಟ್ಸ್ ಏನಂದ್ರೆ, ಇತ್ತೀಚೆಗೆ ಒಂದು ಸ್ಟೀಲ್ ಇದರಲ್ಲಿ ವಾಲ್ ಟೈಪ್ ಅಲ್ಲಿ ಸ್ಟ್ರಕ್ಚರ್ ಮಾಡ್ಕೊತಾ ಇದ್ದಾರೆ. ಸೊ ಅದೆಷ್ಟು ಸೇಫ್, ಅದು ಯಾವ ತರ ಮಾಡ್ತಾ ಇದ್ದಾರೆ? ಆಕ್ಚುಲಿ ಬಿಲ್ಡಿಂಗ್ಸ್ ಅಲ್ಲಿ ನಮಗೆ ಎಷ್ಟು ತೂಕ ಕಡಿಮೆ ಆಗುತ್ತೋ ಅಷ್ಟು ಅರ್ಥಕ್ವೇಕ್ ಫೋರ್ಸಸ್ ಕಡಿಮೆ ಆಗುತ್ತೆ. ಅಂದ್ರೆ ಭಾರ ಹಿಡ್ಕೊಂಡಿದ್ದಾಗ ಶೇಕ್ ಜಾಸ್ತಿ ಆಗುತ್ತೆ, ಫೆದರ್ ಇಟ್ಕೊಂಡು ಸ್ವಿಮ್ಮಿಂಗ್ ಅನ್ನುತ್ತೆ. ಸೊ ಆ ದೃಷ್ಟಿಯಲ್ಲಿ ಭಾರ ಹೇಗೆ ಕಡಿಮೆ ಮಾಡಕ್ಕಾಗುತ್ತೆ ಅನ್ನೋದ್ರಲ್ಲಿ, ಭಾರ ಕಡಿಮೆ ಆಗ್ಬೇಕು ಅಂತಂದ್ರೆ ನಾವು ಸ್ಟ್ರಾಂಗರ್ ಮೆಟೀರಿಯಲ್ಸ್ ಹೋಗ್ಲೇಬೇಕು. ಅದು ಕಾಸ್ಟ್ಲಿ ಆಗ್ಲಿ ಏನೇ ಆಗ್ಲಿ. ಈಗ ಹೆಲಿಕಾಪ್ಟರ್ ಅಥವಾ ಏರ್ ಕ್ರಾಫ್ಟ್ ಅಲ್ಲಿ
100 ಗ್ರಾಮ್ ಕಡಿಮೆ ಮಾಡಿದ್ರು ಅವ್ರಿಗೆ ಉಪಯೋಗ ಆದಂಗೆ. ಇಲ್ಲೂ ಅಷ್ಟೇ. ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಸ್ಟ್ರಕ್ಚರಲ್ ಸ್ಟೀಲ್ ಅಲ್ಲಿ ಸಿಸ್ಟಮ್ಸ್ ಮಾಡೋದು, ಅಂದ್ರೆ ಕಾಲಮ್ಸ್, ಬೀಮ್ಸ್, ಅದ್ರ ಮೇಲೆ ಮತ್ತೆ ಕಾಂಕ್ರೀಟ್ ಡೆಕ್ ಹಾಕೋದು, ಈ ತರದ್ದು ಬಂದಿದ್ದಾರೆ. ನಾವು ಒಂದೆರಡು ಮಾಡಿದೀವಿ. ಬಟ್ ಬೆಂಗಳೂರಲ್ಲಿ ಬಿಕಾಸ್ ಕ್ಲೈಂಟ್ಸ್ ಆರ್ ವೆರಿ ಕಾಸ್ಟ್ ಕಾನ್ಶಿಯಸ್ ಅಂಡ್ ವೆರಿ ಟಾಲ್ ಬಿಲ್ಡಿಂಗ್ಸ್ ಇಲ್ಲ. ಅದು ಕಾಸ್ಟ್ ಕಾನ್ಶಿಯಸ್ ಕಾರಣ ಏನು ಅಂತಂದ್ರೆ ನಮ್ಮಲ್ಲಿ ಸೇಲ್ ಪ್ರೈಸಸ್ ಬೆಳೀಲಿಲ್ಲ. ಬಾಂಬೆಯಲ್ಲಿ ಆದ್ರೆ ಅಲ್ಲಿ 25,000-30,000 ನೋಡುವಾಗ ಇಲ್ಲೆಲ್ಲ ಇನ್ನು 5,500-6,000 ಇರ್ತಿದ್ದಿತ್ತು. ಸೊ ದೇ ಕುಡ್ ನಾಟ್ ಸ್ಪೆಂಡ್ ಮೋರ್. ಬಾಡಿಗೆ ಅಲ್ಲಿ 250 ರೂಪಾಯಿ ಕೊಡುವಾಗ ಇಲ್ಲಿ 40 ರೂಪಾಯಿ ಕೊಡ್ತಿದ್ರು. ಸೊ ಆ ದೃಷ್ಟಿಯಲ್ಲಿ ಇಟ್ ಈಸ್ ಆಲ್ ಸರ್ಕಮ್ಸ್ಟೆನ್ಷಿಯಲ್. ನೀವು 200 ರೂಪಾಯಿ ಹೇಳಿ ನಾನು ಸ್ಟೀಲ್ ಬಿಲ್ಡಿಂಗ್ ಕಟ್ಟಿದ್ದೀನಿ ಅಂದ್ರೆ ಯಾರು ಬರ್ದಿದ್ರೆ ಏನ್ ಮಾಡ್ಬೇಕು? ಆತರ ಒಂದೆರಡು ಉಳಿದಿತ್ತು. 3-4 ವರ್ಷ ಯಾರು ಆಕ್ಯುಪೈ ಮಾಡಿದ್ರೆ ಉಳಿದಿತ್ತು. ಸೊ ಈ ತರ ಆಗ್ಬಾರ್ದು ಅಂತ ಹೇಳಿ. ಸೊ ಸ್ಟ್ರಕ್ಚರಲ್ ಸ್ಟೀಲ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅದು ಸ್ಟ್ರಾಂಗ್ ಇನ್ ಟೆನ್ಷನ್ ಅಂಡ್ ಕಂಪ್ರೆಷನ್ ಬೋತ್. ಸೊ ಆ ದೃಷ್ಟಿಯಲ್ಲಿ ಈ ಕಂಪ್ರೆಷನ್ ಮೆಂಬರ್ ಆದ್ರೆ ಕಾಲಮ್ ಆಗ್ಲಿ, ಬೆಂಡಿಂಗ್ ಮೆಂಬರ್ ಸ್ಟೀಲ್ ಆಗ್ಲಿ, ಐ ಮೀನ್ ಬೀಮ್ಸ್ ಆಗ್ಲಿ, ಎಲ್ಲವೂ ಕಡಿಮೆ ತೂಕದಿಂದ ಬರುತ್ತೆ. ಇದು ಒಂದು 20 ಸ್ಟೋರಿ ಬಿಲ್ಡಿಂಗ್ ಗಿನ್ನ ಹೆಚ್ಚು ಆದ್ರೆ ಆವಾಗ ಅದು ನೆಕ್ಸ್ಟ್ ಸರ್, ಈಗ ಬೆಂಗಳೂರು ಎಲೆಕ್ಟ್ರಾನಿಕ್ ಸಿಟಿ ಇರುವಂತ ಟೈಟನ್ ಬಿಲ್ಡಿಂಗ್ ವಿಚಾರ ಮಾತಾಡೋಣ. ಹೈಯೆಸ್ಟ್ ರೇಟಿಂಗ್ ಕೊಡ್ತಿರುವಂತ ಒಂದು ಬಿಲ್ಡಿಂಗ್ ಕೂಡ ಹೌದು. ಸೊ ಅದರ ಒಂದು ವಿನ್ಯಾಸ ಕೂಡ ನೀವೇ ಮಾಡಿದ್ದು ಅಂತ ಕೇಳ್ಬಿಟ್ಟೆ. ಸೊ ಅದರ ವಿಶೇಷತೆ ಏನು ಸರ್? ಇಟ್ಸ್ ಎ ವಿಜುವಲೈಸೇಷನ್ ಬೈ ದಿ ಆರ್ಕಿಟೆಕ್ಟ್ಸ್. ಇದೇ ತರ ಬೇಕು ಅಂತ ಅವ್ರು ಏನೇನ್ ಬೇಕೋ ಅದೆಲ್ಲವನ್ನು ಆ ಜಾಬಲ್ಲಿ ಕೊಟ್ಟಿದ್ದೀವಿ. ಅಫ್ಕೋರ್ಸ್ ನಾಟ್ ದಟ್ ಐ ಡೋಂಟ್ ಗಿವ್ ಇನ್ ಅದರ್ ಜಾಬ್ಸ್. ಇಲ್ಲಿ ಎಕ್ಸ್ಪೆಕ್ಟೇಷನ್ಸ್ ವರ್ ವೆರಿ ಹೈ. ಆ ಎಕ್ಸ್ಪೆಕ್ಟೇಷನ್ಸ್ ಗೆ ಮೀಟ್ ಆಗುವಂತ ಸ್ಟ್ರಕ್ಚರ್ಸ್ ಅಂದ್ರೆ ಕಂಪ್ಲೀಟ್ ಎಂಟೈರ್ ನಾಲೆಡ್ಜ್ ಆಫ್ ಅವರ್ಸ್ ಆಫ್ ಆಲ್ ದೋಸ್ ಇಯರ್ಸ್ ಎಕ್ಸ್ಪೀರಿಯನ್ಸಸ್ ಹ್ಯಾವ್ ಟು ಬಿ ಪುಟ್ ಇನ್ ಟು ದಟ್ ಜಾಬ್ ಅಂಡ್ ದೆನ್ ಗಿವ್ ದಿ ಸೊಲ್ಯೂಷನ್ಸ್. ಅದರಲ್ಲಿ ಸ್ಟ್ರಕ್ಚರಲ್ ಕಾಂಪ್ಲಿಕೇಶನ್ಸ್ ಇರೋದೆಲ್ಲ ಇದಾವೆ. ಅದರಲ್ಲಿ ಸಸ್ಪೆಂಡರ್ಸ್ ಇದಾವೆ, ಈ ತರ ಪಿರಮಿಡ್ ಟೈಪ್ ಆ ತರ ತುಂಬಾ ಕಾಂಪ್ಲಿಕೇಟೆಡ್ ಇದಾವೆ. ಅದೆಲ್ಲವನ್ನು ಮಾಡಿದೀವಿ. ಅದು ಒಂದು ಕ್ಲೈಂಟ್ಗೆ ಹ್ಯಾಪಿನೆಸ್ ಕೊಡ್ಬೇಕು. ಆರ್ಕಿಟೆಕ್ಟ್ ವಿಜುವಲೈಸ್ ಮಾಡಿರೋರ್ಗು ಇವನ ಹತ್ರ ಹೋದ್ರೆ ನಾನು ಏನ್ ಇಮ್ಯಾಜಿನ್ ಮಾಡಿದ್ದೀನೋ ಅದನ್ನ ನನಗೆ ಕೊಡ್ತಾನೆ ಅಂತ ಅವ್ರು ತಿಳಿಸ್ತಾರೆ. ಆ ದೃಷ್ಟಿಯಲ್ಲಿ ಅದು ಹೋದ್ರೆ ನಾವು ಕಾರ್ಪೊರೇಟ್ ಆಫೀಸ್ ಅನ್ಸಲ್. ಯಾವ್ದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಫಾರಿನ್ ನಲ್ಲಿ ಹೋದಾಗ ದೊಡ್ಡ ದೊಡ್ಡ ಕಾರಿಡಾರ್ಸ್ ಹೀಗಿರುತ್ತೆ ಅನ್ನೋ ತರ ಅನ್ಸುತ್ತೆ. ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ. ಇನ್ನೊಂದು ಟಾಪ್ ಆಂಗಲ್ ಇಂದ ನೋಡಿದ್ರೆ ಬರೀ ಗ್ರೀನರಿನೇ ಕಾಣುತ್ತೆ ಅಂತ. ಅದೇನಾಯ್ತು ಅಂತಂದ್ರೆ ಕ್ಲೈಂಟ್ಸ್ ರಿಕ್ವೈರ್ಮೆಂಟ್ ವಾಸ್ ಟು ಮೇಕ್ ದ ಬಿಲ್ಡಿಂಗ್ ವೆರಿ ಸಸ್ಟೈನಬಲ್. ಸೊ ಅದರಲ್ಲಿ ಏನಾಯ್ತು, ಒಂದು ಮಧ್ಯದಲ್ಲಿ ಒಂದು ವಾಟರ್ ಬಾಡಿ ಕ್ರಿಯೇಟ್ ಮಾಡಿದ್ದೀವಿ. ಅಲ್ಲಿಂದ ಬ್ರೀಸ್ ಬರೋ ತರ ಓಪನಿಂಗ್ಸ್ ಕೊಟ್ಟಿದ್ದಾರೆ ಬಿಲ್ಡಿಂಗ್ ಅಲ್ಲಿ. ಅದು ಬ್ರೀಸ್ ಬರುತ್ತೆ. ಅಲ್ಲಿ ಎಷ್ಟು ತಣ್ಣಗಿರುತ್ತೆ ಅಂತಂದ್ರೆ 9 ತಿಂಗಳು ವರ್ಷದಲ್ಲಿ ನಾವು ಓನ್ಲಿ ಏರ್ ಚೇಂಜ್ ಯೂಸ್ ಮಾಡ್ತೀವಿ, ಕೂಲ್ ಮಾಡಲ್ಲ. 3 ತಿಂಗಳು ಮಾತ್ರ ಚಿಲ್ಲರ್ಸ್ ಹಾಕಿ ಟೆಂಪರೇಚರ್ ಕಡಿಮೆ ಮಾಡ್ತೀವಿ. ಸೊ ಆ ತರ ಫೆಸಿಲಿಟಿ ಇದನ್ನ ಎಲ್ಲ ಯೂಸ್ ಮಾಡಿರೋದ್ರಿಂದ ಅದು UGBSC ಗ್ರೇಡ್ ಅಲ್ಲಿ ಪ್ಲಾಟಿನಮ್ ಅಂತ ಬಂತು. ಪ್ಲಾಟಿನಮ್ಗೆ ರಿಕ್ವೈರ್ಮೆಂಟ್ ಇರೋದು 55 ಪಾಯಿಂಟ್ ಆದ್ರೆ ಇದು 95 ಪಾಯಿಂಟ್ ತಗೊಂಡಿದೆ. ಸೊ ಆ ದೃಷ್ಟಿಯಲ್ಲಿ ಬೆಂಗಳೂರಲ್ಲಿ ದಿ ಮೋಸ್ಟ್ ಸಸ್ಟೈನಬಲ್ ಬಿಲ್ಡಿಂಗ್ ವಿಚ್ ಹ್ಯಾಸ್ ಬೀನ್ ಬಿಲ್ಡ್ ಸೋ ಫಾರ್, ದಟ್ ವಿಲ್ ಬಿ ದಿ, ಅಂಡ್ ವಿ ಆರ್ ಹ್ಯಾಪಿ ದಟ್ ವಿ ಆರ್ ವಿತ್ ದಟ್ ಆಲ್ಸೋ. ಈಗ ಬಿಲ್ಡರ್ಸ್ ಬಂದ್ರೆ ಪ್ರೆಸ್ಟೀಜೇ ತಗೊಳ್ಳಿ. ಸಣ್ಣ 25,000-50,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಗಳವ್ರು ಮಾಡ್ತಿರೋವಾಗಿಂದ ಇದು ಅಕ್ರೋಪೋಲಿಸ್ ವೇರ್ ಐ ಆಮ್ ಸ್ಟೇಯಿಂಗ್ ಈಸ್ ದಿ ಫಸ್ಟ್ ಲಾರ್ಜ್ ಸೈಜ್ ರೆಸಿಡೆನ್ಷಿಯಲ್ ಡೆವಲಪ್ಮೆಂಟ್ ವಿಚ್ ದೇ ಟುಕ್ ಅಪ್. ಸೊ ಅದನ್ನ ವಿಪರೀತ ತುಂಬಾ ಚೆನ್ನಾಗಿ ಕೊಡ್ಬೇಕು ಅಂತ ಹೇಳಿ ಇಫ್ ಯು ಸಿ ದಿ ಆರ್ಕಿಟೆಕ್ಚರ್ ಅಂಡ್ ಆಲ್. ಈಗ ಈ ಆರ್ಕಿಟೆಕ್ಚರ್ ಇಷ್ಟು ದೊಡ್ಡ ಸ್ಪೆಂಡ್ ಮಾಡಲ್ಲ, ಅವರು ಮಾಡಲ್ಲ. ಆದ್ರೆ ನಾನು ಫಸ್ಟ್ ಕಟ್ತಾ ಇದೀನಿ, ಚೆನ್ನಾಗಿರ್ಬೇಕು, ಎಲ್ಲರೂ ನೋಡಿದ್ರೆ ಅಂದವಾಗಿರ್ಬೇಕು, ಪರ್ಸನಲ್ ಇಂಟ್ರೆಸ್ಟ್ ತಗೊಂಡ್ ಮಾಡಿರೋ ಆ ತರ ಅವ್ರದ್ದು
ಎಲ್ಲಾ ಟೈಪ್ ಆಫ್ ಬಿಲ್ಡಿಂಗ್, ಈ ಫೋರಂ ಮಾಲ್ ಮಾಡಿದ್ ನಾವೇ, ಓಕೆ 3-4 ಮಾಲ್ಸ್ ಮಾಡಿದೀವಿ, ಒಂದಷ್ಟು ಹ್ಮ್. ಕಮರ್ಷಿಯಲ್ ಬಿಲ್ಡಿಂಗ್ ಮಾಡಿದೀವಿ. ಓಕೆ ಈಗ ಮಿನ್ ಸ್ಕ್ವೇರ್ ಅಂತ ಒಂದು ವಿಧಾನಸೌಧ ಹತ್ರ ಒಂದು Yes. ಬಿಲ್ಡಿಂಗ್ ಇದೆ, ಗ್ಲಾಸ್ ಶೂ ಆಗಿರೋದು, ಅದು ನಾವೇ ಮಾಡಿದ್ವಿ. ಓಕೆ ಅದರಲ್ಲಿ ಈಗ ಆಪಲ್ ಇದ್ದಾರೆ. ಈ ತರ ನೀವು ಬಾಡಿಗೆಗಳು ನೋಡಿದ್ರೆ ಆಲ್ಮೋಸ್ಟ್ ದಿ ಟಾಪ್ 20-50 ಪೀಪಲ್ ಇದೆ. ಅದೇ ತರ ಬ್ರಿಗೇಡ್ಸ್ ಅವ್ರಿಗೂ ಸುಮಾರು ವರ್ಷದಿಂದ ಮಾಡ್ತಿದ್ದೀವಿ. ಒಂದು ವೆರಿ ಲಾರ್ಜ್ ಡೆವಲಪ್ಮೆಂಟ್ 45 ಎಕರೆಯಲ್ಲಿ 6,000 ಮನೆ ಮಾಡ್ತಿದ್ದಾರೆ. ಓಕೆ ಅದು 4 ವರ್ಷದಿಂದ ನಡೀತಾ ಇದೆ. ಇನ್ನೊಂದು ಈ ವರ್ಷದಲ್ಲಿ ಕ್ಲೋಸ್ ಆಗುತ್ತೆ, ಇನ್ನೊಂದು ವರ್ಷದಲ್ಲಿ. ಓಕೆ ಆ ತರ ಪ್ರಾಜೆಕ್ಟ್ಸ್ ಮಾಡಿದೀವಿ. ಅಲ್ಲೆಲ್ಲ ಹೊಸ ಟೆಕ್ನಾಲಜಿ ಯೂಸ್ ಮಾಡಿರೋದ್ರಿಂದ ಲಾರ್ಜ್ ಸೇವಿಂಗ್ಸ್ ಹ್ಯಾವ್ ಕಮ್ ಟು ದಿ ಬಿಲ್ಡರ್ಸ್. ಓಕೆ ಆಮೇಲೆ ಉಪೇಂದ್ರ ರೆಡ್ಡಿ ಅವರು ಇದ್ದಾರೆ, ಅವ್ರದ್ದು ಒಂದು 2 ಪ್ರಾಜೆಕ್ಟ್ ಮಾಡಿದ್ವಿ. ಓಕೆ ಒಂದು ಫಸ್ಟ್ ಫೇಸ್, ಸೆಕೆಂಡ್ ಫೇಸ್ ಅಂತ ಹೇಳ್ಬಿಟ್ಟು ಒಂದು 45 ಲಕ್ಷ ಸ್ಕ್ವೇರ್ ಫೀಟ್. ಒಂದೇ ಒಂದು ಫೇಸ್ ಅಲ್ಲಿ 35 ಲಕ್ಷ ಓಕೆ ಸ್ಕ್ವೇರ್ ಫೀಟ್ ಕಟ್ಟಿರೋದು. 14 ತಿಂಗಳಲ್ಲಿ ಸ್ಟ್ರಕ್ಚರ್ ಪೂರ್ತಿ ಕಂಪ್ಲೀಟ್ ಆಯ್ತು. ಅದು ಒನ್ ಆಫ್ ದಿ ರೆಕಾರ್ಡ್ಸ್. ಅಂದ್ರೆ ಈಗ ಸ್ಟ್ರಕ್ಚರಲ್ ಒಂದು ಇದ್ ಮಾಡ್ಬೇಕಾದ್ರೆ, ಪ್ಲಾನ್ ಮಾಡ್ಬೇಕಾದ್ರೆ, ಅದು ಅನಾಲಿಸಿಸ್ ಮಾಡ್ಬೇಕಾದ್ರೆ ಸಾಮಾನ್ಯವಾಗಿ ಏನು ಡ್ಯೂರೇಷನ್ ಎಷ್ಟು ಟೈಮ್ ತಗೋತೀರಾ, ಅಂದ್ರೆ ಪೀರಿಯಡ್ ಎಷ್ಟು ತಗೋತೀರಾ ಅಂತ ಮೇ ಬಿ? ಇದು ಕಾಂಪ್ಲೆಕ್ಸಿಟಿ ಆಫ್ ಜಾಬ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ನಾರ್ಮಲ್ ಆಗಿ ನಾವು ಯಾವಾಗ್ಲೂ ಹೇಳೋದೇನು ಅಂದ್ರೆ ಚಿಕ್ಕದಿಂದ ದೊಡ್ಡದಾಗ್ಬೇಕು. ಎಸ್ ಸೊ ಒಂದು ಫ್ಲೋರ್ ಪ್ಲೇಟ್ ತಗೊಳ್ತೀವಿ, ಅದರಲ್ಲಿರೋ ಸೆಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡ್ಕೊಂಡು ಅಡ್ರೆಸ್ ಮಾಡಿ, ಬಿಹೇವಿಯರ್ ಎಲ್ಲ, ಕನೆಕ್ಟಿವಿಟಿ, ಸೈಜಸ್ ಆಫ್ ದಿ ಮೆಂಬರ್ಸ್ ಎಲ್ಲ ಸರಿಯಾಗಿ ಬಂದಿದೆ ಅಂದ್ಮೇಲೆ ಅದನ್ನ 18-25 ಕಂಪ್ಯೂಟರ್ ಅಲ್ಲಿ ಮಲ್ಟಿಪ್ಲೈ ಮಾಡೋ ಅಂದ್ರೆ ಒಂದು ಸ್ಟೆಪ್ ಅಲ್ಲಿ ಬಂದ್ಬಿಡುತ್ತೆ. ಓಕೆ ಅದಲ್ಲ, ಒಂದನ್ನ ತಕೊಂಡು ಒಂದರಲ್ಲಿ ಕಂಪ್ಲೀಟ್ ಸೊಲ್ಯೂಷನ್ ಹುಡುಕದ ಮೇಲೆನೆ ಲೋಡ್ ಹಾಕಿ, ಲೋಡ್ ಅಲ್ಲಿ ಬಿಹೇವಿಯರ್ ಹೆಂಗಿದೆ, ಕಂಟ್ರೋಲ್ ಅಲ್ಲಿ ಇದೆಯಾ, ಯಾಕಂದ್ರೆ ಅರ್ಥಕ್ವೇಕ್ ವಿಂಡ್ ಬಂದಾಗ ಹೆಚ್ಚಾಗುತ್ತೆ ಅದ್ರದ್ದು ಫೋರ್ಸಸ್. ಓಕೆ ಸೊ ಅದನ್ನೆಲ್ಲ ವಿಜುವಲೈಸ್ ಮಾಡ್ಕೊಂಡು ಆಮೇಲೆ ಟಾಪ್ ಲೆವೆಲ್ ಹೋಗಿ ಆ ಇನಿಷಿಯಲ್ ಸೊಲ್ಯೂಷನ್ಸ್ ಕೊಡುವಾಗ್ಲೇನೆ ಪ್ರಾಬ್ಲಮ್ಸ್. ಓಕೆ ಒಂದು ಎರಡನೇದು, ಕಾರ್ ಪಾರ್ಕಿಂಗ್ ಗೆನೆ ಬೇರೆ ತರ ಗ್ರಿಡ್ ಬೇಕು, ಮನೆಗಳಲ್ಲೇ ಕಾಲಮ್ಗಳು ಬೇರೆ ತರ ಇರಬೇಕು. ಓಕೆ ಪಾರ್ಕಿಂಗ್ ಅಲ್ಲೆಲ್ಲ ಸ್ಕ್ವೇರ್ ಕಾಲಮ್ ತಗೊಳ್ತೀವಿ, ನಾರ್ಮಲಿ ಸ್ಕ್ವೇರು ಅಥವಾ ಥಿಕ್ಕರ್ ಕಾಲಮ್ಸ್ ತಗೊಳ್ತೀವಿ. ಮನೆಗೆ ಹೋಗುವಷ್ಟರೊಳಗೆ ಅದು ಥಿನ್ ಆಗ್ಬೇಕು, ಗೋಡೆ ಒಳಗಿರ್ಬೇಕು, ಚೂರೇ ಚೂರು ಹೊರಗೆ ಬಂದ್ರು ನನಗೆ ಚೆನ್ನಾಗಿ ಕಾಣಲ್ಲ ಇದು ಅಂತಾರೆ. ಈ ತರ ಬಂದಾಗ ಆ ಚೇಂಜ್ ಆಫ್ ಸ್ಟ್ರಕ್ಚರ್ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು, ಅದರಿಂದ ಏನೇನ್ ಪ್ರಾಬ್ಲಮ್ಸ್ ಬರುತ್ತೆ, ಈ ತರದನ್ನೆಲ್ಲ ಅನುಕೂಲವಾಗಿ ಮಾಡ್ಬೇಕಾಗಿ ಬರುತ್ತೆ. ಬಿಲ್ಡಿಂಗ್ಸ್ ಅಲ್ಲಿ ಸಾಕಷ್ಟು ಬದಲಾವಣೆ ತರಬೇಕು ಅಂತ ಹೇಳ್ಬಿಟ್ಟು ನೀವು ಬೇರೆ ಬೇರೆ ಒಂದು ಹೊಸ ಇನ್ನೋವೇಷನ್ ಮಾಡ್ತಿರ್ತೀರಾ ಸ್ಟ್ರಕ್ಚರ್ ಅಲ್ಲಿ. ಸೊ ಇತ್ತೀಚೆಗೆ ಒಂದು ಸ್ಪ್ರೇ ಒಂದು ಟೆಕ್ನಾಲಜಿ, ಕಾಂಕ್ರೀಟ್ ಟೆಕ್ನಾಲಜಿ ಮಾಡಿದಿರಲ್ಲ, ಅದ್ರ ವಿಚಾರ ಮಾತಾಡಿದ್ರೆ ಸರ್. Architecturally and clients brigade group wanted to have a shell shaped building, ಅಂದ್ರೆ ತರ egg shaped building. ಎಸ್ ಅದಕ್ಕೆ ಒಂದು ಸ್ಟ್ರಕ್ಚರಲ್ ಸಿಸ್ಟಮ್ ಡೆವಲಪ್ ಮಾಡಬೇಕು. ಅದನ್ನ ಮಾಡುವಾಗ ಅದು ಕಟ್ಟು ಹಾಗೂ ಇರ್ಬೇಕು, ಓಕೆ ಇಲ್ಲದೆ ಇದ್ರೆ ಉಪಯೋಗ ಇಲ್ಲ. ನೀವು ಡಿಸೈನ್ ಮಾಡ್ಬಿಟ್ಟು ಕೊಟ್ಬಿಟ್ಟು ಅದು ಕಟ್ಟಕ್ಕೆ ಆಗದೆ ಇದ್ರೆ ಏನ್ ಪ್ರಯೋಜನ? ಎಸ್ ಸೊ ನಾನು ಆಲ್ವೇಸ್ ನನ್ನ ಸೊಲ್ಯೂಷನ್ಸ್ ಅಲ್ಲಿ ಅದು ಹೇಗ್ ಕಟ್ಟೋದು ಅನ್ನೋದನ್ನ ತಿಳ್ಕೊಂಡೇ ನಾನು ಆ ಸೊಲ್ಯೂಷನ್ಸ್ ಕೊಡೋದು. ಓಕೆ ಓಕೆ ಅಂದ್ರೆ ಮುಂಚೆನೆ ಯೋಚನೆ ಮಾಡಿರ್ತೀನಿ, ಇದನ್ನ ಕಟ್ಟು ಅಂತ ಹೇಳಿದ್ರೆ ಹೇಗ್ ಕಟ್ಬೇಕು ಅನ್ನೋ ತರ. ಸರ್ ಒಂದು ಪ್ಲಸ್ ಮೈನಸ್ ಎರಡನ್ನೂ ಯೋಚನೆ ಮಾಡಿ ನೀವು ಪ್ಲಾನ್ ಮಾಡ್ತೀರಾ. ಅದರಲ್ಲಿ ಏನು ಕವರ್ ಮಾಡಬೇಕು, ಅಲ್ಯೂಮಿನಿಯಂ ಶೀಟ್ಸ್ ಹಾಕ್ಬೋದು, ಅದನ್ನ ಪ್ಯಾನಲ್ಸ್ ತರ ಮಾಡಿ ಸೇರಿಸಬಹುದು. ಈ ತರ ಡಿಫ್ರೆಂಟ್ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಥಿಂಕ್ ಮಾಡೋದು. ಅದಕ್ಕೆ ನಾನು ಇದ್ಕೊಂಡು ಸ್ವಲ್ಪ ನನ್ನ ಗ್ರೂಪ್ ಅಲ್ಲಿ ಎಕ್ಸ್ಪರ್ಟ್ಸ್ ಇರ್ತಾರಲ್ಲ, ಅವ್ರ ಜೊತೆಯಲ್ಲಿ ಮಾತಾಡ್ತಿರುವಾಗ ಈ ವೈ ನಾಟ್ ವಿ ಡೂ ಸ್ಪ್ರೇ ಕಾಂಕ್ರೀಟ್. ಸ್ಪ್ರೇ ಕಾಂಕ್ರೀಟ್ ಅನ್ನೋದು ಬಿಲ್ಡಿಂಗ್ಸ್ ಅಲ್ಲಿ ಉಪಯೋಗಿಸಿರ್ಲಿಲ್ಲ. ಏನಾದ್ರೂ ಸಣ್ಣ ಪುಟ್ಟ ಸ್ವಿಮ್ಮಿಂಗ್ ಪೂಲ್ ಮಾಡ್ಬೇಕಾಗಿದ್ರೆ ಆ ತರದಕ್ಕೆ ಯೂಸ್ ಮಾಡ್ತೀವಿ. ಈ ತರ ಸ್ಟ್ರಕ್ಚರ್ಗೆ ಯೂಸೇ ಮಾಡಿರ್ಲಿಲ್ಲ. ಅಂದ್ರೆ ಆಲ್ಮೋಸ್ಟ್ ಲೈಕ್ ಎ ಶೆಲ್, ಎಗ್ಗಿಂಗ್ ಇಟ್ರೆ ಹೇಗಿರುತ್ತೋ ಆ ತರ ಇರುತ್ತೆ. ಅದರಲ್ಲಿ ಕೆಳಗಡೆಯಿಂದಾನು ಕಾಂಕ್ರೀಟ್ ಉದುರ್ಬಹುದು ಬೇಕಿದ್ರೆ, ವೆಯ್ಟ್ ಇಂದ ಉದುರುತ್ತೆ, ಹಿಂಗ್ ಹೊಡೆದಾಗ ಉದುರಲ್ವಾ ಆ ತರ. ಸೊ ಅದಕ್ಕೆ ಡಿಫರೆಂಟ್ ಟೆಕ್ನಾಲಜಿ ಇರುತ್ತೆ. ಇದನ್ನ ಮಾಡುವಾಗ ನಾವು ಯಾವ ರೀತಿ ವಿಜುವಲೈಸ್ ಮಾಡ್ಕೊಂಡ್ವಿ ಅಂದ್ರೆ, ಸಪೋಸ್ ಒಂದು ದೊಡ್ಡ ಬದನೆಕಾಯಿ ಅದ್ರ ಹಿಂಗ್ ಕತ್ತರಿಸ್ತೀವಿ, ಒಂದೊಂದು ಡಿಸ್ಕುನು
ಬೇರೆ ಬೇರೆ ಹ್ಮ್. ಶೇಪ್ ಅಲ್ಲಿ ಇರುತ್ತೆ. ಹೌದು. ಆ ಶೇಪ್ ಅಲ್ಲಿ ನಾವು ಟ್ರಸ್ಗಳು ಮಾಡಬೇಕು. ಓಕೆ ಓಕೆ. ಅದನ್ನೆಲ್ಲ ಸೇರಿಸಿ ಹ್ಮ್. ಅದಕ್ಕೊಂದು ಸರ್ಫೇಸ್ ಕೊಟ್ಟು ಹ್ಮ್. ಸ್ಪ್ರೇ ಕಾಂಕ್ರೀಟ್ ಮಾಡೋದು. ಓಕೆ. ಅದು ಹೆಚ್ಚು ಕಡಿಮೆ ಯಾರು ಬಿಲ್ಡಿಂಗ್ಸ್ ಅಲ್ಲಿ ಹ್ಮ್. ಉಪಯೋಗಿಸಿರ್ಲಿಲ್ಲ. ಸೊ ಇದು ಫಸ್ಟ್ ಇನ್ವೆನ್ಷನ್ ನೀವೇ ಫಸ್ಟ್ ಟೈಮ್ ಅಟೆಂಪ್ಟೆಡ್, ಬಟ್ ಅದಕ್ಕೆ ಕ್ಲೈಂಟು ಬೇಕು, ಎಸ್ ನಿಮ್ಗೂ ಧೈರ್ಯ ಇರ್ಬೇಕು ನಾನು ಮಾಡ್ತೀನಿ ಅಂತ ಹೇಳ್ಬೇಕು. ನಾವು ಅದ್ರ ಬಗ್ಗೆ ಯೋಚನೆನೆ ಮಾಡದೆ ಹೇಳಕ್ ಆಗೋದಿಲ್ಲ. ಹೌದು ಸೊ ಹಾಗಾಗಿ ಅದು ಫಸ್ಟ್ ಟೈಮ್ ಮಾಡಿದ್ವಿ, ಹ್ಮ್. ತುಂಬಾ ಗ್ರ್ಯಾಂಡ್ ಆಗಿ ಸಕ್ಸಸ್ ಆಗಿದೆ. ಸಕ್ಸಸ್ ಆಗಿದೆ. ಏನು ಸೊ ಇವಾಗ ಯಾವ ಏರಿಯಾದಲ್ಲಿ ಸರ್ ಕನ್ಸ್ಟ್ರಕ್ಷನ್ ಇದಿರೋದು ವೈಟ್ ಫೀಲ್ಡ್ ಅಲ್ಲಿ ಇದೆ. ಓಕೆ. ಆಮೇಲೆ ಇನ್ನೊಂದು ಹೊಸ ಚಾಲೆಂಜ್ ಯಾವ ರೀತಿ ಬಂತು ನನಗೆ ಅಂತಂದ್ರೆ, ಆ, ರಾಜರಾಜೇಶ್ವರಿ ನಗರದಲ್ಲಿ ಒಂದು ಪಿರಮಿಡ್ ಹಾಸ್ಪಿಟಲ್ ಇದೆ, ಓಕೆ ಓಕೆ. ನೋಡಿರ್ಬೋದು, ಎಸ್ ಗೊತ್ತಿಲ್ಲ. ಎಸ್ ಆಫ್ ಕೋರ್ಸ್. ಆ ಪಿರಮಿಡ್ ಹಾಸ್ಪಿಟಲ್ ಅಲ್ಲಿ 7 ಸ್ಟೋರಿ ಬಿಲ್ಡಿಂಗ್ ಕಟ್ಬಿಟ್ಟಿದ್ರು ಅವ್ರು, ಹ್ಮ್ ಹ್ಮ್ ಹಿಂಗೆ ಪಿರಮಿಡ್ ತರಾನೇ. ಓಕೆ ಓಕೆ. ಅದ್ರ ಮೇಲೆ ಒಂದು ಟೋಪಿ ಹಾಕ್ಬೇಕು, ಅಂದ್ರೆ ಪಿರಮಿಡ್ ಹಿಂಗ್ ಕೂಡ್ಸ್ಬೇಕು. ಎಸ್ ಎಸ್. ಅದಕ್ಕೆ ಆ ಬಿಲ್ಡಿಂಗ್ ಡಿಸೈನ್ ಆಗಿರ್ಲಿಲ್ಲ. ಹ್ಮ್. ಸೊ ಅದನ್ನೆಲ್ಲ ಅನಲೈಸ್ ಮಾಡಿ ಸ್ಟ್ರೆಂಥನಿಂಗ್ ಮಾಡಿ ಓಕೆ. ಆಮೇಲಕ್ಕೆ ಈ ಪಿರಮಿಡ್ ಹಿಂಗ್ ಓದ್ತದಂಗ ಆಗುತ್ತೆ. ಹ್ಮ್ ಹ್ಮ್. ಸೊ ಆ ಬಿಲ್ಡಿಂಗ್ ಪಕ್ಕಕ್ಕೆ ಹೋಗುತ್ತೆ. ಹೌದು. ಸೊ ಅದನ್ನೆಲ್ಲ ಹಿಡಿಯಕ್ಕೆ ಒಳಗಿಂದ ಹ್ಮ್ ಹ್ಮ್. ಸ್ಕ್ರೀನ್ ತರ ಮಾಡಿ ಹ್ಮ್. ಅದನ್ನೆಲ್ಲ ಮಾಡಿ ಅದ್ ಮಾಡುವಾಗ ಮೊದಲು ಪ್ರಿಕಾಸ್ಟ್ ಅಂತ ಯೋಚನೆ ಮಾಡಿ ಅದಕ್ಕೆ ಸಿಂಗಾಪುರ್ಗೆಲ್ಲ ಹೋಗಿ ಪ್ರಿಕಾಸ್ಟ್ ಅವ್ರ ಜೊತೆ ಅಲ್ಲಿ ಮಾತಾಡಿ ಒಂದೆರಡೆಲ್ಲ ಸ್ಯಾಂಪಲ್ ಮಾಡಿದ್ವಿ. ಇಷ್ಟಿಷ್ಟು ದೊಡ್ಡ ಎಲಿಮೆಂಟ್ಸ್ನೆಲ್ಲ ಮೂವ್ ಮಾಡಕ್ ಆಗೋದಿಲ್ಲ, ಓಕೆ. ಏನಾದ್ರು ಇನ್ಸಿಟು ಕಾಂಕ್ರೀಟ್ ಮಾಡಕ್ ಆಗುತ್ತಾ ಅಂತ ಕೇಳಿದೆ ನಾನು. ಇನ್ಸಿಟು ಆದ್ರೆ ಐ ಹ್ಯಾವ್ ಸೊಲ್ಯೂಷನ್ಸ್ ಅಂತ ಅಂದ್ಬಿಟ್ಟು ಮಾಡಿಸಿದ್ವಿ. ಅಷ್ಟು ದೊಡ್ಡ ಸ್ಪ್ಯಾನ್ ಅಲ್ಲಿ ಎಷ್ಟು ಕಡಿಮೆ ಕಾಂಕ್ರೀಟ್ ಇರುತ್ತೋ ಅಷ್ಟು ಫೋರ್ಸಸ್ ಕಡಿಮೆ ಆಗುತ್ತೆ. ಓಕೆ. ಸೊ ಅದಕ್ಕಾಗಿ ವಾಯ್ಡ್ ಸ್ಲ್ಯಾಬ್ ಟೆಕ್ನಾಲಜಿ ಅಂತ ಯೂಸ್ ಮಾಡಿದ್ವಿ. ಅದನ್ನ ಇಟಲಿಯಿಂದ ಇಂಪೋರ್ಟ್ ಮಾಡ್ಕೊಂಡ್ವಿ. ಓಕೆ. ಅದು ಆಗ್ತಾ ಇದ್ದ ಹಾಗೆ ಇನ್ನೊಂದು ರಿಕ್ವೈರ್ಮೆಂಟ್ ಬಂತು ಕ್ಲೈಂಟ್ ಕಡೆಯಿಂದ. ಇದರಲ್ಲಿ ಮೆಟಲ್ ಅಂದ್ರೆ ರಿಇನ್ಫೋರ್ಸ್ಮೆಂಟ್ ಮೆಟಲ್ ಯೂಸ್ ಮಾಡಬಾರ್ದು ಅಂತ. ಓಕೆ. ಸೊ ಆವಾಗ ಏನ್ ಯೋಚನೆ ಮಾಡಿದ್ವಿ, ಹೇಗಪ್ಪ ಇದನ್ನ ತಡೆಯೋದು ಹಾಗೆ ಅಂತ ಯೋಚನೆ ಮಾಡ್ತಿರೋ ಗ್ಲಾಸ್ ಫೈಬರ್ ರಿಇನ್ಫೋರ್ಸ್ಮೆಂಟ್ ಅಂತ ಬರುತ್ತೆ. ಓಕೆ. ಈಗ ಅವೈಲಬಿಲಿಟಿ ಇದೆ, IS ಕೋಡ್ಸ್ ಎಲ್ಲ ಬಂದಿದಾವೆ. ಈಗ ನಾವು ಅದಕ್ಕೆ ಅಮೆರಿಕನ್ ಕೋಡ್ ಯೂಸ್ ಮಾಡಿಕೊಂಡು ಓಕೆ. ಮತ್ತೆ ರಷ್ಯಾದಿಂದ ಅದನ್ನ ಇಂಪೋರ್ಟ್ ಮಾಡಿಕೊಂಡು ಪಿರಮಿಡ್ ಮಾಡುವಾಗ ಅಷ್ಟು ಮುತುವರ್ಜಿ ಇಂಟೆಲಿಜೆಂಟ್ ಸೊಲ್ಯೂಷನ್ಸ್. ಎಸ್. 3-4 ಜನ ನಾನು ಮಾಡಕ್ ಆಗಲ್ಲ ಇದು ಅಂತಂದ್ಮೇಲೆ ನನ್ನ ಕಡೆಗೆ ಬಂತ. ಆ ತರ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲಾದ್ರೂ ಕಾಂಪ್ಲಿಕೇಶನ್ ಇದೆ ಅಂತಂದ್ರೆ ಸೊ ಇಮಿಡಿಯೇಟ್ ನಾಗೇಂದ್ರ ಕುಮಾರ್ ಲೆಟ್ಸ್ ಗೋ ಟು ನಾಗೇಂದ್ರ ಕುಮಾರ್, ಹಿ ವಿಲ್ ಫೈಂಡ್ ಸಮ್ ಸೊಲ್ಯೂಷನ್ ಟು ಇಟ್ ಅಂತ ಓಕೆ. ಹೇಳ್ತಾರೆ. ಸೊ ಆ ರೀತಿಯಲ್ಲಿ ಇನೋವೇಟಿವ್ ಸೊಲ್ಯೂಷನ್ಸ್ ನಾನು ಸಾಧಾರಣವಾಗಿ ಹೊಸದು ಕೊಡ್ತೀವಿ. ಓಕೆ. ಇಂಥದ್ರಲ್ಲಿ ಈ ಕೆಂಪೇಗೌಡ ಸ್ಟ್ಯಾಚ್ಯೂ ಇದೆಯಲ್ಲ ಏರ್ಪೋರ್ಟ್ ಅಲ್ಲಿ, ಎಸ್. ಇಟ್ ಈಸ್ ನಾಟ್ ಏನದು ಕಮರ್ಷಿಯಲ್ ಪ್ರಾಜೆಕ್ಟೇ, ಓಕೆ. ಇದಲ್ಲ. ಅದನ್ನ ಮಾಡುವಾಗ ಏನಾಯ್ತು ಅಂತಂದ್ರೆ ಒಂದು ಕಾನ್ಸೆಪ್ಟ್ ಅದು ಏನಾಗುತ್ತೆ ಅದರಲ್ಲಿ ಅಂದ್ರೆ 2 ಕಾಲಿಂದ ಬರುತ್ತೆ, ಆಮೇಲಕ್ಕೆ ಈ ಫ್ಲೇರ್ ಆಗುತ್ತೆ, ಹೆಪ್ರಾನ್ ಫ್ಲೇರ್ಸ್ ಆಲ್ಮೋಸ್ಟ್ 30 ಅಡಿ ಬೈ 40 ಅಡಿ ಫ್ಲೇರ್ ಆಗುತ್ತೆ. 2 ಕಾಲಮಿಂದ ಹಿಂಗ್ ಬಂದು ತಕ್ಷಣ ಹಿಂಗ್ ಹೋಗ್ಬೇಕು. ಸೊ ಅಲ್ಲಿ ಅದನ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳಿ ಒಂದು ಸಿಸ್ಟಮ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಅಂತ ಹೇಳಿದಾಗ ಇವರು ಕ್ಲೈಂಟ್ PWD ಅವರು ಆಗಿದ್ದರಿಂದ ಇದನ್ನ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ವ್ಯಾಲಿಡೇಟ್ ಮಾಡಬೇಕು. ಸೊ ಅಲ್ಲಿಗೆ ಹೋದ್ವಿ, ಅವ್ರ ಹತ್ರ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿರೋವಾಗ ಹೌ ಡಿಡ್ ಯು ಗೆಟ್ ದಿಸ್ ಐಡಿಯಾ ನಾಗೇಂದ್ರ ಕುಮಾರ್ ಅಂದ್ರು. ಅದು ಇಲ್ಲೇ ಬಂದಿದೆ ಅಷ್ಟೇ, ಅದನ್ನ ಈ ಒಬ್ರು ಹೇಳಿದ್ರೆ ಕಲಿಯೋ ತರದ್ದಲ್ಲ ಅಂತ ಹೇಳಿ ಅವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿ ಅದನ್ನ ಬಂದು PWD ಆಫೀಸ್ ಅಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡ್ಬೇಕು ನಮ್ಮ ಎಕ್ಸ್ಪರ್ಟ್ ಕಮಿಟಿಗೆ ಅಂತ. ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಿರೋ ಇಷ್ಟೆಲ್ಲ ಹೇಳಿದ್ರೆ ಆಗಲ್ಲ, ಸಿಂಪಲ್ ಆಗಿ ಅಲ್ಲಿ ಬರೆದು ತೋರಿಸು ಅಂತಂದ್ರು. ಬರೆದು ತೋರಿಸಿದ್ದೆ. ಅದಾದ್ಮೇಲೆ ಕಟ್ಟಿದ್ರು. ಈಗ ಎವ್ರಿವನ್ ಹೂ ವಿಸಿಟ್ಸ್ ಬ್ಯಾಂಗ್ಳೂರ್ ಏರ್ಪೋರ್ಟ್ ವಿಲ್ ಡೆಫಿನೆಟ್ಲಿ ಸೀ ದಟ್. ಫೇಮಸ್, ಅದು ತುಂಬಾ ಅದ್ಭುತವಾಗಿ ಕೂಡ ಇದೆ, ಅದನ್ನು ತುಂಬಾ ಚೆನ್ನಾಗಿ ಬಂದಿದೆ. ಅದಕ್ಕೆ ಎಕ್ಸ್ಪೀರಿಯನ್ಸಸ್ ಬೇರೆ ಇದಾವೆ. ನೆಕ್ಸ್ಟ್ ಸರ್, ಈಗ ಸಾಕಷ್ಟು ಕೆಲವೊಂದು ಬಿಲ್ಡಿಂಗ್ಗಳನ್ನ ನೋಡ್ಬೇಕು, ತುಂಬಾ ಯಾವ ತರ ಕಟ್ತಾರಪ್ಪ, ಯಾವ ತರ ಬ್ಯಾಲೆನ್ಸಿಂಗ್ ಮಾಡ್ತಾರಪ್ಪ ಅಂತ
ತುಂಬಾ ಒಂದ್ ಕಡೆ ಹೈ ಆಗಿ ಒಂದ್ ಕಡೆ ಏನು ಇರೋದಿಲ್ಲ, ಅದು ಗ್ರಿಪ್ ಯಾವ ತರ ಇಟ್ಕೊಳ್ಳುತ್ತೆ ಅನ್ನೋದು ತುಂಬಾ ಕಾಂಪ್ಲಿಕೇಟೆಡ್ ಆಗುತ್ತೆ. ಅದನ್ನ ಯಾವ ತರ ಬ್ಯಾಲೆನ್ಸ್ ಮಾಡ್ತೀವಿ? ಇದರಲ್ಲಿ ಮುಖ್ಯವಾಗಿ ಕಾಂಕ್ರೀಟ್ ಸ್ಟ್ರಕ್ಚರ್ಸ್ ಅದರ ಸ್ವಂತ ವೆಯ್ಟ್ ಇಂದನೇ ವಿಂಡೋ ಅರ್ಥವೇಕ್ ತಟ್ಕೊಳ್ಳೋ ತರ ಮಾಡೋದು ಚೀಪೆಸ್ಟ್. ಓಕೆ. ಸಪೋಸ್ ನೀವು ಏನೋ ಒಂದು ಈ ತರ ಕೇಳಿದ್ರಿ ಅವಾಗ ಗ್ರಾವಿಟಿ ಇಲ್ಲೆಲ್ಲೋ ಇರುತ್ತೆ, ಫುಟಿಂಗ್ ಇಲ್ಲಿರುತ್ತೆ, ಲಾರ್ಜ್ ಮೊಮೆಂಟ್ ಗೆಟ್ಸ್ ಕ್ರಿಯೇಟೆಡ್. ಅಂದ್ರೆ ಇದು ಹಿಂಗೆ ಎದ್ದೇಳೋ ತರ ಆಗೋಗುತ್ತೆ. ಅವಾಗ ಏನ್ ಮಾಡ್ತಾರೆ ಅಂತಂದ್ರೆ ಒಳಗಡೆ ರಾಡ್ ರಾಕ್ ಅಲ್ಲಿ ಆಂಕರ್ ಮಾಡಿ ವೈರ್ ನ ಪೋಸ್ಟ್ ಟೆನ್ಷನಿಂಗ್ ಅಂತೀವಿ, ಅದನ್ನ ರಾಕ್ ಅಲ್ಲಿ ಆಂಕರ್ ಮಾಡ್ಬಿಟ್ಟು ಬಿಲ್ಡಿಂಗ್ ಅಲ್ಲಿ ಸ್ಟೇಜಸ್ ಅಲ್ಲಿ ಅದನ್ನ ಲಾಕ್ ಮಾಡ್ತಾ ಹೋಗ್ತಾರೆ. ಸೊ ದಟ್ ಇದು ಹೀಗೆ ಎದ್ದೇಳಕ್ ಹೋದಾಗ ಅದು ಹಿಡ್ಕೊಳ್ಳುತ್ತೆ. ಸೊ ಈ ತರ ಸಿಸ್ಟಮ್ಸ್ ಅದು ನಾರ್ಮಲಿ ಟಾಲ್ ಬಿಲ್ಡಿಂಗ್ಸ್ ಅಲ್ಲಿ ಉಪಯೋಗ ಬರುತ್ತೆ. ಸ್ಮಾಲ್ ಸ್ಲೆಂಡರ್ ಬಿಲ್ಡಿಂಗ್ಸ್ ಅಂತೀವಿ ಅದನ್ನ. ಅದು ಲೀಸ್ಟ್ ಲ್ಯಾಟರಲ್ ಡೈಮೆನ್ಷನ್ ಟು ದಿ ಹೈಟ್ ಅಂತ ಹೇಳ್ಬಿಟ್ಟು ಎನಿಥಿಂಗ್ ಮೋರ್ ದನ್ 6 ಅಂದ್ರೆ 20 ಅಡಿ ಕಟ್ಟಬೇಕು ಅಂತಂದ್ರೆ ಅದು 120 ಅಡಿಗಿನ್ನ ಹೆಚ್ಚಿಗಿರ್ಬಾರ್ದು. ಅದ್ರ ಮೇಲೆ ಹೋದ್ರೆ ಅದನ್ನ ಸ್ಲೆಂಡರ್ ಬಿಲ್ಡಿಂಗ್ಸ್ ಅಂತೀವಿ. ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕು ಅಂತದ್ದು ಬರ್ತವೆ, ಬರಲ್ಲ ಅಂತ ಹೇಳಲ್ಲ. ಅದಕ್ಕೆ ಡಿಫರೆಂಟ್ ಟೆನ್ಷನ್ ಬರದೆ ನೋಡ್ಕೋಬೇಕು. ಅಂದ್ರೆ ಈಗ ಸ್ವಿಮ್ಮಿಂಗ್ ಪೂಲ್ಸ್ ಎಲ್ಲ ಮೇಲೆಗಡೆ ಎಲ್ಲ ಇದು ಮಾಡ್ಕೋತಾರಲ್ಲ, ಸೊ ಹಿಂಗೆ ವಾಟರ್ ಪ್ರೂಫಿಂಗ್ ಎಲ್ಲ ಯಾವ ತರ ಮಾಡ್ತಾರೆ ಸರ್? ಆಕ್ಚುಲಿ ಬೆಂಗಳೂರಿಗೆ ಬಂದಾಗ ವಾಟರ್ ಪ್ರೂಫಿಂಗ್ ಅಂದ್ರೆ ಇಂಡಿಯಾ ವಾಟರ್ ಪ್ರೂಫಿಂಗ್ ಬಾಂಬೆ ಅವರು ಮಾಡ್ತಾ ಇದ್ರು ಅಷ್ಟೇ, ಇಲ್ಲ ಚಪ್ಪಡಿ ಕಲ್ಲು ಹಾಕಿ ಮಾಡ್ತಾ ಇದ್ರು. ಈಗ ಟೆಕ್ನಾಲಜಿ ಇಸ್ ಗಾನ್ ವೇ ಬಿಯಾಂಡ್. ಅಂದ್ರೆ ಲಾಸ್ಟ್ 4-5 years ಅಲ್ಲಿ the best of the waterproofing systems are available. Lot of swimming pools which are on terrace could not be utilized as swimming pool because of water tightness. ಈಗ ತುಂಬಾ ಅನುಕೂಲವಾಗಿದೆ. ಅದರಲ್ಲಿ ಮುಖ್ಯವಾಗಿ ಏನು ಅಂತಂದ್ರೆ ಈ ಕಾಂಕ್ರೀಟ್ ಹ್ಯಾಸ್ ಟು ಕ್ರ್ಯಾಕ್ ಬಿಫೋರ್ ದ ರಿಇನ್ಫೋರ್ಸ್ಮೆಂಟ್ ಕಮ್ಸ್ ಇನ್ಟು ಫೋರ್ಸ್ ಅಂತ. ಅಂದ್ರೆ ಹಿಂಗೆ ಎಳೆದಾಗ ಅದ್ರಲ್ಲಿ ಫೋರ್ಸ್ ಬರೋವರೆಗೂ ಚರ್ಮ ಹಿಗ್ಗಲ್ಲ, ಸುಮ್ಮನೆ ಇಟ್ಕೊಂಡು ಹಂಗೆ ಇರ್ತದೆ. ಈಗ ಅಂದಾಗ ಮಾತ್ರ ಆ ಫೋರ್ಸ್ ಬರುವಾಗ ಆ ರಿಇನ್ಫೋರ್ಸ್ಮೆಂಟ್ ಅಲ್ಲಿ ಒಂದು ಕ್ರ್ಯಾಕ್ ಬರ್ಬೇಕು. ಆ ಕ್ರ್ಯಾಕ್ ಎಷ್ಟು ಬಿಡ್ತಿದ್ರೆ ನೀರ್ ಲೀಕ್ ಆಗಲ್ಲ ಅನ್ನೋದು ಇರುತ್ತೆ. ಆ ಕಂಡೀಷನ್ಸ್ ಉಪಯೋಗಿಸ್ಕೊಂಡು ಸ್ವಿಮ್ಮಿಂಗ್ ಪೂಲ್ ಆಗ್ಲಿ ವಾಟರ್ ಟ್ಯಾಂಕ್ಸ್ ಆಗ್ಲಿ ಅವನ್ನೆಲ್ಲ ವಾಟರ್ ರಿಟೈನಿಂಗ್ ಸ್ಟ್ರಕ್ಚರ್ಸ್ ಅನ್ನ ಯೂಸ್ ಮಾಡ್ತೀವಿ. ನಂತರ ನೀವು ಕೆಲವೊಂದು ಬಿಲ್ಡಿಂಗ್ಸ್ ಅಲ್ಲದೆ ಸ್ಟ್ಯಾಚ್ಯೂ ವಿಚಾರದಲ್ಲಿ ಕೂಡ ನೀವು ಸಾಕಷ್ಟು ಎಕ್ಸ್ಪರ್ಟ್ ಇದ್ದೀರಿ ಅಂತ ಕೂಡ ನಾನು ಕೇಳ್ಪಟ್ಟೆ. ಇವಾಗ ಸ್ಟ್ಯಾಚ್ಯೂ ವಿಚಾರ ಮಾತಾಡೋದಾದ್ರೆ ಸರ್, ನೀವೀಗ ಪೆನ್ಗೊಂಡೆಯಲ್ಲಿ ಕೆಲವೆಲ್ಲ ಸ್ಟ್ಯಾಚ್ಯೂ ಮಾಡಿದ್ರಿ ಅಂತ ಕೂಡ ಕೇಳ್ಪಟ್ಟಿ ಸರ್. ಸೊ ಅದರದ್ದು ಯಾವ ತರ ನೀವು ತಗೋತೀರಾ, ಮುತುವರ್ಜಿ ವಹಿಸ್ತೀರಿ ಸರ್? 60-70 ಅಡಿ ಕೆಳಗಡೆವರೆಗೂ ಹೋಗಿ ಫೌಂಡೇಶನ್ ತಗೊಂಡ್ಬಂದು ಈಗ ಅದು ಹೇಗೆ ಅಂತಂದ್ರೆ ಸಪೋಸ್ ಈ ಬೆರಳಿರುತ್ತೆ, ಹೀಗಂದ್ರೆ ಒಂದು ಫೋರ್ಸ್ ಇರುತ್ತೆ, ಹೀಗಂದ್ರೆ ಒಂದು ಫೋರ್ಸ್ ಇರುತ್ತೆ. ಸೊ ಅದು ಎಷ್ಟು ಆಳ ಹೋದ್ರೆ ಆ ಫೋರ್ಸ್ ಬರುತ್ತೆ ಅದಕ್ಕೆ ಕ್ಯಾಲ್ಕುಲೇಷನ್ಸ್ ಮಾಡ್ಕೊಂಡು ಆ ಆಳದವರೆಗೂ ತಗೊಂಡು ಹೋಗಿದೀವಿ. ಆಮೇಲೆ ಉಳಿದ ಬಿಲ್ಡಿಂಗು ಅಷ್ಟೇ 2000 ಜನ ಕೂತ್ಕೋಬಹುದು. ನೀವು ಯಾವ್ದಾದ್ರು ದೇವಸ್ಥಾನ ನೋಡಿ, ಒಂಚೂರು ಒಳಗಡೆ ಬಿಡಿ ಸರ್, ಒಂಚೂರು ಒಳಗ್ ಬಿಡಿ ಸರ್ ಅಂತಾರೆ. ಇಲ್ಲಿ ಹಾಗಲ್ಲ, 2000 ಜನ ಕೂತ್ಕೊಳ್ಳೋ ಅಷ್ಟು ದೊಡ್ಡದಾಗಿದೆ ದೇವಸ್ಥಾನ. ಅದ್ರ ರೂಫ್ ಎಲ್ಲಾನು ದೊಡ್ಡ ದೊಡ್ಡ ಕಾಂಟ್ರಾಕ್ಟರ್ಗಳಿಗೆ ಕೊಡುವಷ್ಟು ಹಣನೂ ನಮ್ಮ ಹತ್ರ ಇರೋದಿಲ್ಲ. ಸೊ ಚಿಕ್ಕ ಕಾಂಟ್ರಾಕ್ಟರ್ಸ್ಗೆನೆ ಹೇಳ್ಕೊಟ್ಟು ಹಿಂಗ್ ಮಾಡು ಹಾಗೆ ಮಾಡು ಅಂತೆಲ್ಲ ಹೇಳಿ ಅದನ್ನೆಲ್ಲ ಹಾಕುವಾಗ ಲೋಡ್ ಟೆಸ್ಟ್ಗಳು ಮಾಡಿಸ್ಕೊಂಡು ಎಲ್ಲ ಮಾಡಿದೀವಿ. ಅದ್ಭುತವಾಗಿದೆ. ಹೋದವರು ಅನ್ನದೇ ವಾಪಸ್ ಯಾರು ಬರಲ್ಲ. ಇನ್ಫ್ಯಾಕ್ಟ್ ಅದು ನೀವು ತುಂಬಾ ಫ್ರೀ ಆಗಿ ಕೂಡ ಮಾಡಿದೀರಿ ಅಂತ ಕೂಡ ಕೇಳ್ಪಟ್ಟೆ ಸರ್. ಕೆಲವು ಸರ್ವಿಸ್ ಆಗ್ಬೋದಾ? ಕೆಲವು ಜಾಬ್ಸ್ ಅನ್ನ ಯು ವಿಲ್ ಹ್ಯಾವ್ ಟು ಡೂ ವಿತೌಟ್ ಫೀಸ್. ಅದು ಏನೋ ಮನಸ್ಸಿಗೆ ಬರುತ್ತೆ, ಇದನ್ನು ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ಬಿಡ್ತೀನಿ. ಅದಕ್ಕೆ ನಮ್ಮ ಹೆಡ್ ಆಫೀಸ್ ಇಂದ ತಗೊಳ್ಳೋದಾಗ್ಲಿ ಆ ತರದ್ದೇನು ರೂಲ್ ಏನಿಲ್ಲ. ಸೊ ಐ ಟೇಕ್ ಎ ಡಿಸಿಷನ್, ಇದಕ್ಕೆ ಮಾಡ್ಬೇಕಾ ಬೇಡವಾ ಅದೇ. ಸೊ ನಿಮ್ ಡಿಸಿಷನ್ ಮೇಲೆ ನಿಂತ್ಕೊಳ್ತಾರೆ ಅಷ್ಟೇ. ನಂತರ ಈಗ ಇದೇ ವಿಚಾರವಾಗಿ ಸೋಷಿಯಲ್ ಸರ್ವಿಸ್ ವಿಚಾರವಾಗಿ ನಾವು ಮಾತಾಡುತ್ತೆ. ಈಗ ಚಿಕ್ಕಬಳ್ಳಾಪುರದಲ್ಲಿ ನಡೀತಿರೋ ಶ್ರೀ ಸಾಯಿ ಹಾಸ್ಪಿಟಲ್ ಕೂಡ ನೀವು ವಿಭಿನ್ನ ಸ್ಟ್ರಕ್ಚರ್ ಅಲ್ಲಿ ಅದನ್ನ ಡಿಸೈನ್ ಮಾಡಿರೋದು. ಅದು ಕೂಡ ಫ್ರೀ ಒಂದು ಸ್ಟ್ರಕ್ಚರ್. ಫ್ರೀ ಅಂದ್ರೆ ನೋಷನಲ್ ಫೀ ಅಂತ ಹೇಳ್ಬೋದು ಅಷ್ಟೇ. ಓಕೆ, ಇಟ್ ಡಸಂಟ್ ಈವನ್ ಕವರ್ ಅವರ್. ಸೊ ಆ ಒಂದು ಹಾಸ್ಪಿಟಲ್ ಸ್ಪೆಷಾಲಿಟಿ ವಿಚಾರವಾಗಿ ಸರ್, ಒಂದು ಗೋಪುರ ಸ್ಟೈಲ್ ಅಲ್ಲಿ ಅದು ಅಲ್ಲಿ ಮಾಡಿದ್ರಲ್ಲಿ 3-4 ಹಾಸ್ಪಿಟಲ್ಸ್ ಮಾಡಿದ್ವಿ. ಒಂದು ಸ್ವಸ್ತಿಕ್ ಶೇಪ್ ಅಲ್ಲಿ ಇದೆ. ಓಕೆ, ಎಲ್ಲಿ ಸರ್? ಅಲ್ಲೇ ಉದಿನಹಳ್ಳಿಯಲ್ಲಿ. ಓಕೆ ಓಕೆ.
ಸರಳಾ ಮೆಮೋರಿಯಲ್ ಹಾಸ್ಪಿಟಲ್ ಅಂತ ಅಂದ್ಬಿಟ್ಟು ಮದರ್ ಅಂಡ್ ಚೈಲ್ಡ್ ಹಾಸ್ಪಿಟಲ್. Okay, okay. ಗ್ರೌಂಡ್ ಪ್ಲಸ್ 3 ಸ್ಟೋರಿ ಬಿಲ್ಡಿಂಗ್ ಅಷ್ಟೇ. ಪ್ಲಸ್ ಸ್ವಸ್ತಿಕ್ ಶೇಪ್ ಅಲ್ಲಿ ಇದೆ ಅದು. ಒಂದು ವಿಂಗ್ ಅಲ್ಲಿ ಆಪರೇಷನ್ ಥಿಯೇಟರ್, ಒಂದು ವಿಂಗ್ ಅಲ್ಲಿ ಚೈಲ್ಡ್ ಕೇರು, ಇನ್ನೊಂದೆಲ್ಲ ICU, ಈ ತರದ್ ಎಲ್ಲ ಅಲ್ಲಿ ಇದೆ. ಅದರಲ್ಲಿ ಅದರ ಎದುರುಗಡೆ ಒಂದು ರಾಜೇಶ್ವರಿ ಬ್ಲಾಕ್ ಅಂತ ಮಾಡಿದ್ವಿ. ಅದು ಬಂದ್ಬಿಟ್ಟು ಮೆಡಿಕಲ್ ಕಾಲೇಜು. ಅದು ಅಷ್ಟೇ ಕ್ವೈಟ್ ಚಾಲೆಂಜಿಂಗ್. ದೊಡ್ಡ ಡೋಮ್ ಇದೆ ಮಧ್ಯದಲ್ಲಿ, ಅಲ್ಲೊಂದು ಲೈಬ್ರರಿ ಮಾಡಿದ್ದಾರೆ. ಅಲ್ಲಿ ಹೋಗಿ ನಿಂತ್ಕೊಂಡ್ರೆ ಎಷ್ಟು ಸಂತೋಷ ಆಯ್ತು, ನಾವು ಓದ್ಬೇಕಾಗಿತ್ತೇನೋ ಅನ್ಸುತ್ತೆ, ಅಷ್ಟು ಗ್ರ್ಯಾಂಡ್ ಆಗಿದೆ. ಅದರ ನೆಕ್ಸ್ಟ್ ಈಗ ನಡೀತಾ ಇದೆ, ಮೇ ಬಿ ಬೈ ಎಂಡ್ ಆಫ್ ನೆಕ್ಸ್ಟ್ ಮಂತ್ ಅದು ಒಂಥರ ಎಕ್ಸ್ಟರ್ನಲಿ ಕಂಪ್ಲೀಟ್ ಆದಂಗೆ ಆಗುತ್ತೆ. ದೇ ಆರ್ ಎಕ್ಸ್ಪೆಕ್ಟಿಂಗ್ ವೆರಿ ಹೈ ಲೆವೆಲ್ ಡೆಲಿಗೇಟ್ಸ್ ಟು ಕಮ್ ಅಂಡ್ ಇನಾಗ್ರೇಟ್. ಯಾರು ಅಂತ ಇನ್ನೂ ಹೇಳಿಲ್ಲ ನಮಗೆ. ಅದರಲ್ಲಿ ಚಾಲೆಂಜಿಂಗ್ ಏನು ಅಂದ್ರೆ 12 ತಿಂಗಳಲ್ಲಿ ನಾವು 160 ಅಡಿ ಗೋಪುರ ಎತ್ತು ಬಿಡಬೇಕು. ಸೊ ನಾರ್ಮಲ್ ಆಗಿ ಹೀಗೆ ಕಟ್ಕೊಂಡು ಹೋಗ್ತಾ ಇದ್ರೆ ನಾವು ಈಗ ಟೆರೇಸ್ ಮಾಡ್ತಾ ಇದೀವಿ ಟೈಮ್ಗೆ. ಆದ್ರೆ ನಾವು ಅಲ್ಲಿ ಒಂದು ಡಿಫರೆಂಟ್ ಟೈಪ್ ಆಫ್ ಸ್ಟ್ರಕ್ಚರಲ್ ಸಿಸ್ಟಮ್ ಅನ್ನ ಯೋಚನೆ ಮಾಡಿ, ಆ ಸೆಂಟ್ರಲ್ ವಿಂಗ್ ಇರುತ್ತಲ್ಲ, ಅದನ್ನ ಕಂಪ್ಲೀಟ್ ಸ್ಟ್ರಕ್ಚರಲ್ ಸ್ಟೀಲ್ ಅಲ್ಲಿ ಮಾಡೋದು. ಸ್ಟ್ರಕ್ಚರಲ್ ಸ್ಟೀಲ್ ಮಾಡಿ ಅದಕ್ಕೆ ಆಮೇಲೆ ಕಾಂಕ್ರೀಟ್ ಅಲ್ಲಿ ತುಂಬಾ ಅದೇನ್ ಮಾಡ್ತೀವಿ ಅದೆಲ್ಲ ಮಾಡ್ತೀವಿ. ಸ್ಟ್ರಕ್ಚರ್ ಹೀಗೆ ಕಟ್ಕೊಂಡು ಹೋಗ್ಬಿಡ್ಬೋದು. ಸೊ ಹಾಗೆ ಮಾಡುವಾಗ ಅದ್ರಲ್ಲಿ ಮತ್ತೆ ಡಯಾಫ್ರಾಮ್ಸ್ ಅಂತ ಬರುತ್ತೆ, ಎಲ್ಲ ಫ್ಲೋರ್ ಲೆವೆಲ್ಸ್ ಕಾಸ್ಟ್ ಮಾಡ್ಬೇಕು. ಅಲ್ಲಿ ಏನ್ ಮಾಡಿದ್ವಿ, ಒಂದೊಂದು ಫ್ಲೋರ್ ಬಿಟ್ಟು ಒಂದೊಂದು ಫ್ಲೋರ್, ಒಂದೊಂದು ಫ್ಲೋರ್ ಬಿಟ್ಟು ಒಂದೊಂದು ಫ್ಲೋರ್ ಮಾಡೋ ತರ, ಅಂದ್ರೆ ಟಕ 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 ಮೇಲಕ್ಕೆ ಹೋಗ್ಬೇಕು. ಆ ತರ ಮಾಡಿ ಈಗ ಕಂಪ್ಲೀಟ್ ಡೋಮ್ ಎರೆಕ್ಷನ್ ಆಗಿದೆ. ಅದನ್ನ ಕ್ಲಾಡಿಂಗ್ ಮಾಡ್ತಾ ಇದ್ದಾರೆ. ಸೊ ದಟ್ ಆಲ್ಸೋ ಅದರಲ್ಲಿ ಚಾಲೆಂಜಿಂಗ್ ವಾಸ್ ವಿಜುವಲೈಸೇಷನ್. ಹೇಗೆ ನಾನು ಸ್ಪೀಡ್ ಮಾಡಬೇಕು, ನಾನೇನು ಯೋಚನೆ ಮಾಡದಿದ್ರೆ ನಿಧಾನ ಕಟ್ಟಿ 2 ವರ್ಷ ಆದ್ಮೇಲೆ ಮುಗಿಸ್ತಿದ್ರು. ಆ ಚಾಲೆಂಜ್ ಬಂದ ತಕ್ಷಣ ಟಕ ಟಕ ಮೇ ಬಿ ನನಗೆ ಗೊತ್ತಿರೋ ಹಾಗೆ ಆ ಒಂದು ಹಾಸ್ಪಿಟಲ್ ಕೂಡ ನಿಮ್ಮ ಒಂದು ರೆಕಾರ್ಡಿಗೆ ಸೇರ್ಕೋಬಹುದು ಅಂತ ಅನ್ಕೊಂಡಿದೀನಿ. ಬರ್ಬಹುದು. ಅದು ಒನ್ ಆಫ್ ದೋಸ್ ಗುಡ್ ಜಾಬ್ಸ್. ಬಹಳ ವರ್ಷದ ಮೇಲೆ ಅಷ್ಟು ಸ್ಟ್ರಕ್ಚರಲ್ ಸ್ಟೀಲ್ ಕೆಲಸ ಮಾಡಿ. ಅದಕ್ಕೆ ಮುಂಚೆ ರಾಜೇಶ್ವರಿ ಬ್ಲಾಕ್ ಅಂತ ಹೇಳಿದ್ನಲ್ಲ, ಅಲ್ಲಿ ಸ್ಲೋ ಆಗಿ ನಡೀತಾ ಇತ್ತು ಕೆಲಸ. ಸೊ ಆ ಸ್ವಾಮಿಗಳೇನಂದ್ರು ಅಂತಂದ್ರೆ, ನಾಗೇಂದ್ರ ಅವರೇ ಇದಕ್ಕೆ ಸ್ಟ್ರಕ್ಚರಲ್ ಸ್ಟೀಲ್ ಚೇಂಜ್ ಮಾಡಕ್ಕಾಗತ್ತಾ ಅಂತಂದ್ರೆ, ಅಂದ್ರೆ RCC ಕಟ್ತಾ ಕಟ್ತಾ ಸ್ಟ್ರಕ್ಚರಲ್ ಸ್ಟೀಲ್ ಚೇಂಜ್ ಮಾಡಿ ಅದು ಸ್ಟ್ರೆಂತ್ ತಡೀತಾ ಸರ್. ಯಾವುದೇ ಬಿಲ್ಡಿಂಗ್ ಸ್ಟ್ರಕ್ಚರಲ್ ಇಂಜಿನಿಯರ್ ಸರಿಯಾಗಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ತಡಿಲೇಬೇಕು. ಇಲ್ಲೇ ಇದ್ರೆ ನಾವು ಸ್ಟ್ರಕ್ಚರಲ್ ಇಂಜಿನಿಯರ್ಸ್ ಅಲ್ಲ. ನನ್ನೊಬ್ಬಂದೇ ಅಲ್ಲ, ಪ್ರೊಫೆಷನಲ್ ಫೀಲ್ಡ್ ಅಲ್ಲಿ ಯಾರೇ ಇರ್ಲಿ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಇಟ್ ಶುಡ್ ಸ್ಟೇ ಅನ್ನೋದು. ಇಲ್ಲಿದೆ ಇರೋ ಕ್ಲಾಸ್ಗಳೆಲ್ಲ ಚೆಕ್ ಮಾಡ್ಕೊಂಡು ಬರೋ ಅಷ್ಟ್ರೊಳಗೆ ಅದು ಸೇಫ್ ಬರಲೇಬೇಕು. ಆದ್ರೆ ಚೇಂಜ್ ಓವರ್ ಮಾಡಿದ ಬಿಲ್ಡಿಂಗು ಅಲ್ಲಿ ಒಂಥರ ಈ ತರ ಮುದ್ದೇನಹಳ್ಳಿದಾಯ್ತು. ಒಂದು ಸಾಯಿ ಆಶ್ರಯ ಅಂತ ಹೇಳ್ಬಿಟ್ಟು ವೇಮ್ಗಲ್ ಒಂದು ಬಿಲ್ಡಿಂಗ್ ಮಾಡ್ತಾ ಇದೀವಿ. ಅದು ಇದೇ ತರಾನೇ. ಅದು ಇನ್ನೊಂದು ಗ್ರೂಪ್. ಅಲ್ಲಿ 7 lakhs square feet ಅದು ಟೋಟಲ್. ರೆಸಿಡೆನ್ಷಿಯಲ್ ಇದೆ, ಡಾಕ್ಟರ್ಗಳು ಇರೋಕ್ಕೂ ಮನೆಗಳಿದಾವೆ, ಎಲ್ಲ ಆಪರೇಷನ್ ಥಿಯೇಟರ್ಸ್ ಇದೆ. ಅಲ್ಲಿ ವೇಮ್ಗಲ್ ನಿಮಗೆ ಗೊತ್ತಿದ್ದಾಗೆ ಬಹಳ ಬಿಸಿಲಿರೋ ಕೋಲಾರ ಹತ್ರ ಬಹಳ ಬಿಸಿಲಿರುತ್ತೆ ಅಂತ ಹೇಳಿ ಅವರು ಕ್ಲೈಂಟ್ ಕಡೆ ಇದಾರಲ್ಲ ವೆಂಕಟಾಚಲಂ ಅಂತ ಅಂದ್ಬಿಟ್ಟು, ಅವರು ಏರ್ ಕಂಡೀಷನ್ ಸ್ಪೆಷಲಿಸ್ಟ್. ಸೊ ಆ ದೃಷ್ಟಿಯಿಂದ ಏನ್ ಮಾಡ್ಬೇಕು ಅಂತಂದ್ರೆ, ಆಲ್ ಎಕ್ಸ್ಟರ್ನಲ್ ವಾಲ್ಸ್ ಎಲ್ಲವನ್ನು ವಿತ್ ಥರ್ಮಲ್ ಇನ್ಸುಲೇಷನ್ ಕಟ್ಸಿದ್ದಾರೆ. ನೀವು ಸುಮ್ಮನೆ ಆಚೆ ನಿಂತು ಒಳಗೆ ಹೋದ ತಕ್ಷಣ ಒಂದು 5-6 ಡಿಗ್ರಿ ಕಮ್ಮಿ, ಅಷ್ಟು ಒಳ್ಳೆ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ. ಅಲ್ಲೂ ಅದೇ ತರನೇ ಶಾರ್ಟ್ ಪೀರಿಯಡ್ ಅಲ್ಲಿ ಎಲ್ಲ ನಂತರ ಈ ವಾಸವಿ ಹಾಸ್ಪಿಟಲ್ ವಿಚಾರದಲ್ಲಿ ಕೂಡ ತಮ್ಮ ಒಂದು ಕೊಡುಗೆ ಇದೆ ಅಂತ ಕೇಳ್ಪಟ್ಟಿದ್ದು. ಇದು ಕಮ್ಯುನಿಟಿ ಅವರು ಪರಿಚಯದ ಮೂಲಕನೇ ಬರೋದು. ಯಾವುದನ್ನು ಪರಿಚಯ ಇಲ್ಲದಿದ್ರೆ ಏನು ಬರೋದಿಲ್ಲ. ಯಾರು ಹುಡುಕೊಂಡು ಬರೋದು ಬಹಳ ಕಡಿಮೆ. ಪ್ಲಸ್ ನನಗೆ ಒಳ್ಳೆ ಕ್ಲೈಂಟ್ಸ್ ಇರೋದ್ರಿಂದ ಐ ಡೋಂಟ್ ನೀಡ್ ಟು ಸ್ಕ್ವಾಟ್ ಫಾರ್ ಜಾಬ್ಸ್. ಎಲ್ಲಿ ಕಾಂಪಿಟೇಷನ್ ಇದೆ ಅಂದ್ರೆ ನನಗೆ ಬೇಡ, ಬಿಡು ಪರವಾಗಿ. ಆಮೇಲೆ ಮೊದಲೇ ಹೇಳ್ತೀವಿ, ನಾವು ಸ್ವಲ್ಪ ಫೀಸ್ ಜಾಸ್ತಿ ಮಾಡ್ತೀವಿ ಚಾರ್ಜು. ಯಾಕಂದ್ರೆ ವೆರಿ ಲಿಮಿಟೆಡ್ ಜಾಬ್ಸ್ ತಗೊಳ್ಳೋದ್ರಿಂದ ನಾವು ಬದುಕೋಬೇಕು.
ಆ ದೃಷ್ಟಿಯಲ್ಲಿ ಅಂತದ್ರಲ್ಲಿ ಒಂದ್ ಸರ್ತಿ ನಮ್ಗೆ ಆ, ಆ, ವಾಸವಿ ಹಾಸ್ಪಿಟಲ್ ಬಂತು. ಅದು ಮಾಡಕ್ ಶುರು ಮಾಡಿದ್ವಿ, ಮಾಡ್ತಾ ಮಾಡ್ತಾ ಆ, ಏನು ತಗೊಳ್ಳೋದು ಬೇಡ ಅನ್ನೋ ಮನಸ್ಥಿತಿ ಬಂತು. ಅದು ಹಾಗೆ ಆಯ್ತು. ಅದು ಮುಗಿದ ಮೇಲೆ ದೇ ಆರ್ ವೆರಿ ಹ್ಯಾಪಿ. ಯಾಕಂದ್ರೆ ಹಾಸ್ಪಿಟಲ್ ಅಲ್ಲಿ ಸರ್ವಿಸಸ್ ಪ್ಲೇಸ್ ಎ ವೈಟಲ್ ರೋಲ್. ಆಕ್ಸಿಜನ್ ನಡೀತಾ ಇರುತ್ತೆ, ಬೇರೆ ಬೇರೆ ಸಿಸ್ಟಮ್ಸ್ ಎಲ್ಲ ಇರುತ್ತೆ. ಆ ಸರ್ವಿಸಸ್ ಕೋಆರ್ಡಿನೇಷನ್ ಮಾಡುವಾಗ ಡಿಫರೆಂಟ್ ಟೈಪ್ ಆಫ್ ಸಿಸ್ಟಮ್ಸ್ ಕೊಡ್ಬೇಕು. ಲೈಕ್ ನಾವು ಕಾಂಟಿನೆಂಟಲ್ ಹಾಸ್ಪಿಟಲ್ ಮಾಡಿದ್ವಿ, ಆದ್ರಿಂದ ನಮ್ಗೊಂಚೂರು ಅಂದ್ರೆ ಆತರ ಪ್ರತಿಯೊಂದ್ರಲ್ಲೂ ಯಾವ ಸೊಲ್ಯೂಷನ್ ಎಲ್ಲಿ ಬೆಸ್ಟ್ ಸೂಟ್ ಆಗುತ್ತೋ ಅವನ್ನ ಕಂಬೈನ್ ಮಾಡಿ ಕೊಡ್ತಿರ್ತೀವಿ. ಆ ದೃಷ್ಟಿಯಲ್ಲಿ ಅದು ವಾಸವಿ ಹಾಸ್ಪಿಟಲ್ ಆ ತರ ಮಾಡಿದ್ದೇನೆ. ಈ ಒಂದು ದೊಡ್ಡ ಜವಾಬ್ದಾರಿನ ಬೆಂಗಳೂರಲ್ಲಿ ನಿಭಾಯಿಸ್ತಿದ್ದೀರಿ. ಅದ್ರ ಜೊತೆಗೆ ನೀವು ಒಂದು ಲೆಕ್ಚರಿಂಗ್ ಕೂಡ ಕೊಡ್ತಿರ್ತೀರಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಗೆ ಅಂತ ನಾನು ಕೇಳ್ಪಟ್ಟಿದ್ದೆ. ಇದು ಏನಾಗುತ್ತೆ ಅಂತಂದ್ರೆ ಕೆಲವು ಅಸೋಸಿಯೇಷನ್ಸ್ ಇದಾವೆ ನಮಗೂ, ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ಸ್ ಅಂತ, ಇಂಡಿಯನ್ ಕಾಂಕ್ರೀಟ್ ಇನ್ಸ್ಟಿಟ್ಯೂಟ್ ಅಂತ ಈ ತರದ್ದು ಇದಾವೆ. ಅವರು ಆಸ್ ಎ ನಾಲೆಡ್ಜ್ ಟ್ರಾನ್ಸ್ಫರ್ ಯಾವ್ದಾದ್ರು ಲೆಕ್ಚರ್ ಕೊಡಿ ಅಂತಾರೆ. ಆವಾಗ ನಾನು ಹೇಳೋದೇನಂದ್ರೆ, ನನಗೆ ನೀವು ಟಾಪಿಕ್ ಕೊಟ್ರೆ ಪ್ರಿಪೇರ್ ಆಗಿ ಬಂದು ಕೊಡ್ತೀನಿ ಹೊರತು ಸ್ಟ್ಯಾಂಡರ್ಡ್ ಯಾವ್ದು ಲೆಕ್ಚರ್ ಕೊಡಲ್ಲ ನಾನು. ಕೆಲವರು ಇರ್ತಾರೆ, ಒಂದು 20 ಸರ್ತಿ ಕೊಟ್ಟಿರ್ತಾರೆ, ಇದ್ರದ್ದು ಆದದ್ದು ಯಾವ್ದೋ ಸೇರಿಸಿ ಮಾಡ್ತಿರ್ತಾರೆ. ಆತರ ನಾನು ಸ್ಪೆಸಿಫಿಕ್ ಟಾಪಿಕ್ ತಗೊಂಡು ಪ್ರಿಪೇರ್ ಆಗಿ ಕೊಡ್ತೀನಿ, ಈ ತರ ಕೊಡ್ತಿರ್ತೀನಿ. ಇದ್ರ ಜೊತೆಗೆ RV ಕಾಲೇಜಲ್ಲಿ ಬೋರ್ಡ್ ಆಫ್ ಸ್ಟಡೀಸ್ ಅಂತ ಇರುತ್ತೆ. ಅಂದ್ರೆ ಕರ್ಕ್ಯುಲಮ್ ಮಾಡುವಾಗ ಯಾವ್ದು ಇದ್ರೆ ಒಳ್ಳೇದು, ಯಾವ್ದು ಇದು ಅನ್ನೋದು. ಒಂದು 3 ವರ್ಷ ಐ ವಾಸ್ BOS ಅಲ್ಲಿ ಇದ್ದೆ. ಅದು ಹಾಗೇನೆ, ಏನು ಹೊಸದು ಹೇಳಿದ್ರು ಯಾವ್ದೋ ಒಂದು ತೆಗಿಬೇಕು ಸರ್ ಅಂತ. ಹುಡುಗರಿಗೆ ಬರ್ಡನ್ ಆಗ್ಬಾರ್ದು, ಕಲಿಯೋದು. ನಾವು ಬೇಸಿಕ್ಸ್ ಕಲ್ಸೋಣ ಅಂತಂದ್ರೆ ಅವರು ಹ್ಯೂಮನ್ ಇಂಟರಾಕ್ಷನ್ ಇದನ್ನೆಲ್ಲ ಕಲ್ಸೆ, ಅದನ್ನೆಲ್ಲ ಆಡಿಟ್ ಆಗಿ ಮಾಡಬಹುದು. ಬಟ್ ಅದನ್ನೆಲ್ಲ ಸಬ್ಜೆಕ್ಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿ ಬೇಸಿಕ್ ಸಬ್ಜೆಕ್ಟ್ಸ್ ತೆಗಿಯಕ್ ನೋಡ್ತಾರೆ. ಆಮೇಲೆ ಹೊಸದನ್ನ ಇಂಟ್ರೊಡ್ಯೂಸ್ ಮಾಡಕ್ಕಾಗಲ್ಲ. ಈ ತಳಮಳದಲ್ಲಿ ಇಂಜಿನಿಯರಿಂಗ್ ಕೋರ್ಸ್ ಓಡಾಡ್ತಾ ಇದೆ ಇನ್ನು. ವಿ ಹ್ಯಾವ್ ನಾಟ್ ಗಾಟ್ ಓವರ್ ದಟ್. ಸರ್, ಮುಖ್ಯವಾಗಿ ಈಗ ಜನ ತುಂಬಾ ಕ್ರಿಯೇಟಿವ್ ಆಗಿ ಆಮೇಲೆ ಚೇಂಜ್ ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಜನ ಯೋಚನೆ ಮಾಡ್ತಿರ್ತಾರೆ. ಸೊ ಒಂದು ಬಿಲ್ಡಿಂಗ್ ಈಗ ನೀವು ಆಲ್ಟರ್ನೇಟಿವ್ ಆಗಿ ಎಷ್ಟು ತರದ ಒಂದು ಡಿಸೈನ್ಸ್ ನ ಕೊಡ್ಬೋದು ಸರ್ ನಿಮ್ಮ ಪ್ರಕಾರ? ಇದರಲ್ಲಿ ಲಾರ್ಜ್ ನಂಬರ್ ಆಫ್ ಫ್ಯಾಕ್ಟರ್ಸ್ ಹ್ಯಾವ್ ಟು ಬಿ kept in mind. Size of the job plays a vital role to have this thing. ಅದಾದ್ಮೇಲೆ affordability also plays. ಎನಿಥಿಂಗ್ ನೀವು ಇಲ್ಲಿ ಒಂದು ಕಾಲಮ್ ತೆಗಿ ಅಂತಂದ್ರೆ ಟೋಟಲ್ ಕಾಸ್ಟ್ ಅಲ್ಲಿ 25 ಲಕ್ಷ ಹೆಚ್ಚಾಗುತ್ತೆ. ಈ ತರ ಸೊಲ್ಯೂಷನ್ಸ್ ಇರ್ತವೆ. ಅದನ್ನ ನಾವು ಮೋಸ್ಟ್ ಅಪ್ರೋಪ್ರಿಯೇಟ್ ಸೊಲ್ಯೂಷನ್ ಅಂತ ಹುಡುಕ್ತಿವಿ. ವರ್ಡ್ ಅಪ್ರೋಪ್ರಿಯೇಟ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ಈಗ ಹೋಗೋ ತಕ್ಷಣನೇ ಅಲ್ಲೊಂದು ಡೀಪ್ ಬೀಮ್ ಬಂತು ಅಂದ್ರೆ ತಲೆಗೆ ಬಡಿಯುತ್ತೆ. ಸೊ ಅವಾಗ ಏನೋ ಮಾಡ್ಬೇಕು. ಈ ತರ ಅಪ್ರೋಪ್ರಿಯೇಟ್ ಸೊಲ್ಯೂಷನ್ಸ್ ಅಂತ ಕೊಡ್ತೀವಿ. ಅದು ಕೊಡೋದಕ್ಕೆ ನಿಮಗೆ ಫುಲ್ ನಾಲೆಡ್ಜ್ ಇರ್ಬೇಕು. ನಾವೇನ್ ಮಾಡ್ತೀವಿ ಅಂತಂದ್ರೆ, ಯಾವ್ದಾದ್ರು ಒಂದು ಪ್ರಾಜೆಕ್ಟ್ ಬಂತು ಅಂದ್ರೆ ಒಂದು 6-7 ಡಿಫರೆಂಟ್ ಟೈಪ್ಸ್ ಆಫ್ ಸೊಲ್ಯೂಷನ್ಸ್ ನ ವಿತ್ X 1.2x 1.15x ಈ ತರ ಒಂದು ಇಂಡಿಕೇಟಿವ್ ಆಗಿ ಇವ್ಯಾಲ್ಯೂಯೇಟ್ ಮಾಡಿ ಸೊಲ್ಯೂಷನ್ಸ್ ಕೊಡ್ತೀವಿ. ಅದರಲ್ಲಿ ಕಾಂಟ್ರಾಕ್ಟರ್ಸ್ ಕೇಪಬಿಲಿಟೀಸ್ ನೋಡ್ಬೇಕು. ಈಗ ಈ ಜಾಬ್ ಮಾಡೋದಕ್ಕೆ ನಮ್ಗೆ ವಿ ಕಾಂಟ್ ಗಿವ್ ಇಟ್ ಟು ಎ ಲಾರ್ಜ್ ಟೈಮ್ ಕಾಂಟ್ರಾಕ್ಟರ್ ಅಂತಂದ್ರೆ, ಸ್ಮಾಲ್ ಟೈಮ್ ಕಾಂಟ್ರಾಕ್ಟರ್ ಬಂದಾಗ ಏನೇನ್ ಪ್ರಾಬ್ಲಮ್ಸ್ ಇರುತ್ತೆ, ಅವ್ನು ಇಷ್ಟೆಲ್ಲ ಪ್ರಾಬ್ಲಮ್ಸ್ ಹೊತ್ಕೊಳಕ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ತರದನ್ನೆಲ್ಲ ಯೋಚನೆ ಮಾಡಿ ಅಪ್ರೋಪ್ರಿಯೇಟ್ ಸೊಲ್ಯೂಷನ್ ಅಂತ ಡಿಸೈಡ್ ಮಾಡ್ಕೊಂಡು ಅದರಲ್ಲಿ ಡಿಸಿಷನ್ ಎಲ್ಲರೂ ತಗೊಳ್ತೀವಿ. ಈ ತರ ಆ ಟೈಪ್ ಮಾಡುವಾಗ ಡೆಫಿನೆಟ್ಲಿ ಈಗ ಏನಾಗುತ್ತೆ, ನಾವು ದೊಡ್ಡ ಕ್ಲೈಂಟ್ಸ್ ಸಪ್ಪ ಆಗ್ಲಿ, ಪ್ರೆಸ್ಟೀಜ್ ಆಗ್ಲಿ, ಬ್ರಿಗೇಡ್ಸ್ ಆಗ್ಲಿ, ಈ ತರದವ್ರಿಗೆ ಹೋದಾಗ ಅವ್ರಿಗೆ ಯಾವ್ದಕ್ಕೂ ಲಿಮಿಟೇಷನ್ ಇರಲ್ಲ. ಸ್ಪೀಡ್ ಈಗ 12 ತಿಂಗಳಲ್ಲಿ ಬೇಕಾ ನಿಮ್ಗೆ, ಆದ್ರೆ ಇದು ಈ ತರ ಏನು ಶಾರ್ಟೇಜ್ ಇಲ್ಲಪ್ಪ, ನನಗೆ ಟೈಮ್ 15 ತಿಂಗಳಿದೆ ಅಂದ್ರೆ ಇದು ಬೇಕಿಲ್ಲ, 6 ತಿಂಗಳಲ್ಲಿ ಬೇಕು ಅಂದ್ರೆ ಈ ಸೊಲ್ಯೂಷನ್. ಈ ತರ ಇವ್ಯಾಲ್ಯೂಯೇಟ್ ಮಾಡಿ ಅಪ್ರೋಪ್ರಿಯೇಟ್ ಸೊಲ್ಯೂಷನ್ ಕೊಡೋದೇ ಗುಡ್ ಇಂಜಿನಿಯರ್ಸ್
ರೆಸ್ಪಾನ್ಸಿಬಿಲಿಟಿ. ಈಗ ವಾಲ್ ಅಲ್ಲಿ ಬಿಲ್ಡಿಂಗ್ ಕಟ್ತಿರ್ತೀವಿ, ಮಧ್ಯದಲ್ಲಿ ನಾನು ಸ್ಟೀಲ್ ಅಲ್ಲಿ ಮಾಡ್ತೀನಿ, ಡಿಸೈನ್ ಮಾಡ್ತೀನಿ ಅಂತ ಕಸ್ಟಮರ್ಸ್ ಹೇಳ್ತಲ್ಲ, ರಾಜೇಶ್ವರಿ ಬ್ಲಾಕ್ ಅಲ್ಲಿ RCC ಮಾಡ್ತಾ ಸ್ಟ್ರಕ್ಚರಲ್ ಸ್ಟೀಲ್ ಚೇಂಜ್ ಮಾಡಿದ್ವಿ. ಆ ಚೇಂಜ್ ಮಾಡಿದಾಗ ಆ ಫೋರ್ಸ್ ಫ್ಲೋ ಅಂತ ಇರುತ್ತೆ, ಮೇಲಿಂದ ಬರೋ ಫ್ಲೋ ಹೇಗಾಗ್ಬೇಕು ಅದನ್ನ ವಿಜುವಲೈಸ್ ಮಾಡ್ಕೊಂಡು ನಾವು ಮಾಡ್ಬೇಕಾಗ್ತದೆ. ಅದರಲ್ಲಿ ಏನಂತಂದ್ರೆ ಓವರ್ಲ್ಯಾಪಿಂಗ್ ಟೆಕ್ನಿಕ್ ಅಂತೀವಿ. ಇಲ್ಲಿ ಫೋರ್ಸ್ ಬಂದಾಗ ಅದು ಇಲ್ಲಿ ಟ್ರಾನ್ಸ್ಫರ್ ಆಗ್ಬೇಕಾದ್ರೆ ಓವರ್ಲ್ಯಾಪ್ ಮಾಡಿರ್ತೀವಿ. ಒಂದು ಫ್ಲೋರ್ ಅಷ್ಟನ್ನ ಒಳಗೆ ಸ್ಟೀಲ್ ಹಾಕ್ಬಿಟ್ಟು ಅದ್ರ ಮೇಲಿಂದ ಸ್ಟೀಲ್ ಬರೋ ತರ ಈ ತರ ಅದನ್ನ ಮಾಡ್ಬೇಕಾಗಿ ಬರುತ್ತೆ. ಅದ್ರಲ್ಲೂ ಒಂದು ತುಂಬಾ ಇಂಟ್ರೆಸ್ಟಿಂಗ್ ಏನು ಅಂದ್ರೆ 13 ಮೀಟರ್ ಅಂದ್ರೆ ಒಂದು 40-45 ಅಡಿ ಅಗಲ ಇದ್ದಷ್ಟು. ಅದರಲ್ಲಿ ನಾವು ಏನ್ ಮಾಡಿದ್ರು ಡಿಫ್ಲೆಕ್ಷನ್ಸ್ ಕಂಟ್ರೋಲ್ ಬರ್ತಾ ಇರ್ಲಿಲ್ಲ. ಸೊ ಆವಾಗ ಒಂದು ಸ್ಪೆಷಲ್ ಟೆಕ್ನಿಕ್ ಯೂಸ್ ಮಾಡಿ ಎಂಡ್ ಸ್ಟಿಫನಿಂಗ್ ಅಂತ ಮಾಡಿದ್ವಿ. ಅದ್ ಮಾಡಿದ ತಕ್ಷಣ ನೀವ್ ಈಗ ಹೋದ್ರೆ RCC ಬಿಲ್ಡಿಂಗೋ ಸ್ಟೀಲ್ ಬಿಲ್ಡಿಂಗೋ ಗೊತ್ತೇ ಆಗಲ್ಲ ನಿಮ್ಗೆ, ಅಷ್ಟು ರಿಜಿಡ್ ಆಗಿ ಆಗೋಯ್ತು. ಸೊ ಈ ತರ ಟೆಕ್ನಿಕ್ಸ್ ನ ಯೂಸ್ ಮಾಡ್ಬೇಕಾಗಿ ಬರುತ್ತೆ. ಅದು ಎಲ್ಲೂ ಪುಸ್ತಕದಲ್ಲಿ ಬರ್ದಿರೋದು, ನೀವು ಉಪಯೋಗಿಸಿ ಅನಾಲಿಸಿಸ್ ಮಾಡಿ ಚೆಕ್ ಮಾಡಿದ್ಮೇಲೆನೆ ಅದು ನಿಮ್ಗೆ ಬರುತ್ತೆ. ಇನ್ನು ಸೈಟ್ ಸೂಪರ್ವಿಷನ್ ಬಗ್ಗೆ ನಾವು ಮಾತಾಡೋದಾದ್ರೆ ಸರ್, ಸೊ ನಿಮ್ಮ ಒಂದು ಪ್ಲಾನಿಂಗ್ ಜೊತೆಗೆ ನೀವು ಯಾವ ತರ ಗೈಡೆನ್ಸ್ ಕೊಡ್ತಿರ್ತೀರಿ ನಿಮ್ಮ ಟೀಮ್ ನ, ನೀವು ಯಾವ ತರ ಅದನ್ನ ನೀವು ತೊಡಗಿಸ್ಕೊಳ್ತೀರಿ ಸರ್? ಇದರಲ್ಲಿ ಮುಂಚೆ ಬಂದಾಗ ಕ್ವಾಲಿಟಿ ಆಫ್ ಸೂಪರ್ವಿಷನ್ ವಾಸ್ ಆಲ್ಮೋಸ್ಟ್ ನಿಲ್, ಬಹಳ ಕಡಿಮೆ ಇರ್ತಿತ್ತು. ಅದರಲ್ಲಿ ಎಕ್ಸೆಪ್ಷನ್ ಅಂದ್ರೆ ಬ್ರಿಗೇಡ್ ಟವರ್ಸ್ ಕಾಂಟ್ರಾಕ್ಟರ್ ಸ್ವತಃ ಎಲ್ಲ ಅವರೇ ಮಾಡ್ತಿದ್ರು. ಆ ತರ ಯಾರು ಸಿಗೋದಿಲ್ಲ. ಈಗ ಆ ಕಂಪ್ನಿಗೆ ಹೋದ್ರು ಅವರ ಆ ರೀತಿ ಇರಲ್ಲ, ಯಾಕಂದ್ರೆ ಸ್ಕೇಲ್ಸ್ ಹ್ಯಾವ್ ಚೇಂಜ್. ಆವಾಗ ನಾನು ಬಾಂಬೆಯಿಂದ ಬಂದಾಗ 2 ವಿಚಾರ ನನಗೆ ಹೇಳಿ ಕಳಿಸಿದ್ರು. ಬಾಂಬೆಯಲ್ಲಿ ಅವರು ಬೆಂಗಳೂರಲ್ಲಿ ಈ ಮಡ್ ಸೆಂಟ್ರಿಂಗ್ ಅಂತ ಹಾಕ್ತಾರೋ, ಅಂದ್ರೆ ಇಟಿಗೆ ಕಟ್ಬಿಟ್ಟು ಮಣ್ಣು ಮೆತ್ತಿ ಕಾಂಕ್ರೀಟ್ ತುಂಬ್ತಾರೆ, ಬ್ರಾಡ್ ತಗೊಂಡು ಹಿಂಗ್ ಚುಚ್ತಾರೆ. ಆ ತರ ಕೆಲಸ ನೀನ್ ಮಾಡಿಸ್ಬೇಡ. ಆಮೇಲೆ ಎಲ್ಲಾ ಸ್ಟ್ರಕ್ಚರಲ್ ಕಾಂಕ್ರೀಟ್ ವೈಬ್ರೇಟರ್ ಹಾಕ್ಬೇಕು. ವಿತೌಟ್ ವೈಬ್ರೇಷನ್ ದೇರ್ ಇಸ್ ನೋ ಸ್ಟ್ರಕ್ಚರಲ್ ಕಾಂಕ್ರೀಟ್. ಅದನ್ನ ಒಂದು 15 ವರ್ಷ ಪ್ರಾಕ್ಟೀಸ್ ಮಾಡಿಸಿತಾ ಇತ್ತು ಬೆಂಗಳೂರಲ್ಲಿ. ಎಲ್ಲರೂ ನೋ ಸರ್ ನಾವ್ ಹಿಂಗೆ ಮಾಡೋದು ಅಂತಾರೆ. ಇಲ್ಲ, ವೈಬ್ರೇಟರ್ ಹಾಕು ಅಂತ ಹೇಳಿ ನೋಡಿ ಸರ್ ಚೆಲ್ಲೋಯ್ತು ಅಂತಾರೆ. ನಿಧಾನವಾಗಿ ಹಾಕು. ಈ ತರ ಅದನ್ನ ಇಂಪ್ಲಿಮೆಂಟ್ ಮಾಡೋದಕ್ಕೆ ಬಹಳ ಕಷ್ಟಪಟ್ಟಿದೀವಿ. ಮುಂಚೆ ಎಲ್ಲ ಪ್ರತಿಯೊಂದು ಜಾಬ್ ಅಲ್ಲೂ ಅಟ್ಲೀಸ್ಟ್ ಒಂದು 10 ಸಲ ಆದ್ರೂ ಹೋಗಿರ್ತಿದ್ವಿ. ಈ ನಡುವೆ ಕಡಿಮೆ ಆಗುತ್ತದೆ. ಆ ಜನರು ಹಾಗೆ ಸೂಪರ್ವಿಷನ್ ಸ್ಟ್ಯಾಂಡರ್ಡ್ಸ್ ಎಲ್ಲ ಬೆಳೆಸಿದ್ದೀವಿ. ಅದು ತುಂಬಾ ಒಳ್ಳೆ ಸ್ಟಾಫ್ ಇದ್ದಾರೆ ನನ್ನ ಜೊತೆಯಲ್ಲಿ. ಐ ಆಲ್ವೇಸ್ ಸೇ ದೇ ಆರ್ ಮೈ ಐಸ್ ಅಟ್ ಸೈಟ್ ಅಂತ. ಅಂದ್ರೆ ನನ್ನ ಕಣ್ಣು, ನಾನ್ ನೋಡಿದ್ರೆ ಏನ್ ನೋಡ್ತೀನೋ ಅದನ್ನ ಅವ್ರು ನೋಡಿ ರಿಪೋರ್ಟ್ ಮಾಡ್ತಾರೆ ನಮ್ಗೆ. ಅಷ್ಟು ಅನುಗುಣವಾಗಿ ಬೆಳೆದಿದ್ದಾರೆ. ನನ್ನ ಒಂದು ರೀತಿ ಏನು ಅಂತಂದ್ರೆ, ಬಹಳ ಕಡಿಮೆ ಜನಕ್ಕೆ ನೀನು ಹೋಗಪ್ಪ ಅಂತ ಹೇಳಿರೋದು. ಅವರು ಬಿಟ್ಟು ಹೋದ್ರೆ ಅದು ಬೇರೆ ಪ್ರಶ್ನೆ. ನೀನು ಹೋಗು ಅಂತ ಹೇಳಿರೋದು ಈ 40 ವರ್ಷದಲ್ಲಿ 1-2-3 ಇರುವುದಷ್ಟೇ. ಸೊ ಲಾಂಗ್ ಲೈಫ್ ಅಂದ್ರೆ ಅವ್ರಿಗೆ ಏನು ಅಗತ್ಯಗಳು, ಅವರ ಸ್ಕಿಲ್ಸ್ ಏನು. ಎ ಗುಡ್ ಲೀಡರ್ ಶುಡ್ ನೋ ಸ್ಟ್ರೆಂತ್ ಅಂಡ್ ವೀಕ್ನೆಸಸ್ ಆಫ್ ಆಲ್ ಸ್ಟಾಫ್ ಮೆಂಬರ್ಸ್. ಹೇಗಾಗತ್ತೆ, ಈಗ ಒಂದ್ ಏನೇ ಎಮರ್ಜೆನ್ಸಿ ಬರುತ್ತೆ ಅನ್ಕೊಳ್ಳಿ, ಅದನ್ನ ಅವನಿಗೆ ಇವನಿಗೆ ದೇ ಆರ್ ನಾಟ್ ವರ್ಕಿಂಗ್ ಟುಗೆದರ್, ಬಟ್ ಈ ಜಾಬ್ ಮಾಡಿ ಅಂತ ಹಾಕಿ ವಿ ಹ್ಯಾವ್ ಮೇಡ್ ಡೆಡ್ ಲೈನ್ಸ್. ಈ ತರ ಅಂದ್ರೆ ಲೀಡರ್ ಅನ್ನೋನಿಗೆ ಸ್ಟಾಫ್ ಸ್ಟ್ರೆಂತ್ ಅಂಡ್ ವೀಕ್ನೆಸಸ್ ಸ್ವಾಟ್ ಅನಾಲಿಸಿಸ್ ಅಂತಾರೆ. ಅದು ಗೊತ್ತಿದ್ರೇನೆ he can deliver projects. ನಂತರ ಸರ್, ಈಗ ಸಾಯಿಲ್ ಅನಾಲಿಸಿಸ್ ವಿಚಾರಕ್ಕೆ ನಾನು ಬರೋದಿಲ್ಲ ಸರ್. ಒಂದು ಬಿಲ್ಡಿಂಗ್ ಆರ್ ಎನಿಥಿಂಗ್ ಕಟ್ಟಬೇಕು ಅಂತಂದಾಗ ಸಾಕಷ್ಟು ಮರಳಿನ ಒಂದು ಮಟ್ಟ ಅಥವಾ ಮರಳಿನ ಒಂದು ಅನಾಲಿಸಿಸ್ ಎಷ್ಟು ಮುಖ್ಯ ಆಗುತ್ತೆ. ಕೆಲವೊಂದು ನನ್ ಡೌಟ್ ಇರೋದಂದ್ರೆ, ಕೆಲವೊಂದು ಬಿಲ್ಡಿಂಗ್ ಈ ಒಂದು ಜಾಗದಲ್ಲಿ ಕಟ್ಬೇಕಂದ್ರೆ ಇಷ್ಟು ಫ್ಲೋರ್ ಲಿಮಿಟ್ ಇಟ್ಟಿರ್ತಾರೆ. ಇನ್ ಕೆಲವು ಕಡೆ ತುಂಬಾ ಲಿಮಿಟ್ ಇದ್ದಂಗೆ 100-200 ಫ್ಲೋರ್ ವರೆಗೂ ಕಟ್ಕೊಂಡು ಹೋಗ್ತಾರೆ. ಸೊ ಅದು ಏಕೆ ಇಂಪಾರ್ಟೆಂಟ್ ಆಗುತ್ತೆ? ಇದರಲ್ಲಿ ಏನಾಗುತ್ತೆ ಅಂತಂದ್ರೆ, ಬೆಂಗಳೂರಲ್ಲಿ ಸಾಯಿಲ್ ಕಂಡೀಷನ್ಸ್ ವೇರೀಸ್
ಓಕೆ ಟೂ ಮಚ್. ಅದ್ರ ಒಂದ್ ಕಡೆ ಕೆರೆ ಪಕ್ಕದಲ್ಲಿ ಇರೋದ್ರೆಲ್ಲ ಕೆರೆ ಮಣ್ಣು ತರದಿರುತ್ತೆ, ಇನ್ನೊಂದ್ ಕಡೆ ಕಲ್ ಮೇಲೇನೆ ಕಾಣಿಸ್ತಾ ಇರುತ್ತೆ. ಒಂದು 6 ಮೀಟರ್ ಹೋದ್ರೆ ಕಲ್ ಸಿಗ್ಬೋದು, 15 ಮೀಟರ್ ಹೋದ್ರೆ ಕಲ್ ಸಿಗ್ಬೋದು, 25 ಮೀಟರ್ ಹೋದ್ರು ಸಿಗದೇನೂ ಇರ್ಬೋದು. ಈ ತರ ವೇರಿಯೇಷನ್ಸ್ ತುಂಬಾ ಇದಾವೆ. ಸೊ ಸಾಯಿಲ್ ಎಕ್ಸ್ಪರ್ಟ್ಸ್ ಅದೇ ಇದ್ರಲ್ಲಿ ಏನಾಗತ್ತೆ ಅಂತಂದ್ರೆ, ಸಪೋಸ್ ಇದು ಒಂದು ಸೈಟು ಅಂತಂದ್ರೆ ಇಲ್ಲಿ ಬಿಲ್ಡಿಂಗ್ ಹೀಗ್ ಕಟ್ತಿದೀವಿ ಅಂದ್ರೆ ಹೆಚ್ಚು ಕಡಿಮೆ ನಾವು ಮಾರ್ಕ್ ಮಾಡಿ ಕೊಡ್ತೀವಿ. ಅದೊಂದು 20,000 ಸ್ಕ್ವೇರ್ ಫುಟ್ ಗೆ ಒಂದು ಹೋಲು ಮಿನಿಮಮ್ 3 ಇರ್ಬೇಕು. ಯಾಕಂದ್ರೆ ಆವರೇಜ್ ತೊಂದ್ರೆ ನಾವು ತಡ್ಕೊಳಕ್ಕೆ ಆವರೇಜ್ ಕೆನಾಟ್ ಬಿ ವಿತ್ 2 or 1, ಸೊ ಇಟ್ ಹ್ಯಾಸ್ ಟು ಬಿ ಮಿನಿಮಮ್ 3. ಸೊ ಅದ್ರಲ್ಲಿ ನೋಡ್ಕೊಂಡು ಡಿರೈವ್ ಮಾಡ್ಕೋಬಹುದು ಈ ತರ. ಆಮೇಲೆ ಇನ್ವೆಸ್ಟಿಗೇಷನ್ ಏನೇನ್ ಮಾಡ್ಬೇಕು ಅನ್ನೋದನ್ನು, ಯಾಕೆಂದ್ರೆ ನಮಗೂನು ಸಾಯಿಲ್ ಇಂಜಿನಿಯರಿಂಗ್ ಓದಿರ್ತೀವಿ. ನಾನು ಮಾಸ್ಟರ್ಸ್ ಮಾಡಾಗ ವಿ ಹ್ಯಾಡ್ one professor who taught us soil structure interaction ಅಂತ ಅಂದ್ಬಿಟ್ಟು, ಅಂದ್ರೆ ಬಿಲ್ಡಿಂಗ್ ಇಂದ ಲೋಡ್ ಹಿಂಗ್ ಬಂದಾಗ ಸಾಯಿಲ್ ಹೇಗೆ ಹಿಡಿಯುತ್ತೆ ಅನ್ನೋದನ್ನ ವಿಜುವಲೈಸ್ ಮಾಡ್ಕೊಳ್ಳೋ ಕೆಪಬಿಲಿಟೀಸ್ ಮತ್ತೀಗ ಅನಾಲಿಟಿಕಲ್ ಸ್ಕಿಲ್ಸ್ ಎಲ್ಲ ಇದಾವೆ. ಅದು ಬೇರೆ, ಅದು ಅವ್ರು ಮಾಡ್ತಾರೆ, ಸಾಯಿಲ್ ಇಂಜಿನಿಯರ್ಸ್ ಮಾಡ್ತಾರೆ. ಬಟ್ ಅದನ್ನ ಇಂಟರ್ಪ್ರಿಟ್ ಮಾಡೋದು ವೆರಿ ಇಂಪಾರ್ಟೆಂಟ್ ಫಾರ್ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್. ಈಗ ಫಾರಿನ್ ಕಂಟ್ರೀಸ್ ಅಲ್ಲೆಲ್ಲ ಕೆಲವು ಕಡೆ ಭೂಕಂಪಗಳಾದಾಗ ಅಥವಾ ಸುನಾಮಿಗಳು ಬಂದಾಗ ಅದನ್ನ ತಡ್ಕೊಳ್ಳುವಂತ ಬಿಲ್ಡಿಂಗ್ ಟೆಕ್ನಾಲಜಿ ಕೂಡ ಅಪ್ಲೈ ಮಾಡ್ತಿರ್ತಾರೆ. ಸೊ ಅದು ಯಾವ ತರ ಟೆಕ್ನಾಲಜಿ ಬಳಸ್ತಾರೆ ಸರ್? ಇದರಲ್ಲಿ ಮುಖ್ಯವಾಗಿ ಸ್ಟ್ರೈಟ್ ಲೈನ್ಸ್ ಹೀಗೆ ಇದ್ರೆ ಅದರಲ್ಲಿ ಸ್ಟಿಫ್ನೆಸ್ ಇರಲ್ಲ. ಸಪೋಸ್ ಯು ಟೈ ಡಯಾಗನಲಿ, ಆಟೋಮ್ಯಾಟಿಕ್ ಅದು ಎಷ್ಟು ಸ್ಟಿಫ್ ಆಗುತ್ತೆ ಅಲ್ವಾ? ಆ ತರ ಸಿಸ್ಟಮ್ಸ್ ಅಲ್ಲಿ ಇನ್ಬಿಲ್ಟ್ ಮಾಡಬೇಕು. ಅಂಡ್ ಅರ್ಥಕ್ವೇಕ್ ಸಿವಿಯರ್ ಇದ್ದಾಗ ಎಷ್ಟು ತೂಕ ಕಡಿಮೆ ಇರುತ್ತೋ ಅಷ್ಟು ಡ್ಯಾಮೇಜ್ ಕಡಿಮೆ ಆಗುತ್ತೆ. ನೀವು ಲೂಸ್ ಆಗಿ ಇಟ್ಕೊಂಡು ಕಟ್ಕೊಂಡ್ರೆ ಬಿಡೋಗ್ಬಿಡ್ಬೋದು. ಸೆಕೆಂಡ್, ಇತ್ತೀಚೆಗೆ ಕನ್ಸ್ಟ್ರಕ್ಷನ್ ಹಂತದಲ್ಲಿ ಸಾಕಷ್ಟು ಬಿಲ್ಡಿಂಗ್ಗಳು ಹೋಗ್ತಾ ಇದ್ದಾರೆ. ಅದು ಸ್ಟ್ರಕ್ಚರಲ್ ಪ್ಲಾನಿಂಗ್ ಪ್ರಾಬ್ಲಮ್ ಅಥವಾ ಕಟ್ತಾ ಇರುವಂತ ಕ್ವಾಲಿಟಿ ಪ್ರಾಬ್ಲಮ್ ಏನಾಗ್ತಿದೆ ಅಂತಂದ್ರೆ, ಸ್ಟ್ರಕ್ಚರಲ್ ಇಂಜಿನಿಯರ್ ಹತ್ರ ಹೆಚ್ಚಿಗೆ ಸ್ಟೀಲ್ ಹಾಕ್ಬಿಡ್ತಾರೆ. ಮೇಸ್ತ್ರಿ ಆದ್ರೆ ನನ್ಗೆ ಉಳಿಸ್ತಾನೆ, ತಪ್ಪದು. ಈಗ ಮೊನ್ನೆ ಪೇಪರ್ ಅಲ್ಲಿ ಬಂದಿತ್ತು, 250 ಸ್ಕ್ವೇರ್ ಫೀಟ್ ಇಲ್ಲ ಲ್ಯಾಂಡ್, ಅದ್ರಲ್ಲಿ 7 ಸ್ಟೋರಿ ಬಿಲ್ಡಿಂಗ್ ಕಟ್ಟಿದ್ದಾನೆ. ಅದಕ್ಕೆ ಸ್ಟ್ರಕ್ಚರಲ್ ಇಂಜಿನಿಯರ್ ಅಲ್ಲ, ಫೌಂಡೇಶನ್ ಏನ್ ಡಿಸೈನ್ ಮಾಡಿದನೋ ಯಾರಿಗೂ ಗೊತ್ತಿಲ್ಲ, ಏನೂ ಇಲ್ಲ, ಅದು ಕುಸಿತಾ ಇದೆ ಈಗ. ಹೀಗೆ ಅನ್ಸ್ಕ್ರೂಪುಲಸ್ ಪೀಪಲ್ ಆರ್ ಪ್ರಾಕ್ಟಿಸ್. ಅದು ಮುಂಚಿಂದ ಏನಾಗ್ಬಿಟ್ಟಿದೆ, ಅಪ್ಪ ಹಾಗೆ ಕಟ್ತಾರೆ, ಮೇಸ್ತ್ರಿ ಅವ್ನ ಹಾಕ್ತಾನೆ. ಸೊ ಅದೇ ಆಗೋಗಿದೆ. ಅದು ಕಾಂಪ್ಲಿಕೇಶನ್ಸ್ ಬೆಳೆದಂಗೆ ಯಾರು ಅವ್ರ ಕೈಯಲ್ಲಿ ಆಗಲ್ಲ. ಸರ್ ಯಾರಾದ್ರೂ ಇಂಜಿನಿಯರಿಂಗ್ ಕೇಳಿ ಸರ್ ಅಂತ ಹೇಳ್ತಾರೆ. ನಾನ್ ಹೊಸದಾಗಿ ಬಂದಾಗ ಯಾರು ವೈಬ್ರೇಟರ್ ಹಾಕ್ತಾರೆ ಸ್ಲ್ಯಾಬ್ಗೆ ಹಾಗೆ ಕೂಗ್ತಿದ್ರು ಆತರ. ಈಗ ಇನ್ನೊಂದು ವಿಚಾರ, ಮುಖ್ಯವಾಗಿ ರೆಟ್ರೋ ಫಿಟ್ಟಿಂಗ್ ವಿಚಾರವಾಗಿ ನಾವು ಮಾತಾಡೋದು ಸರ್. ಸಾಕಷ್ಟು ಜನ ಏನ್ ಮಾಡ್ತಾರೆ, ಅವ್ರವ್ರ ಪ್ಲಾನಿಂಗ್ ಅಲ್ಲೇ ಹೊಲಿತಾರೆ, ಬಟ್ ಇಂಜಿನಿಯರಿಂಗ್ ಕೊಟ್ಟಿರೋ ಪ್ಲಾನಿಂಗು ಫಾಲೋ ಆಗಿರಲ್ಲ ಅಥವಾ ಅವ್ರದ್ದು ಇದರಲ್ಲೂ ಪ್ಲಾನ್ ಆಗಿರಲ್ಲ, ಪ್ರಾಬ್ಲಮ್ ಬಂದ್ಬಿಡುತ್ತೆ. ಸೊ ತಮಗೆ ಗೊತ್ತಿರಂಗೆ ಪ್ರಾಬ್ಲಮ್ಸ್ ಅಂತ ಬಂದಾಗ ನಾಗೇಂದ್ರ ಕುಮಾರ್ ಸಾಲ್ವ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಒನ್ ಆಫ್ ದಿ ಪರ್ಸನ್. ಸೊ ನಿಮ್ಮ ಹತ್ರಕ್ಕೆ ಆ ತರದ್ದು ಕಂಪ್ಲೇಂಟ್ಸ್ ಬಂದಾಗ ನೀವು ಯಾವ ತರ ಸಾಲ್ವ್ ಮಾಡಿದ್ರಿ? ಆ ತರದ ಬಿಲ್ಡಿಂಗ್ಸ್ ಹೇಳ್ಬೋದಾ? ಹೆಸರು ಹೇಳೋದು ಬೇಡ, ಬಟ್ ಡೆಫಿನೆಟ್ಲಿ ರೆಟ್ರೋಫಿಟಿಂಗ್ ಅನ್ನೋದು ನಾವು ಡಿಫಿಷಿಯನ್ಸಿಯಿಂದ ಬಂದಿರೋ ಬಿಲ್ಡಿಂಗ್ಗಳು ನಂದು ಒಂದೂ ಇಲ್ಲ. ಅಂದ್ರೆ ಇದನ್ನ ನಾನು ತಪ್ಪು ಮಾಡಿದೀನಿ, ಇದಕ್ಕೆ ರೆಟ್ರೋಫಿಟಿಂಗ್ ಮಾಡ್ತಿದ್ದೀನಿ ಅಂತ ಯಾವ್ದು ಇಲ್ಲ. ಅಂದ್ರೆ ಒಂದು ನಿಮ್ಗೆ ಸಿಗಲ್ಲ. ರೆಟ್ರೋಫಿಟಿಂಗ್ ಏನಕ್ಕೆ ಬರುತ್ತೆ ಅಂತಂದ್ರೆ, ಕ್ಲಾಸ್ ಆಫ್ ಲೋಡಿಂಗ್. ಈಗ ಇದನ್ನ ಏನೋ ಒಂದು ಲೋಡಿಂಗ್ ಡಿಸೈನ್ ಮಾಡಿರ್ತೀವಿ, ಅವ್ರು ದೊಡ್ಡ ಎಕ್ವಿಪ್ಮೆಂಟ್ಸ್ ಇಡಬೇಕಾಗಿ ಬರುತ್ತೆ, ಡೇಟಾ ಸೆಂಟರ್ ಮಾಡಬೇಕಾಗಿ ಬರುತ್ತೆ, ಅಂತದ್ರಲ್ಲಿ ಸ್ಟ್ರೆಂಥನಿಂಗ್ ಬರುತ್ತೆ. ಅವಕ್ಕೆ ಡಿಫರೆಂಟ್ ಟೆಕ್ನಾಲಜೀಸ್ ಇದಾವೆ. ಆ ಯಾವ ಟೆಕ್ನಾಲಜಿಗಳು ಯಾವ್ದು ಅದಕ್ಕೆ ಅನುಗುಣವಾಗಿರುತ್ತೆ, ಎಲ್ಲಿ ಬರಲ್ಲ ಅಂತ. ಈ ತರ ಒಂದು ಪ್ರಾಜೆಕ್ಟ್ ಅಲ್ಲಿ ಇಷ್ಟು ಸೈಜ್ ಬಿಲ್ಡಿಂಗ್ ಇರೋದನ್ನ ಅವ್ರು ಇಷ್ಟು ಮಾಡ್ಬೇಕು ಅಂತ ಮಾಡಿದ್ರು. ಮಧ್ಯ ಕಟ್ಔಟ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ಮುಚ್ಚಬೇಕು. ತುಂಬಾ ಕಾಂಪ್ಲಿಕೇಟೆಡ್ ಇತ್ತು. ಅದನ್ನ ರೆಟ್ರೋಫಿಟಿಂಗ್ ಮಾಡೋವಾಗ ಯಾವ ಪುಸ್ತಕದಲ್ಲೂ ಆ ಕಾನ್ಸೆಪ್ಟ್ ಇರೋದಿಲ್ಲ. ಆ ತರ ಕಾನ್ಸೆಪ್ಟ್ಸ್ ಯೂಸ್ ಮಾಡಿ ರೆಟ್ರೋಫಿಟ್ ಮಾಡಿದೀವಿ. ಅದನ್ನ 14 ಅಂತಸ್ತು ಬಿಲ್ಡಿಂಗು 4-5 ಅಂತಸ್ತು ಒಬ್ಬೊಬ್ಬರಿಗೆ ಕೊಟ್ಟು ರೆಟ್ರೋಫಿಟಿಂಗ್ ಮಾಡಿಸಿದ್ದಾಯ್ತು.
ಓಕೆ ಅದು ಅಷ್ಟು ಹ್ಮ್. ಕಾಂಪ್ಲಿಕೇಟೆಡ್ ಇರುತ್ತೆ. ಓಕೆ ಬಿಲ್ಡಿಂಗ್ ಹೆಸರು ಹೇಳೋದು ಬೇಡ. ಎಸ್ ಇನ್ನೊಂದೇನಾಯ್ತು ಅಂದ್ರೆ ಇಷ್ಟು ದೊಡ್ಡ ಲಾಬಿ ಇದೆ, ಮಧ್ಯದಲ್ಲಿ ಒಂದು ಲಿಫ್ಟ್ ಕೋರ್ ನಿಂತಿದೆ. ಓಕೆ ಹಳೆ ಕಾಲದ ಹಳೆ ಡಿಸೈನ್ ಅಲ್ಲಿ ಅಲ್ಲಿ ಲಿಫ್ಟ್ ಬೇಕು, ಇದು ಇಲ್ಲಿಂದ ಇಲ್ಲಿವರೆಗೂ ಹೋಗುತ್ತೆ, ಆ ತರ ಈಗ ಆ ಲಿಫ್ಟ್ ತೆಗಿಬೇಕು ಅಂತ ಕೂತ್ಕೊಂಡು ಓಕೆ ಆವಾಗ ವೆರಿ ವೆರಿ ಯುನೀಕ್. ಅವ್ರು ಮಾಡೋರು ಕೂಡ ಬೈ ಬೀಳ್ತಿದ್ದಾರೆ, ಸಾರಿ ಇದರಿಂದ ನಿಲ್ಲುತ್ತಾ ಅಂತ ಅನ್ನೋ ರೀತಿಯಲ್ಲಿ ರೆಟ್ರೋಫಿಟಿಂಗ್ ಮಾಡಿ ಕೊಟ್ಟಿದೀವಿ. ಓಕೆ ಕ್ಲೈಂಟ್ ಇಸ್ ಸೋ ಹ್ಯಾಪಿ. ಓಕೆ ಹೆಸರು ಹೇಳೋದು ಬೇಡ, ಹ್ಮ್ ಲೆಟ್ ಮಿ ನಾಟ್ ಟೆಲ್ ದಿ ನೇಮ್ಸ್ ಆಫ್ ದಿ ಪ್ರಾಜೆಕ್ಟ್. ಬಟ್ ಎಸ್, ರೆಟ್ರೋಫಿಟಿಂಗ್ ಅಲ್ಲಿ ಏನು ಅಂತಂದ್ರೆ, ಈಗ ಮನುಷ್ಯನಿಗೆ ಬೋನ್ ಏನಾದ್ರು ಮುರಿದ್ರೆ ಒಳಗಡೆ ಸ್ಟೀಲ್ ಪ್ಲೇಟ್ ಹಾಕ್ತಾರಲ್ಲ, ಹೌದು ಹೌದು ಆ ತರ ನಾವು ಸ್ಟ್ರಕ್ಚರಲ್ ಸ್ಟೀಲ್ಗೆ, ಕಾಂಕ್ರೀಟ್ಗೆ ಪ್ಲೇಟ್ಗಳು ಹಚ್ತೀವಿ. ಓಕೆ ಬೇರೆ ಬೇರೆ ಟೆಕ್ನಿಕ್ಸ್ ಇದಾವೆ, ಅವುಗಳನ್ನೆಲ್ಲ ಯೂಸ್ ಮಾಡ್ಕೊಂಡು ಸ್ಟ್ರೆಂಥನ್ ಮಾಡ್ತೀವಿ. ಒಬ್ರು ನನಗೆ ಆರ್ಥೋಪೆಡಿಕ್ ಡಾಕ್ಟರ್ ಫ್ರೆಂಡ್ ಇದ್ದಾರೆ, ಯಾವುದನ್ನ ಆರ್ಥೋಪೆಡಿಕ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರು ಸ್ಟ್ರಕ್ಚರಲ್ ಸಿಸ್ಟಮ್ ನೋಡಿ ಸರ್, ಇಲ್ಲಿ ಬೆಂಡಿಂಗ್ ಬಂದಿದೆ, ಅದರಿಂದ ಇಲ್ಲಿ ಕ್ರ್ಯಾಕ್ ಬಂದಿದೆ, ಓಕೆ ಈ ತರ. ಅಂದ್ರೆ ಸ್ಟ್ರಕ್ಚರಲ್ ಇಂಜಿನಿಯರ್ ಈಸ್ ಸಪೋಸ್ ಟು ಡಿಸೈನ್ ದಿ ಬೋನ್ ಸ್ಟ್ರಕ್ಚರ್. ಓಕೆ ಈಗ ನಿಮ್ಮ ಒಂದಿಷ್ಟು ದಿನದ ಒಂದು ವೃತ್ತಿ ಜೀವನದಲ್ಲಿ ತುಂಬಾ ತಲೆ ಕೆಡಿಸ್ಕೊಂಡು ತುಂಬಾ ಅನಾಲಿಸಿಸ್ ಮಾಡಿ ತುಂಬಾ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ದು ಪ್ರಾಜೆಕ್ಟ್ಸ್ ಯಾವ್ದಾದ್ರು ಕಾಂಪ್ಲಿಕೇಟೆಡ್ ಬಂದಿರುತ್ತೆ, ಅದನ್ನ ಹೆಂಗ್ ಸಾಲ್ವ್ ಮಾಡ್ಬೇಕು ತುಂಬಾ ತಲೆ ಕೆಡಿಸ್ಕೊಂಡು ಮಾಡಿದ ಪ್ರಾಜೆಕ್ಟ್ಸ್? ಇಲ್ಲ, ಇದರಲ್ಲಿ ಒಂದು ಅಂತ ಹೇಳಕ್ಕಾಗಲ್ಲ. ಓಕೆ ಎಷ್ಟೋ ದಿನ ರಾತ್ರಿಗಳು ಯೋಚನೆ ಮಾಡಿ 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 ಒಂದು ಸೊಲ್ಯೂಷನ್ ಬರುತ್ತೆ. ಓಕೆ ಅಂದ್ರೆ ಬ್ಯಾಕ್ ಆಫ್ ದ ಮೈಂಡ್ ಯು ಕೀಪ್ ವರ್ಕಿಂಗ್. ಅಂಡ್ ಒಂದೊಂದ್ಸಲಿ ರಾತ್ರಿ 2-2:30 ಎದ್ದು ಒಂದು ಸ್ಕೆಚ್ ಮಾಡ್ಕೊಳ್ತೀನಿ, ಬೆಳಗ್ಗೆ ಹೋಗಿ ಆಫೀಸಲ್ಲಿ ಓಕೆ ಡ್ರಾಫ್ಟ್ ಮಾಡಿಸಿ ಚೆಕ್ ಮಾಡ್ತೀನಿ. ದಟ್ಸ್ ದ ಬೆಸ್ಟ್ ಆರ್ಡರ್. ಅಂಡ್ ಓಕೆ ದಟ್ ಹ್ಯಾಸ್ ಬೀನ್ ಯೂಸ್ಡ್ ಫಾರ್ ಸೆವೆರಲ್ ಅದರ್ಸ್ ಬಿಲ್ಡಿಂಗ್ಸ್ ಆಲ್ಸೋ. ಈ ತರ ಸೊಲ್ಯೂಷನ್ಸ್ ಅನ್ನು ಹುಡುಕಿ ಕೊಡ್ತೀವಿ. ಅದನ್ನ ಐಡೆಂಟಿಫೈ ಮಾಡಕ್ ಆಗಲ್ಲ. ತುಂಬಾ ಸ್ಟ್ರಕ್ಚರಲ್ ಕಾಂಪ್ಲಿಕೇಶನ್ಸ್ ಅಂದ್ರೆ ಎಲ್ಲದರಲ್ಲೂ ಇರುತ್ತೆ. ಈಗ ಮಿನ್ ಸ್ಕ್ವೇರ್ ಮಾಡಿದ್ವಿ, ಅದರಲ್ಲಿ ಕಾಂಪ್ಲಿಕೇಶನ್ ಇತ್ತು. ಆಮೇಲೆ ಟೈಟನ್ ಮಾಡಿದ್ವಿ, ಅದ್ರಲ್ಲಿ ಕಾಂಪ್ಲಿಕೇಶನ್ಸ್ ಇರುತ್ತೆ. ಯಾವ್ದು ಟಾಲ್ ರೆಸಿಡೆನ್ಶಿಯಲ್ ಬಿಲ್ಡಿಂಗ್ ಅಲ್ಲಿ ಕೆಳಗಡೆ ಪಾರ್ಕಿಂಗ್ ಇದ್ದು ಮೇಲ್ಗಡೆ ಮನೆಗಳು ಸ್ಟಾರ್ಟ್ ಆಗುತ್ತಲ್ಲ, ಅಲ್ಲೆಲ್ಲ ಒಂದು ಟ್ರಾನ್ಸ್ಫರ್ ಸಿಸ್ಟಮ್ ಅಂತ ಮಾಡ್ಬೇಕಾಗುತ್ತೆ. ಈ ತರ ಕಾಂಪ್ಲಿಕೇಶನ್ಸ್ ಜಾಸ್ತಿ ಹೈಟ್ ಹೋದಷ್ಟು ಪ್ರಾಬ್ಲಮ್ಸ್ ಜಾಸ್ತಿ ಆಗುತ್ತೆ. ನಾರ್ಮಲ್ ಆಗಿ ಎಕ್ಸ್ ಅನ್ನೋದು 9 ಸ್ಟೋರಿ ಬಿಲ್ಡಿಂಗ್ ಆದ್ರೆ 4 ಫ್ಲೋರ್ ಹೆಚ್ಚಾದ್ರೆ ಇನ್ನೊಂದಷ್ಟು ಕಾಸ್ಟ್ ಜಾಸ್ತಿ ಆಗುತ್ತೆ, ಇನ್ನೊಂದಷ್ಟು ಕಾಸ್ಟ್, ಈ ತರ ಹೋಗುತ್ತೆ. 30 ಮೇಲ್ ದಾಟಿದ್ರೆ ದೇರ್ ಇಸ್ ನೋ ಯೂನಿಫಾರ್ಮ್ ಇನ್ಕ್ರೀಸ್ ಅಲ್ಲ, ಸ್ಟ್ರೈಟ್. ಸರ್ ನಂತರ ಈಗ ಬಿಲ್ಡಿಂಗ್ಸ್ ಮತ್ತೆ ಒಂದಷ್ಟು ಅಪಾರ್ಟ್ಮೆಂಟ್ಸ್, ಈ ಒಂದು ಸ್ಟ್ರಕ್ಚರ್ ಬಿಟ್ಟು ರೋಡ್ಸ್ ಆಗಿರ್ಬೋದು ಅಥವಾ ಬ್ರಿಡ್ಜ್ ಆಗಿರ್ಬೋದು, ಈ ತರದ ಪ್ಲಾನಿಂಗ್ಸ್ ಏನಾದ್ರು ನಿಮ್ ಜೀವನದಲ್ಲಿ ಮಾಡಿಸಿದೀರಾ? ಇವು ಮುಖ್ಯವಾಗಿ ಆಸ್ ಐ ಟೋಲ್ಡ್ ಯು ಆಪರ್ಚುನಿಟಿ ಓನ್ಲಿ, ನಾಟ್ ದಟ್ ನಾಗೇಂದ್ರ ಕುಮಾರ್ ಆರ್ ಹಿಸ್ ಕಂಪನಿ ಕೆನಾಟ್ ಡೂ ಅಂತಲ್ಲ. ಕೆಲವು ಟ್ಯಾಗ್ ಹಾಕ್ಬಿಡ್ತಾರೆ, ಇಂಥ ಬಿಲ್ಡಿಂಗ್ ಇಂಥವ್ರ ಕಡೆಗೆ ಹೋಗ್ಬೇಕು, ಆದ್ರೆ ಅವರ ಸೊಲ್ಯೂಷನ್ಸ್ ಸ್ಮೂತ್ ಆಗಿ ಬರುತ್ತೆ, ಈ ತರ ಡಿಫೈನ್ ಆಗಿ ಹೋಗ್ಬಿಟ್ಟಿರ್ತಾರೆ ಕ್ಲೈಂಟ್ಸ್ ಕೂಡ. ಆದ್ರೆ ನಾವು ಈ ಮಂತ್ರಿ ಮಾಲ್ ಹತ್ರ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅದ್ರದ್ದು ಆ ಕಡೆ ಈ ಕಡೆ 2 ರೆಸಿಡೆನ್ಶಿಯಲ್ ಕಮರ್ಷಿಯಲ್ ಅಪಾರ್ಟ್ಮೆಂಟ್ ಇದೆ, ಮಧ್ಯೆ ಮೆಟ್ರೋ ಸ್ಟೇಷನ್ ಇದೆ. ಆ ಮೆಟ್ರೋ ಸ್ಟೇಷನ್ ಮಾಡುವಾಗ ಅದ್ರ ರೂಫ್ ನೀವು ನೋಡಿದ್ರೆ ಬಹಳ ಡಿಫರೆಂಟ್ ಆಗಿದೆ, ಹೀಗಿದೆ. ಅದು ಒಂದ್ ಕಡೆ ಸ್ಲೋಪ್ ಹೀಗಿದ್ರೆ ಇನ್ನೊಂದ್ ಕಡೆ ಸ್ಲೋಪ್ ಹೀಗಿರುತ್ತೆ, ಹೀಗೆ ಹೀಗೆ ಚೇಂಜ್ ಆಗುತ್ತೆ. ಆ ಮಧ್ಯದ ಜಾಯಿಂಟ್ ಇರುತ್ತಲ್ಲ, ಅದು ಬಹಳ ಇಂಪಾರ್ಟೆಂಟ್. ಈಗ ನಾವ್ ಹಿಂಗ್ ಕೈ ಇಟ್ಕೊಂಡು ಹಿಂಗ್ ಅಂದ್ರೆ ಇಲ್ಲಿ ಇರುತ್ತಲ್ಲ, ಇದು ಹಿಂಗ ಅಲೋ ಮಾಡ್ಬೇಕು, ಇದು ಹೀಗೆ ಅಲೋ ಮಾಡ್ಬೇಕು. ಸೊ ಆ ಫಿಲಾಸಫಿಯಲ್ಲಿ ಅದು ಮಾಡಿದ್ದು. ಅಲ್ಲಿ ಮಾಡುವಾಗ ಇಂಟರಾಕ್ಷನ್ ವಿತ್ BMRs ಅದರ ಲೋಡಿಂಗ್ ಚೇಂಜಸ್, ರೋಡ್ಸ್ ಪ್ಯಾಟರ್ನ್ಸ್ ಎಲ್ಲ ಕಂಪ್ಲೀಟ್ ಆಗಿ ಅವ್ರ ಜೊತೆ ಇಂಟರಾಕ್ಟ್ ಮಾಡ್ಕೊಂಡು ಅದಕ್ಕೆ ಅನಾಲಿಸಿಸ್ ಮಾಡಿ ಅದರದೆಲ್ಲ ಕೊಟ್ಟು ಡೀಟೇಲ್ಸ್ ಎಲ್ಲ ಕೊಟ್ಟ ಮೇಲೆ ಕೆಳಗಡೆ ಬೇಸ್ಮೆಂಟ್ ಇದೆ. ಆ ಬೇಸ್ಮೆಂಟ್ ಈಸ್ ಯುಟಿಲೈಸ್ಡ್ ಫಾರ್ ದೀಸ್ ಬಿಲ್ಡಿಂಗ್ಸ್. ಒಂದು ಫ್ಲೋರ್ ಮೆಟ್ರೋ ಕೊಟ್ಬಿಟ್ಟು ಇನ್ನೆರಡು ಬೇಸ್ಮೆಂಟ್ ಆ ಪಕ್ಕದ ಅಪಾರ್ಟ್ಮೆಂಟ್ಸ್ ಯೂಸ್ ಮಾಡ್ಕೊಳ್ತಾ ಇದೆ. ಆ ಬಿಲ್ಡಿಂಗ್ ಮಾಡೋವಾಗ BMRCL ಅವ್ರ ಜೊತೆಯಲ್ಲಿ ಒಂದು ನಂಟಸ್ತನ ಬೆಳೀತು. ಆವಾಗ ಅದೇ ಒಂಥರ ಡಿಫರೆಂಟ್ ಟೈಪ್ ಆಫ್ ಸ್ಟ್ರಕ್ಚರ್ಸ್. Not that we couldn't do, but we did it. Yes. But interaction was much more deeper. ಅದರಲ್ಲಿ ಒಂದು ಕ್ರಿಟಿಕಲ್ ಲೋಡ್ ಕಾಂಬಿನೇಷನ್ ಸುಮ್ಮನೆ ಜನಗಳು ಜಾಸ್ತಿ ಆಗಲಿ ಅಂತ
ಎರಡೂ ಟ್ರೈನ್ ಒಂದೇ ಕಡೆಗೆ ಹೋದ್ರೆ ನಾರ್ಮಲಿ ಹೀಗೆ ಹೋಗ್ತೀವಿ. ಫಾರ್ ಸಮ್ ರೀಸನ್ ಇಫ್ ಇಟ್ ಗೋಸ್ ಇನ್ ದ ಸೇಮ್ ಡೈರೆಕ್ಷನ್ ಆವಾಗ ಕ್ರಿಟಿಕಲ್ ಲೋಡ್ ಆಗುತ್ತೆ. ಆ ತರದ್ದೊಂದು. ಇನ್ನೊಂದು ಏನು ಅಂತಂದ್ರೆ ಈ ಡಿರೈಲ್ ಲೋಡ್ ಅಂತ ಬರುತ್ತೆ. ಅಂದ್ರೆ ಇಫ್ ಮೆಟ್ರೋ ಡಿರೈಲ್ಸ್ ಇಟ್ ವಿಲ್ ವಾಕ್ ಆನ್ ದ ಟ್ರ್ಯಾಕ್, ಪಕ್ಕದಲ್ಲಿರೋ ಜಾಗದಲ್ಲಿ ಓಡ್ಬಿಡುತ್ತೆ. ಏನಿರುತ್ತೆಲ್ಲ ಕಿತ್ಕೊಂಡು ಹೋಗುತ್ತೆ, ಅದು ಬೇರೆ ಪ್ರಶ್ನೆ. ಆ ಪರ್ಟಿಕ್ಯುಲರ್ ಲೋಡ್ ಬಿಕೇಮ್ ವೆರಿ ಕ್ರಿಟಿಕಲ್. ಸೊ ಇನ್ನೇನು ರೂಫ್ ಹಾಕ್ತಿದ್ದೀವಿ ಅನ್ನೋವಾಗ ಆ ಪಾಯಿಂಟ್ ರೈಸ್ ಮಾಡೋದು ಮತ್ತೆ ಅದನ್ನ ಚೇಂಜ್ ಮಾಡಿ ಅದನ್ನು ಮಾಡಿಕೊಟ್ಟಿದ್ವಿ. ಈ ತರ ಮೆಟ್ರೋ ಮಾಡಿದೀವಿ. ಬ್ರಿಡ್ಜ್ಗಳು ನಾವು ಮಾಡೋ ಕಮರ್ಷಿಯಲ್ ಬಿಲ್ಡಿಂಗ್ಸ್, ರೆಸಿಡೆನ್ಶಿಯಲ್ ಬಿಲ್ಡಿಂಗ್ಸ್ ಅಲ್ಲಿ ಬ್ರಿಡ್ಜಸ್ ಇರೋದೆಲ್ಲ ನಾರ್ಮಲ್ ಆಗಿ ಮಾಡ್ತೀವಿ. ಒಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ಒಂದು HP ಬಿಲ್ಡಿಂಗ್ ಅಂತ ಒಂದು ಮಾಡಿದ್ವಿ. ಅದರಲ್ಲಿ 2 ಬಿಲ್ಡಿಂಗ್ ಮಧ್ಯೆ 6 ಸ್ಟೋರಿ ಬಿಲ್ಡಿಂಗ್ ಇದೆ. ಅದಕ್ಕೆ ಗ್ರೌಂಡ್ +2 ಖಾಲಿ ಇದೆ, ಅದ್ರ ಮೇಲೆ ಸ್ಪ್ಯಾನ್ ಆಗುತ್ತೆ. ಆ ತರ ವೆರಿ ಡಿಫರೆಂಟ್ ಅಂಡ್ ಯುನೀಕ್ ಸೊಲ್ಯೂಷನ್. ಅದು ಅಷ್ಟೇ ಚೆನ್ನಾಗಿ ಬಂದಿದೆ. ದೇ ಆರ್ ವೆರಿ ಹ್ಯಾಪಿ. ಅದಕ್ಕೆ ರಿವ್ಯೂಸ್, ಇನ್ನೊಂದು ಇಯರ್ ರಿವ್ಯೂಸ್, ಇನ್ನೊಂದು ರಿವ್ಯೂ ಎಲ್ಲ ಆಯ್ತು. ದೇ ಕುಡ್ ನಾಟ್ ಫೈಂಡ್ ಎನಿ ಇಶ್ಯೂಸ್ ವಿತ್ ದಿ ಬಿಹೇವಿಯರ್. ಇನ್ನೊಂದು ಮುಖ್ಯವಾಗಿ ನನಗೆ ಅನ್ಸಿದೆ ಅಂದ್ರೆ, ನೀವು ಮಾಡಿರೋದು ಇಂಜಿನಿಯರಿಂಗ್ ಕೋರ್ಸ್ ಮಾಡೋದಿಲ್ಲ 70s ರೇಂಜ್ ಮಾಡಿದಿರ. ಆ ಟೈಮಲ್ಲಿ ಓದಿರೋದು ಒಂದು ಮಟ್ಟಿಗೆ ಅವಾಗಿಂದಾಗಿ ಕಿಂಗ್ ತರ ಇರ್ಬೋದು ಅಂತ ಅನ್ಕೊಳ್ತೀವಿ. ಸೊ ಇವತ್ತಿನ ಒಂದು ಟೆಕ್ನಾಲಜಿ ಎಲ್ಲ ತುಂಬಾ ಅಪ್ಡೇಟ್ ಆಗಿ ಬರ್ತಿದೆ. ತುಂಬಾ ಫಾರಿನ್ ನಲ್ಲಿ ಮಾಡ್ಕೊಂಡು ಆರ್ಕಿಟೆಕ್ಚರ್ ಸ್ಟೈಲ್ ಸಿಕ್ಕಾಪಟ್ಟೆ ಹೈಲಿ ಆಗಿ ಬರ್ತಿದೆ. ಸೊ ನಿಮ್ಮ ಪ್ರೊಫೆಷನ್ ಅಲ್ಲಿ ನೀವು ಯಾವ ತರ ಅಪ್ಡೇಟ್ ಮಾಡ್ಕೊಳ್ತೀರಾ, ಯಾವ ತರ ಟೆಕ್ನಾಲಜಿನ ಬಿಲ್ಡ್ ಮಾಡ್ತೀರಾ ಸರ್? ಈ ಅಪ್ಗ್ರೇಡೇಷನ್ ಅನ್ನೋದು ಇವತ್ತಿಗೆ ನಾಳೆಗೆ ನಿಲ್ಲೋ ತರದ್ದಲ್ವೇ ಅಲ್ಲ. ಇಟ್ ಈಸ್ ಎ ಕಂಟಿನ್ಯೂಸ್ಲಿ ಚೇಂಜಿಂಗ್ ಪ್ರೋಸೆಸ್. ಯು ಹ್ಯಾವ್ ಟು ಅಪ್ಡೇಟ್ ಯುವರ್ ನಾಲೆಡ್ಜ್ ಆಸ್ ಅಂಡ್ ವೆನ್ ನ್ಯೂ ಥಿಂಗ್ಸ್ ಡೂ ಕಮ್ ಇನ್ ಟು ಲೈಫ್. ಸೊ ಓದ್ತಾ ಇರ್ತೀನಿ, ಸಿಕ್ಕಾಪಟ್ಟೆ ಓದ್ತೀನಿ ನಾನು. ಯಾವ್ದು ಹೊಸದು ಅಂದ್ರೆ ಅದನ್ನ ಪೂರ್ತಿ ಅರ್ಥ ಮಾಡ್ಕೊಳ್ಳೋವರೆಗೂ ಬಿಡೋದಿಲ್ಲ. ಅನಾಲಿಟಿಕಲ್ ಸ್ಕಿಲ್ಸ್ ಅಲ್ಲೂ ಅಷ್ಟೇ. ಅಂತದ್ರಲ್ಲಿ ಸ್ವಲ್ಪ ಬಾಂಬೆ ಆಫೀಸಲ್ಲೂ ಒಂದಿಬ್ಬರನ್ನ ಕರೆಸ್ಕೊಂಡು ಹುಡುಗರಿಗೆ ಲೆಕ್ಚರ್ ಕೊಡಿಸಿ ಅದ್ರ ಜೊತೆಗೆ ನಾವು ಅಪ್ಗ್ರೇಡ್ ಆಗಿ ಈ ತರ ಮಾಡ್ಕೊಳ್ತಾ ಇರ್ತೀನಿ. ಹೊಸ ಟೆಕ್ನಾಲಜಿ ಏನ್ ಬಂದ್ರು ಅದ್ರದ್ದು ಆಗು ಹೋಗುಗಳು, ಕಡಿಮೆ ಏನ್ ಅದರಲ್ಲಿ ಲಿಮಿಟೇಷನ್ಸ್ ಏನು ಎಲ್ಲವನ್ನು ಅರ್ಥ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅದು ಯಾವಾಗ ಇಂಪ್ಲಿಮೆಂಟ್ ಮಾಡ್ಬೇಕು ಅಂದಾಗ ಮಾತ್ರ ಅದನ್ನ ಹೊರಗೆ ತೆಕ್ಕೋತೀವಿ. ಇಲ್ಲ ಮೆಮೊರಿ ಈಸ್ ಲೈಕ್ ಎ ಡಿಕ್ಷನರಿ. ನಿಮ್ಗೆ ಬೇಕಾದ ವರ್ಡ್ ಬೇಕಾದಾಗ ಅದನ್ನ ತೆಗೆದು ಓದ್ತೀವಿ. ಎಲ್ಲಿದೇನೋ ಗೊತ್ತಿರ್ಬೇಕು. ಅಷ್ಟ್ರ ಮಟ್ಟಿಗೆ ಆರ್ಟಿಕಲ್ಸ್ ಈಗಲೂ ಅಷ್ಟೇ. ಯಾವ್ದಾದ್ರು ಆರ್ಟಿಕಲ್ ನಾನು ಓದಿದ್ ಚೆನ್ನಾಗಿದೆ ಅಂತಂದ್ರೆ ಹುಡುಗರಿಗೆಲ್ಲ ಪ್ರಿಂಟ್ ತೆಗ್ಸಿ ಓದಿ ತಿಳ್ಕೊಂಡಿದ್ರು ಅಂತೀನಿ. ಯಾವ್ದಾದ್ರು ಪುಸ್ತಕ ಬಂದ್ರೆ ಅದ್ರಲ್ಲಿ ನೋಟ್ ಡೌನ್ ಮಾಡಿರ್ತೀನಿ. ನೋಡಿ ಇದ್ರಲ್ಲಿ ಒಂದು ರೆಡ್ ಪೆನ್ಸಿಲ್ ಅಲ್ಲಿ ಅಂಡರ್ಲೈನ್ ಮಾಡಿದೀನಿ, ಆ ಪ್ಯಾರೆಟ್ ನೋಡ್ಕೋ ಅಂತ ಹೇಳ್ತೀನಿ. ಈ ತರ ಅಂದ್ರೆ ಏನೇನು ವಿಷಯಗಳು ಬೇಕು ಅದನ್ನೆಲ್ಲ ನೀವು ಆಗಿದ್ದಾಗಲೇ ಕವರ್ ಮಾಡ್ಕೋದಾಯ್ತು. ಸರ್, ಈಗ ಹೊರದೇಶಗಳಿಗೆಲ್ಲ ವಿಸಿಟ್ ಮಾಡಕ್ ಹೋಗ್ತಿದ್ರ ಟೆಕ್ನಾಲಜಿ ವಿಚಾರವಾಗಿ? ಮುಖ್ಯವಾಗಿ ಏನು 2 ಸತಿ ದುಬೈಗೆ ಹೋಗಿದ್ದೆ. ದುಬೈಗೆ ಹೋದಾಗ ಒಂದ್ಸಲಿ ಬರ್ಜ್ ದುಬೈ ಇದೆಯಲ್ಲ, ಟಾಲೆಸ್ಟ್ ಬಿಲ್ಡಿಂಗ್, ಅದರದ್ದು ಲಿಫ್ಟ್ ಮೆಷಿನ್ ರೂಮ್ ಅಂದ್ರೆ ಲಾಸ್ಟ್ ಕಾಂಕ್ರೀಟ್ ಅಲ್ಲಿ ಒಂದು ಅವಕಾಶ ಸಿಕ್ತು, ಹೋಗಿ ನೋಡಿದೆ. ಆ ತರ. ಆಮೇಲೆ US ಅಲ್ಲಿ ವರ್ಲ್ಡ್ ಆಫ್ ಕಾಂಕ್ರೀಟ್ ಅಂತ ನಡೆಯುತ್ತೆ, ಅದಕ್ಕೆ ಹೋಗಿದ್ವಿ. ಅಂದ್ರೆ ಪ್ರಪಂಚದಲ್ಲಿ ಏನೇನು ಹೊಸದಾಗಿ ನಡೀತಾ ಇವೆ ರಿಸರ್ಚ್ಗಳು, ಯಾವ ರೀತಿ ಅವರು ನಮ್ಗಿನ್ನ ಮುಂದೆ ಹೋಗಕ್ಕೆ ಟ್ರೈ ಮಾಡ್ತಿದ್ದಾರೆ, ಈ ತರದ್ದೆಲ್ಲ ಒಂದಷ್ಟು ಅಪ್ಗ್ರೇಡ್ ಮಾಡ್ಕೊಳ್ತೀನಿ. ಜಪಾನ್ಗೆ ಹೋಗಿದ್ದೆ, ಸಸ್ಟೈನಬಲ್ ಮೆಟೀರಿಯಲ್ಸ್ ಅಂತ ಅಂದ್ಬಿಟ್ಟು ಒಂದು ವರ್ಲ್ಡ್ ಮೀಟ್ ಇತ್ತು. ಅವರು ಹೋದಾಗ ಹೊಸ ಹೊಸ ಐಡಿಯಾಗಳು ತಲೆಯಲ್ಲಿ ಇರುತ್ತೆ. ನಾವು ಮಾಡ್ತೀವೋ ಇಲ್ವೋ. ಒಂದು ಬ್ರಿಟಿಷ್ ಆರ್ಕಿಟೆಕ್ಟ್ ಜೊತೆಯಲ್ಲಿ ಒಂದು ಜಾಬ್ ಮಾಡ್ತಿದ್ವಿ. ಅವರು ಫಸ್ಟ್ ಇಂದಾನೆ ಸಸ್ಟೈನಬಿಲಿಟಿ ಚಾರ್ಟ್ ಅಂತ ಹಾಕ್ಬಿಟ್ಟು ಪ್ರತಿಯೊಂದು ಮೆಟೀರಿಯಲ್ ಅಲ್ಲೂ ಅವರು ಹೌ ವಿ ಶುಡ್ ರಿಡ್ಯೂಸ್ ಕಾರ್ಬನ್ ಫುಟ್ ಪ್ರಿಂಟ್, ಈ ತರದ್ದೆಲ್ಲ ಕ್ಯಾಪ್ಚರ್ ಮಾಡ್ತಾ ಹೋಗ್ತಿದೆ. ಇನ್ನು ನಮ್ಮಲ್ಲಿ ಅಷ್ಟೊಂದು ಸಿಸ್ಟಮ್ಯಾಟಿಕ್ ಆಗಿಲ್ಲ, ಬಟ್ ಡೆಫಿನೆಟ್ಲಿ ಥಾಟ್ ಪ್ರೊಸೆಸಸ್ ಆರ್ ಗೋಯಿಂಗ್ ಆನ್.
ಆದ್ರೆ ನಾಗೇಂದ್ರ ಸರ್ ವರ್ಕ್ ಬಿಟ್ಟು ಮನೆಯವ್ರ ಜೊತೆ ಯಾವ ತರ ಇರ್ತಾರೆ, ಕುಟುಂಬದ ಒಂದು ಜೊತೆ ಯಾವ ತರ ಬಾಂಡಿಂಗ್ ಅಲ್ಲಿ ಇರ್ತಾರೆ, ಅವ್ರ ಮಕ್ಕಳು ಮತ್ತೆ ಅವರು ಏನೇನ್ ಕೆಲಸಗಳು ಮಾಡ್ತಿದ್ದಾರೆ ಅನ್ನೋ ವಿಚಾರ ಕೂಡ ನಿಮ್ಗೆ ತಿಳಿಸ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಸೊ ಇವಾಗ ನಮ್ ಜೊತೆಗೆ ಸರ್ ಧರ್ಮಪತ್ನಿ ಅನುರಾಧ ಮೇಡಮ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ಸೊ ಮೊದಲನೇದಾಗಿ ನಾನು ಕೇಳ್ಬೇಕಾಗಿರೋದು ಏನಂತಂದ್ರೆ, ಈಗ ಸರ್ ಯಾವಾಗೂ ವರ್ಕ್ ಅಂತ ಹೇಳ್ಬಿಟ್ಟು ಸುಮಾರು ವರ್ಷಗಳಿಂದ ಅವರದ್ದೇ ಒಂದು ಬಿಸಿ ಶೆಡ್ಯೂಲ್ ಇರ್ತಾರೆ. ಸೊ ಫ್ಯಾಮಿಲಿ ಯಾವ ಒಂದು ಟೈಮ್ ಕೊಡ್ತಿರ್ತಾರೆ, ನಿಮ್ ಜೊತೆ ಯಾವ ತರ ಇರ್ತಾರೆ ಮೇಡಮ್? ಟೈಮ್ ಕೊಡ್ತಾರೆ, ಆದ್ರೆ ವರ್ಕ್ ಆಫೀಸ್ ಟೈಮಿಂಗ್ಸ್ ಅದು ಬಿಟ್ಟು ಇನ್ನೊಂದು 2 hours ಆ ತರ ಜಾಸ್ತಿನೇ ಮಾಡೋದು ಕೆಲಸ. ಬೆಳಿಗ್ಗೆ ಬೇಗ ಹೋಗೋದು ಈ ತರ ಇರುತ್ತೆ. ನಮಗೂ ಸಾಯಂಕಾಲದ ಮೇಲೆ ಟೈಮ್, ಅವ್ರಿಗೂ ಫುಲ್ ತಲೆ ಎಲ್ಲ ಕೆಟ್ಟೋಗಿರುತ್ತೆ. ಸ್ವಲ್ಪ ಟಿವಿ ನೋಡ್ಬೇಕು ಇರುತ್ತೆ. ನಂತರ ಈಗ ಸರ್ ಮುಖ್ಯವಾಗಿ ನಿಮ್ಮ ಮನೆಯಲ್ಲೇ ಬೆಳೆದಿರೋದ್ರಿಂದ ಸೊ ಅವಾಗಿಂದ ಕೂಡ ಸರ್ ನೋಡ್ಕೊಂಡು ಬರ್ತೀರಾ. ಸೊ ಇವಾಗ ನೀವು ನೋಡ್ತಿದ್ದೀರಾ, ಏನ್ ಡಿಫ್ರೆನ್ಸ್ ಕಾಣಿಸ್ತಿದೆ? ಅವಾಗಿದ್ದೇನು ನೆನಪಿಲ್ಲ. ಇವ್ರ ಅಣ್ಣ ಇದ್ರು, ಅವ್ರ ಜೊತೆ ನಾವು ಸ್ವಲ್ಪ ಇದ್ ಮಾಡ್ಕೊತೀವಿ. ನಾವೆಲ್ಲ ತುಂಬಾ ಸಣ್ಣವ್ರು, ಹಂಗಾಗಿ ಅವಾಗಿಂದ ಅಷ್ಟೊಂದು ಇದೀಗ. ಸರ್ ನಿಮ್ಗೆ ಕೇಳೋದಾರೆ ಸರ್ ಇನ್ನೊಂದು ಕ್ವಶನ್. ಈಗ ವರ್ಕ್ ವಿಚಾರವಾಗಿ ಸಾಕಷ್ಟು ನಮ್ಮ ಜೊತೆ ವಿಚಾರ ಹಂಚ್ಕೊಂಡ್ರಿ. ಸೊ ಫ್ಯಾಮಿಲಿ ಒಂದು ವಿಚಾರ ಬಂದಾಗ ತಮ್ಮ ಒಂದು ಈ ಒಂದು ಅಚೀವ್ಮೆಂಟ್ ಗೆ ಬೆಂಬಲ ನಿಂತಿದ್ದ ವಿಚಾರವಾಗಿ ಮೇಡಮ್ ಅವ್ರ ವಿಚಾರ ಆಗಿರ್ಬೋದು, ತಮ್ಮ ಫ್ಯಾಮಿಲಿ ವಿಚಾರವಾಗಿ ತಿಳಿಸೋಕೆ ಸರ್ ಇದು ಬೆಂಬಲ ನಿಂತಿರೋ ವಿಚಾರ ಅವರು ಹೇಗ್ ತಿಳ್ಕೊಳ್ತಾರೋ ಗೊತ್ತಿಲ್ಲ. ಬಟ್ ಅವರ ಏನೋ ಸಾಥ್ ಇಲ್ಲದೆ ಇದ್ರೆ ಆ ಕೆಲಸ ಮಾಡಕ್ಕಾಗೋದಿಲ್ಲ. ಸೊ ನನ್ನ ಪರಿಮಿತಿಗಳು ತಿಳ್ಕೊಂಡು ಈ 8 ಗಂಟೆವರೆಗೂ ನನಗೆ ಟೈಮ್ ಕೊಟ್ಟಂಗೆ ಈವ್ನಿಂಗ್. ಅಷ್ಟೊಳಗೆ ಬಂದ್ರೆ ಪುಣ್ಯ, ಅದ್ರ ಮೇಲಾದ್ರೆ ಯಾಕೆ ಅಂತ ಫೋನ್ ಮಾಡ್ತಾರೆ. ಆ ಲೆವೆಲ್ ಅಲ್ಲಿ ಅನುಕೂಲವಾಗಿದ್ದೀವಿ. ಆಮೇಲೆ ಅಫ್ಕೋರ್ಸ್ ಉಳಿದ ಆರೋಗ್ಯ ಅದೆಲ್ಲ, ಊಟ ಏನ್ ತಿನ್ಬೇಕು ಅವೆಲ್ಲ ಅವ್ರು ನೋಡ್ಕೊಳ್ತಾರೆ. ನಾವು ಜಾಸ್ತಿ ಯೋಚನೆ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅದು ಯೋಚನೆ ತಲೆಗೆ ಯಾಕೆ ಅಂತ ಅವರೇ ನೋಡ್ಕೊಳ್ತಾರೆ. ಒಂದು ಮತ್ತೆ ಸಣ್ಣ ಪುಟ್ಟು ಇಂಥವೇನು ಮಾಮೂಲಿ. ಈಗ ಫ್ಯಾಮಿಲಿಗೆ ಟೈಮ್ ಕೊಡೋ ವಿಚಾರವಾಗಿ ಒಂದು ಟ್ರಿಪ್ಸ್ ಆ ತರದನ್ನ ಪ್ಲಾನ್ ಮಾಡ್ತಿರ್ತೀರಾ? ಹೋಗ್ತಿರ್ತೀವಿ, ಬಟ್ ಆಲ್ವೇಸ್ ಅವ್ರಿಗೆ ಇನ್ನೊಂದು 3 ದಿವಸ ಇದ್ರೆ ಒಳ್ಳೇದು ಅನ್ಸುತ್ತೆ. ಬಟ್ ಇಲ್ಲಿ ಪ್ರೊಫೆಷನ್ ಕರೀತಾ ಇರುತ್ತೆ. ಎಲ್ಲ ಯಾವಾಗ್ಲೂ ಅಷ್ಟೇ ಶಾರ್ಟ್ ವಿಸಿಟ್ಸ್, 3 ರಿಂದ 4 ದಿವಸ ಆಗ್ಬೋದು. ಫಾರಿನ್ ಹೋದ್ರೆ 8 ದಿವಸ ಆಗ್ಬೋದು ಅಷ್ಟೇ, ಅದಕ್ಕಿಂತ ಹೆಚ್ಚಿಗೆ ನಾರ್ಮಲಿ ಆಗಲ್ಲ. ಹೋಗ್ತೀವಿ, ಕೆಲವು ಪ್ರೊಫೆಷನಲಿ ಹೋಗ್ತೀವಿ, ಕೆಲವು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡ್ತೀವಿ. ಈಗ ಒಂದು ಮನೆಯ ಒಂದು ವಿಚಾರ, ಮಕ್ಕಳು ಎಲ್ಲ ಏನೇನು ಕೆಲಸದಲ್ಲಿದ್ದಾರೆ, ಅವ್ರಿಗೆ ಯಾವ ತರ ಜವಾಬ್ದಾರಿ ಕೊಟ್ಟಿದ್ದೀರಿ? ಅವರ ಪೋಷಣೆ ಸಂಪೂರ್ಣವಾಗಿ ನಿಮ್ದು ಆಗಿತ್ತಾ ಮೇಡಮ್ ಅವ್ರದ್ದಾಗಿತ್ತ? ಈಗ ಪ್ರೊಫೆಷನಲ್ಲಿ ಅಷ್ಟು ಇನ್ವಾಲ್ವ್ ಆಗಿರುವಾಗ ಟೈಮ್ ಕೊಡೋದು ಕಡಿಮೆನೆ ಲೆಕ್ಕಕ್ಕೆ. ಇಟ್ ಯೂಸ್ ಟು ಬಿ ಆಫ್ಟರ್ 8 o'clock ಅವ್ರು ಮಲಗಿರೋ ವಯಸ್ಸಾದ್ರೆ ಮಲಗಿಬಿಟ್ಟಿರ್ತಿದ್ರು. ಸ್ವಲ್ಪ ಆಟ ಆಡೋ ವಯಸ್ಸಲ್ಲಿ 8 ಗಂಟೆ ಮೇಲೆ, ಮತ್ತೆ ದೊಡ್ಡವರಾದ್ಮೇಲೆ ಅವ್ರು ಅವ್ರದ್ದು ನೋಡ್ಕೊಳ್ತಿರ್ತಾರೆ. ಈ ತರ ಸಾಮಾನ್ಯವಾಗಿ ಇನ್ನು ಹೆಚ್ಚು ಕೊಡ್ಬೇಕು ಅನ್ಸಿದ್ರು ಕೊಡಕ್ ಆಗ್ತಿರ್ಲಿಲ್ಲ. ಐ ಮೀನ್ ದಟ್ ಈಸ್ ವಿತ್ ಆಲ್ ವರ್ಕಿಂಗ್ ಪೇರೆಂಟ್ಸ್, ವೆದರ್ ಇಟ್ ಈಸ್ ಲೇಡಿ ಆರ್ ಹಸ್ಬೆಂಡ್. ಕೆಲಸ ಇದ್ದಾಗ ಕೆಲಸ ಒಂದು ಪ್ರಿಯಾರಿಟಿ ತಗೊಳುತ್ತೆ, ಫ್ಯಾಮಿಲಿ ಒಂದು ಪ್ರಿಯಾರಿಟಿ ತಗೊಳುತ್ತೆ. ಆ ದೃಷ್ಟಿಯಲ್ಲಿ ಆದ್ರೆ ಓದು, ಮಕ್ಕಳಿಗೆ ಒಳ್ಳೆ ಓದ್ ಕೊಡಿಸ್ಬೇಕು, ಇದೇ ಮನಸ್ಸಿನಲ್ಲಿ ಇರ್ತಾ ಇದ್ದಿದ್ದು. ಯಾಕೆಂದ್ರೆ ನಮಗೆ ಓದಿದ್ದಿನಿಂದ ನಾವು ಈ ರೀತಿ ಆಗಾಗ ಸಾಧ್ಯ ಆಗುತ್ತೆ ಹೊರತು ವ್ಯಾಪಾರದಿಂದ ಇದ್ದರೆ ನಾವು ಆಗ್ತಿರ್ಲಿಲ್ಲ ಈ ತರದ ಆಗ್ತದೆ. ಸೊ ಆ ಓದು ಅನ್ನೋದು ನಾನು ಸಾಕಷ್ಟು ಕೇಳಿದವ್ರಿಗೆಲ್ಲ ಸ್ಕೂಲ್ ಫೀಸ್ ಹೋದ್ರೆ ಸ್ಕೂಲ್ ಅಡ್ರೆಸ್ಗೆ ಫೀಸ್ ಕಳಿಸ್ಬಿಡೋದು. ಇಟ್ ಶುಡ್ ನಾಟ್ ಗೆಟ್ ಮಿಸ್ಯೂಸ್ಡ್ ಅಂತ ಅಂದ್ಬಿಟ್ಟು ಈ ತರ ಮಾಡ್ತಿರ್ತೀವಿ. ಪರಿಚಯ ಇರೋರು ಯಾರಾದ್ರೂ ಈ ಸ್ಕೂಲ್ ಫೀಸ್ ಕಟ್ಬೇಕು, ಒಂದು ಲ್ಯಾಪ್ಟಾಪ್ ಕೊಡಿಸಿ ಅಂದ್ರೆ ಆ ಥರದ್ದೆಲ್ಲ ಮಾಡ್ತಿರ್ತೀವಿ. ಮಕ್ಕಳಿಗೆ ಮಾತ್ರ ಒಳ್ಳೆ ಎಜುಕೇಶನ್ ಕೊಡಿಸ್ತೀವಿ. ಅವ್ರು ಏನ್ ಎಜುಕೇಶನ್ ಮಾಡ್ತಾರೆ, ಇವಾಗ ಏನ್ ಪ್ರೆಸೆಂಟ್ ಏನು ವರ್ಕ್ ಮಾಡ್ತಿದ್ದಾರೆ? It is very different type of whatever they want we have given. ನನ್ನ ಮಗಳು ಹೋಟೆಲ್ ಮ್ಯಾನೇಜ್ಮೆಂಟ್ ಅಲ್ಲಿ ಗೋವಾದಲ್ಲಿ ಬ್ಯಾಚುಲರ್ ಡಿಗ್ರಿ ಮಾಡಿ, ಲಂಡನ್ ನಲ್ಲಿ ಪೇಸ್ಟ್ರೀಸ್ ಅಂಡ್ ಫ್ರೆಂಚ್ ಕಸಿನ್ ಅದರಲ್ಲಿ
ಎಕ್ಸ್ಪರ್ಟೀಸ್ ತಗೊಂಡು ಈಗ ಲಂಡನ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ ಆಸ್ ಎ ಪೇಸ್ಟ್ರಿ ಶೆಫ್ ಅಂತಂದ್ಬಿಟ್ಟು ವಿವಿಧವಾದ ತಿನಿಸುಗಳು ಮಾಡೋ ವ್ಯವಸ್ಥೆ. ಅಳಿಯ ಬಂದು ಚಾರ್ಟರ್ಡ್ ಅಕೌಂಟೆಂಟು, ಫರ್ಮ್ಸಲ್ಲಿ ಚೇಂಜ್ ಮಾಡ್ತಾ ಇರ್ತಾರೆ, ವೆಲ್ ಟು ಡು. ಮಗ ಆರ್ಮಿ ಕಾಲೇಜಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಮುಗಿಸ್ದ, ಅದರಲ್ಲೂ ನನ್ನ ಪ್ರೆಷರ್ ಏನೂ ಇರಲಿಲ್ಲ. ಈ ಚೋಸ್ ಆಫ್ಟರ್ 11 ಐ ವಿಲ್ ಗೋ ಟು ಸಿವಿಲ್ ಇಂಜಿನಿಯರಿಂಗ್ ಅಂತಂದ್ಬಿಟ್ಟು ಮತ್ತೆ ಅಲ್ಲಿಂದ 1 ವರ್ಷ ಕೆಲಸ ಮಾಡಿ ಆಮೇಲೆ ಫಾರಿನ್ಗೆ ಹೋಗ್ತೀನಿ ಅಂತ. ಅಪ್ಲಿಕೇಶನ್ಸ್ ಹಾಕ್ತಿರೋವಾಗ ಯಾವುದೋ ಒಂದ್ರಲ್ಲಿ ಟಕ್ ಅಂತ ಕ್ಲಿಕ್ ಆಯಿತು, ಬಂದಿದೆ ನಿಮಗೆ ಅಂತ. ಹೋಗ್ತೀನಿ ಈಗಲೇ ಅಂತಂದ್ಬಿಟ್ಟು ಸರಿ ಅವ್ರು ಓದು ಅಂತೇಳಿ ಡೆಲ್ಫ್ಟ್ ಅಂತ ಒಂದು ಯೂನಿವರ್ಸಿಟಿ, ಅದು ಸಿವಿಲ್ ಇಂಜಿನಿಯರಿಂಗ್ಗೆ 5ನೇದು 6ನೇದು ರ್ಯಾಂಕಿಂಗ್ ಇನ್ಸ್ಟಿಟ್ಯೂಟ್. ಇಂಡಿಯಾ ಡಸ್ ನಾಟ್ ಫಿಗರ್ ಇನ್ ಟು ದೋಸ್ ಲಿಸ್ಟ್ಸ್. ಇದ್ರೊಳಗೆ ಇಂಡಿಯಾ ಯಾವುದೂ ಇಲ್ಲ, IITs ಇಲ್ಲ, ಯಾವುದೂ ಇಲ್ಲ. ಅಂಥದ್ರಲ್ಲಿ ಮಾಸ್ಟರ್ಸ್ ಮಾಡಿದ್ರೆ ಅಲ್ಲೇ ಕೆಲಸ ಮಾಡ್ತಿದ್ದಾನೆ. ಮಗಳಿಗೆ 2 ಹೆಣ್ಮಕ್ಳು, ಗಂಡು ಮಕ್ಕಳು, ವೇದ್ ಆ್ಯಂಡ್ ವೀರ್ ಅಂತ ಇಟ್ಟಿದ್ದೀವಿ. ಇವನಿಗೆ ಲಾಸ್ಟ್ ಡಿಸೆಂಬರಲ್ಲಿ ಮದುವೆ ಆಯಿತು. ದಿಸ್ ಈಸ್ ವಾಟ್ ಆ ಫೋಟೋ ಆ ಮದುವೆ ಟೈಮಲ್ಲಿ ತೆಗೆದಿರೋದು. ಸೊ ಅವರು ಇಂಡಿಯಾದಲ್ಲೇ ಇವಾಗ ಇಲ್ಲ ಇಲ್ಲ, ಮಗಳು ಲಂಡನ್ನಲ್ಲಿದ್ದಾಳೆ, ಮಗ ನೆದರ್ಲ್ಯಾಂಡ್ಸಲ್ಲಿ. ಸೊ ಈಗ ಅವ್ರಿಗೆಲ್ಲ ಮೀಟ್ ಮಾಡಬೇಕು ಅಂದಾಗ ಎಷ್ಟು ಹೊತ್ತಿಗೆ ಬರ್ತಾ ಇರ್ತಾರೆ, ಹೋಗ್ತಿರ್ತಾರೆ? ಒಂದು ವರ್ಷದಲ್ಲಿ ಒಂದು ಸರ್ತಿ ಹೀಗೋ ಹಾಗೋ ಮೀಟ್ ಆಗ್ತಿರ್ತೀವಿ. ಐದರ್ ವಿ ಗೋ ದೇರ್ ಆರ್ ದೇ ಕಮ್ ಹಿಯರ್. ಒಟ್ಟಿನಲ್ಲಿ ಒಂದು ವರ್ಷದಲ್ಲಿ ಒಂದ್ಸಲಿ ಮೀಟ್ ಆಗ್ತೀವಿ. ಮೇಡಮ್, ಸರ್ ಒಂದು ಜೀವನದಲ್ಲಿ ತಮ್ಮ ಪಾತ್ರ ಕೂಡ ತುಂಬಾ ಮುಖ್ಯವಾಗಿ ಇದೆ ಅಂತ ಸರ್ ಹೇಳ್ತಿದ್ರು. ಸೊ ನೀವು ಇಸ್ತೂರಿ ಒಂದು ಫ್ಯಾಮಿಲಿ ಬಂದಿರೋದ್ರಿಂದ ಸಾಕಷ್ಟು ಒಂದು ಸಭ್ಯಸ್ಥ ಕುಟುಂಬ ಅಂತಾನೆ ಹೇಳ್ಬೋದು. ಇವತ್ತು ಗೌರಿಬಿದೂರು ಒಂದು ಭಾಗದಲ್ಲಿ. ಸೊ ಇವತ್ತಿನ ಒಂದು ಸರ್ ಜೊತೆ ಜೀವನ ಕಳಿತಿರುವಂತದ್ದು. ಸೊ ಒಟ್ಟಾರೆ ಸರ್ ಬಗ್ಗೆ ಏನ್ ಹೇಳ್ತೀರಿ ಮೇಡಮ್? ಸರ್ ಬಗ್ಗೆ ಹೇಳೋದಾದ್ರೆ ತುಂಬಾ ಕಷ್ಟಪಟ್ಟಿದ್ದಾರೆ, ಓಕೆ, ಮೇಲೂ ಬಂದಿದೆ. ತುಂಬಾ ಹೆಮ್ಮೆ ಇದೆ ಸರ್ ಒಂದು ಅಚೀವ್ಮೆಂಟ್ ವಿಚಾರದಲ್ಲಿ. ಓಕೆ, ಸೊ ಒಂದು ವಿಷಯ, ಯಾವಾಗ್ಲಾದ್ರೂ ಯಾರನ್ನಾದ್ರೂ ಇಂಟ್ರೊಡ್ಯೂಸ್ ಮಾಡಿಸ್ಲಿ, ಸರ್ ನಮಗೆ ಮೇಷ್ಟ್ರು ಇದ್ದಂಗೆ ಹೇಳ್ತಾನೆ ಇರ್ತಾರೆ ಇವಳಿಗೇನೆ. ಸೊ ಸಾಕಷ್ಟು ವಿಚಾರಗಳನ್ನು ಒಟ್ಟಿಗೆ ಹಂಚ್ಕೊಂಡ್ರಿ. ಸೊ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್, ಮೇಡಮ್ ಅವರ ಒಂದು ಸಹಕಾರ, ಸೊ ಸಾಕಷ್ಟು ಸಮಾಜಕ್ಕೆ ಒಳಿತಾಗ್ತೀನಿ ಅಂತ ನಾನು ಭಾವಿಸ್ತಿದ್ದೀನಿ. ಸೊ ನಿಮ್ಮ ಬಾಂಧವ್ಯ ಇದೇ ತರ ಇರಲಿ, ಸಾಕಷ್ಟು ಜನಕ್ಕೆ ಆಶ್ಚರ್ಯವಾಗಿ ಕೂಡ ನಿಂತ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ಜೊತೆಗೆ ಸಾಕಷ್ಟು ಸಮಯ ಕೊಟ್ಟು ನಮ್ಮ ಜೊತೆಗೆ ಒಂದು ಇಟ್ಟು ಭಾಗಿಯಾಗಿದ್ದೀರಾ. ನಮಗೆ ತುಂಬ ಧನ್ಯವಾದಗಳು ಸರ್. ಮೇಡಮ್ ನಮಗೂ ಕೂಡ. ಸೊ ಸರ್ಗೆ ಇನ್ನು ಮುಂದಕ್ಕೂ ಇದೇ ರೀತಿಯ ಒಂದು ಬೆಂಗಾವಲಾಗಿ ನಿಂತ್ಕೊಳ್ಳಿ ಅಂತ ಕೂಡ ನಾನು ಕೇಳ್ಕೊತೀನಿ. ಸೊ ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಒಂದು ಸೇವೆ ಇದೇ ತರ ನಿರಂತರ ನಡೀತಾ ಇರಲಿ. ತಮಗೆ ತುಂಬ ಧನ್ಯವಾದಗಳು ಸರ್. ನಮಸ್ಕಾರ. ಥ್ಯಾಂಕ್ ಯು.